ಸಿ ವೀಕ್ಷಕರೇ, ನೀವು ಕಂಪ್ಲೀಟ್ ಆಗಿ ಈ ವಿಡಿಯೋ ಫುಲ್ಲನ್ನು ಪೇಷನ್ಸ್ ಆಗಿ ನೋಡಿ. ದತ್ತಾ ಬೆನ್ಯೂರ್ ಅನ್ನೋದು ಒಂದು ಹೆಸರಲ್ಲ, ಇದೊಂದು ಕ್ರಾಂತಿ ಅಂತ ಹೇಳ್ಬೋದು. ಲೈಫನ್ನ ಜೀರೋ ಇನ್ವೆಸ್ಟ್ಮೆಂಟಲ್ಲಿ ಹೇಗೆ ಲೈಫನ್ನ ಸ್ಟಾರ್ಟ್ ಮಾಡ್ಕೊಂಡು ಬಂದರು, ಇಂಗ್ಲೀಷ್ ಬರ್ದಿರ ಎಷ್ಟು ಸಫರ್ ಆದ್ರು ಅವರು. ಅಂತಹ ಒಬ್ಬ ವ್ಯಕ್ತಿ ಹೇಗೆ ಇಂಗ್ಲೀಷ್ ಲೆಟರ್ಸ್ ABCD ಅಂತ ಮಾತ್ರ ಓದೋಕೆ ಬರುತ್ತೆ ಅಂತ ಇದ್ದವರು, ನಾನು BMW ಕಾರ್ ಮೇಲೆ BMW ಅನ್ನೋದಷ್ಟೇ ಓದೋಕೆ ಬರ್ತಾ ಇತ್ತು ಮೇಡಮ್ ಅಂತ ಇದ್ದವರು ಇವತ್ತು ಕೋಟಿಗಟ್ಟಲೆ ಯೂಟ್ಯೂಬಿಂದ ದುಡ್ದಿದ್ದಾರೆ, ಅವ್ರು ಸಕ್ಸಸ್ ಆಗಿದ್ದಾರೆ. ಹೇಗೆ ಸಕ್ಸಸ್ ಆದರೂ ನೀವು ಕೂಡ ಲೈಫಲ್ಲಿ ಸಕ್ಸಸ್ ಆಗಬಹುದು, ಖಂಡಿತ ಆಗ್ತೀರಾ. ನೀವು ಇದೇ ವಿಡಿಯೋನ ಪೇಷನ್ಸ್ ಆಗಿ ಪೂರ್ತಿ ವಿಡಿಯೋ ನೋಡಿ. ಈ ವಿಡಿಯೋ ಪೂರ್ತಿ ನೋಡೋ ಅಷ್ಟರಲ್ಲಿ ಖಂಡಿತ ನಿಮ್ಮ ತಲೆಯಲ್ಲಿ, ನಿಮ್ಮ ಮೈಂಡಲ್ಲಿ ಒಂದು ಬದಲಾವಣೆ ಅನ್ನೋದು ಬರುತ್ತೆ. ಖಂಡಿತ ಒಂದು ಡಿಸಿಷನನ್ನು ತಗೊತೀರಾ. ಖಂಡಿತ ಸೆಕೆಂಡ್ ಇನ್ಕಮ್ ಸೋರ್ಸನ್ನ ನೀವು ನಿಮ್ಮ ಲೈಫಲ್ಲಿ ತಂದುಕೋಬೋದು. ಅಂದರೆ ಯೂಟ್ಯೂಬಿಂದ ನೀವು ಇವಾಗ ದುಡ್ಡು ಬಂತು, ಖಂಡಿತ ನೆಕ್ಸ್ಟ್ ದುಡ್ಡು ಬರಲ್ಲ ಒಂದೇ ಸಲ ಅಂತ ಏನಿಲ್ಲ. ನಿಮ್ಮ ವಿಡಿಯೋ ಇದ್ದಷ್ಟು ದಿನ ನಿಮ್ಮ ಅಕೌಂಟಲ್ಲಿ ದುಡ್ಡು ಬರ್ತಾನೆ ಇರುತ್ತೆ, ನಿಮ್ಮ ವಿಡಿಯೋ ಓಡ್ತಾ ಇರಬೇಕಷ್ಟೇ. ಸೊ ಈ ಥರ ವಿಡಿಯೋಸ್ ಓಡಬೇಕು ಅಂತ ಅಂದರೆ ನೀವೇನು ಮಾಡಬೇಕು, ನಿಮ್ಮ ಒಂದು ತಲೆಯನ್ನು ಉಪಯೋಗಿಸ್ಬೇಕು, ನಿಮ್ಮ ಒಂದು ಸ್ಕಿಲ್ಲನ್ನು ಉಪಯೋಗಿಸ್ಬೇಕು, ಕಂಟೆಂಟ್ನ ಉಪಯೋಗಿಸ್ಬೇಕು, ಸ್ವಲ್ಪ ಪೇಷನ್ಸಿಂದ ವರ್ಕ್ ಮಾಡಬೇಕು. ಸೊ ಇದೆಲ್ಲನೂ ಹೇಗೆ ಮಾಡಬೇಕು ಅಂತಂದರೆ ಒಂದು ಒಳ್ಳೆ ಮೆಂಟರು, ಒಬ್ಬ ಗೈಡ್ ಅನ್ನೊಬ್ಬರು ಬೇಕೇ ಬೇಕು. ಆ ಒಬ್ಬರು ಮೆಂಟರ್ನ, ಗೈಡರ್ನ ನಿಮಗೆ ನಾನಿವತ್ತು ಫುಲ್ ವಿಡಿಯೋದಲ್ಲಿ ಅವರ ಒಂದು ಜರ್ನಿಯನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನಮ್ಮ ಜೊತೆಗೆ ಅವರು ಮಾತಾಡ್ತಾರೆ. ಅವರ ಒಂದು ಲೈಫ್ ಸ್ಟೈಲನ್ನು ಅವರ ಬಾಯಿಂದನೇ, ಅವರ ಒಂದು ಓನ್ ವರ್ಡ್ಸಲ್ಲಿ ಕೇಳಿಸ್ಕೊಳ್ಳಿ. ನಿಮ್ಮ ಲೈಫನ್ನು ಖಂಡಿತ ಚೇಂಜ್ ಮಾಡುತ್ತೆ. ಬದಲಾಯಿಸ್ಕೊಳ್ಳಿ, ಚೆನ್ನಾಗಿರಿ, ಎಲ್ಲರೂ ಸಹ ಸಕ್ಸಸ್ಫುಲ್ ಆಗಿರಿ ಅಂತ ಹೇಳಿ ಈ ಒಂದು ವಿಡಿಯೋನ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಎಸ್, ನಮಸ್ಕಾರ ಎಲ್ಲರಿಗೂ. ಇವತ್ತು CTV ನ್ಯೂಸ್ ಸಮರ್ಪಿಸುತ್ತಿದೆ ಒಂದು ಹೊಸ ಗೆಸ್ಟನ್ನು, ತುಂಬ ಇಂಪಾರ್ಟೆಂಟ್ ಆಗಿರೋವಂಥವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀವಿ CTV ನ್ಯೂಸಲ್ಲಿ. ಬಹುಶಃ ಇದೆ ಫಸ್ಟ್ ನಮ್ಮ ಅಂತ ಅನಿಸುತ್ತೆ. ಏನು ಅಂತಂದರೆ, ಇವಾಗ ಕರ್ನಾಟಕದಲ್ಲಿ ಆಲ್ ಓವರ್ ಇಂಡಿಯಾದಲ್ಲಿ ಹೇಳಬೇಕಂದ್ರೆ ಯೂಟ್ಯೂಬರ್ ಅಂದರೆ ನಮಗೆ ಫಸ್ಟ್ ನೆನಪಾಗೋದು ಯಾರು ಅಂತ ಬಹುಶಃ ಇಷ್ಟೊತ್ತಿಗೆ ನಿಮ್ಗೆಲ್ಲರಿಗೂ ಸಹ ಗೊತ್ತಾಗೇ ಇರಬೇಕು. ಅಂತಹ ಒಂದು ಗ್ರೇಟ್ ಯೂಟ್ಯೂಬರ್ನ ಇಂಟರ್ವ್ಯೂ ಮಾಡೋದಕ್ಕೆ CTV ಇಲ್ಲಿವರೆಗೂ ಬಂದ್ಬಿಟ್ಟಿದೆ. ಸೊ ಇವತ್ತು ನಾವು ದ ಗ್ರೇಟ್ ಯೂಟ್ಯೂಬರ್ ಆ್ಯಂಡ್ 2 ಸಿಲ್ವರ್ ಪ್ಲೇಟ್ ಆ್ಯಂಡ್ 2 ಗೋಲ್ಡ್ ಪ್ಲೇಟ್, ನಮ್ಮ ಕರ್ನಾಟಕದಲ್ಲಿ 2 ಗೋಲ್ಡ್ ಪ್ಲೇಟ್ ತೊಗೊಂಡಿರುವಂಥವ್ರು ಇವರೇ ಮೊದಲು. ಆನ್ ಟೋಟಲ್ ಇಂಡಿಯಾ ತಗೊಂಡಾಗ 2 ಗೋಲ್ಡ್ ಪ್ಲೇಟ್ ತೊಗೊಂಡಿರೋರು 9 to 10 ಮೆಂಬರ್ಸ್ ಇರ್ಬೋದೇನೋ ಅಷ್ಟೇ. ಅಂತಹ ಒಬ್ಬ ಗ್ರೇಟ್ ಯೂಟ್ಯೂಬರ್ ಆ್ಯಂಡ್ ಗ್ರೇಟ್ ಅಚೀವರ್, ಒಬ್ಬರ ರೈತನ ಮಗನಾಗಿ ಹುಟ್ಟಿ ಇವತ್ತು ಒಂದು ಯೂಟ್ಯೂಬ್ ಇನ್ಕಮಲ್ಲಿ ಇಡೀ ಯೂಟ್ಯೂಬ್ ಫ್ಯಾಮಿಲಿಯಾಗಿ ಕನ್ವರ್ಟ್ ಆಗಿಬಿಟ್ಟು ಜೀವನ ನಡೆಸ್ತಾ ಇದ್ದಾರೆ ಅಂದರೆ ಎಷ್ಟೋ ಜನಕ್ಕೆ ಮಾದರಿ ಅಂತ ಹೇಳ್ಬೋದು. ಈ ಮಾದರಿ ವ್ಯಕ್ತಿಯನ್ನು ನಿಮ್ಗೆಲ್ಲರಿಗೂ ಪರಿಚಯ ಮಾಡಿಸ್ಲೇಬೇಕು ಅಂತ CTV ನ್ಯೂಸ್ ಇವತ್ತು ಈ ಒಂದು ಆಫೀಸ್ಗೆ ಬಂದಾಗಿದೆ. ಸೊ ಹಾಗಾದರೆ ಯಾರು ಅವರು ಅಂತ ಹೇಳ್ಬಿಟ್ಟು ನಿಮ್ಗೆಲ್ಲರಿಗೂ ಸಹ ಕ್ಯೂರಿಯಾಸಿಟಿ ಇರಬೇಕು. ಎಸ್, ಅವ್ರು ಯಾರು ಅಲ್ಲ, ದತ್ತಾತ್ರೇಯ ಬೆನ್ಯೂರ್ ಅಲಿಯಾಸ್ ದತ್ತಾ ಬೆನ್ಯೂರ್. ಯಾರು ಗೊತ್ತಿಲ್ಲ ಹೇಳಿ ಈ ಹೆಸರು? ಕರ್ನಾಟಕದಲ್ಲಿ ಅದು ಫೋನ್ ಇಟ್ಕೊಂಡಿರೋರಲ್ಲಿ ಈ ಒಂದು ಪರ್ಸನ್ನ ನೋಡದೇ ಇರೋವಂಥವ್ರು ಯಾರೂ ಇಲ್ಲ, ಈ ಹೆಸರು ಕೇಳದೇ ಇರೋವಂಥವ್ರು ಯಾರೂ ಸಹ ಇಲ್ಲ. ಸೊ ಹಾಗಾದರೆ ದತ್ತಾ ಬೆನ್ಯೂರಿ ಅವ್ರಿಗೆ ವೆಲ್ಕಮ್ ಮಾಡಿಬಿಡೋಣ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದೆ. ತುಂಬಾ ಸಂತೋಷ ಸರ್, ಇವತ್ತು CTV ನ್ಯೂಸ್ಗೆ ನಿಮ್ಮ ಇಂಟರ್ವ್ಯೂ ಕೊಡ್ತಾ ಇರೋವಂಥದ್ದು. ಇಟ್ಸ್ ಅಮೇಝಿಂಗ್ ಆ್ಯಂಡ್ ವೆರಿ ಹ್ಯಾಪಿ ಅಂತ ಹೇಳ್ಬೋದು. ನಮ್ಮ CTV ಕಡೆಯಿಂದ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ತುಂಬಾ ಅಚೀವ್ ಮಾಡಿದ್ದೀರಾ ಯೂಟ್ಯೂಬ್ ಇಂದ. ಎಷ್ಟೋ ಜನಕ್ಕೆ ನೀವು ಮಾದರಿ ಸರ್, ಹೇಳಬೇಕು ಅಂತಂದ್ರೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನಾನು ಹೇಳ್ಬಿಡ್ಬೇಕು ಏನು ಅಂತಂದ್ರೆ, ನಿಮ್ ಸಿಂಪ್ಲಿಸಿಟಿ. ರಿಯಲಿ ಇಷ್ಟೊಂದು ದುಡ್ಡು ಮಾಡಿದ್ದೀರಾ ಯೂಟ್ಯೂಬಿಂದ, ಇಷ್ಟೆಲ್ಲ ಅರ್ನ್ ಮಾಡ್ತಾ ಇದ್ದೀರಾ, ಎಷ್ಟೋ ಜನಕ್ಕೆ ಮಾದರಿ ಆಗಿದ್ದೀರಾ. ಆದರೆ ನಿಮ್ಮ ಸಿಂಪ್ಲಿಸಿಟಿ ಮಾತ್ರ ಒಂದು ಪಾಯಿಂಟ್ ಚೇಂಜ್ ಆಗಿಲ್ಲ. ದಟ್ ಈಸ್ ವೆರಿ 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 ಅಪ್ರಿಷಿಯೇಷನ್ ಮಾಡುವಂಥ ಕ್ವಾಲಿಟಿ ಸರ್. ಯಾಕೆಂದರೆ ಮನುಷ್ಯ ಬೆಳೆದಂಗೆ ಸಮಥಿಂಗ್ ಚೇಂಜ್ ಆಗ್ತಾರೆ. ಆ ಚೇಂಜೇಬಲ್ ಇಲ್ಲದೆ ಇರೋಂಥ ಪರ್ಸನ್ ಇತ್ತೀಚೆಗೆ ನಾನು ಕಂಡಿದ್ದು ಅಂದರೆ ಬಹುಶಃ ನೀವೊಬ್ಬರೇನೆ ಸರ್. ಓಕೆ ಸರ್, ಹೇಗೆ ನೀವು ಯೂಟ್ಯೂಬ್ ಚಾನಲ್ ಮಾಡೋಕ್ಕೂ ಮುಂಚೆ ನಮ್ಮನ್ನ ಬ್ರೈಟ್ ಆಗಿ ಒಂದು ಲೈಟ್ ಆಗಿ ನಿಮ್ಮ ಲೈಫ್ ಜರ್ನಿ ತಿಳ್ಕೊಬೇಕು ಅಂತ ಆಸೆ ನನಗೆ. ಓಕೆ, ಜನಕ್ಕೂ ಸಹ ತುಂಬಾ ಜನಕ್ಕೆ ಕ್ಯೂರಿಯಾಸಿಟಿ ಇದೆ, ಇವ್ರು ಹೇಗೆ ಇಷ್ಟೊಂದು ಯೂಟ್ಯೂಬ್ ಇಂದ ದುಡ್ಡು ಮಾಡಿದ್ರು ಅನ್ನೋದು. ಬಿಫೋರ್ ಕಮ್ಮಿಂಗ್ ಅಂದ್ರೆ ಯೂಟ್ಯೂಬ್ ಬರೋಕ್ ಮುಂಚೆ ನಿಮ್ ಲೈಫ್ ಹೇಗಿತ್ತು ಸರ್? ಏನ್ ಮಾಡ್ತಿದ್ರಿ ಸರ್? ಮೇಡಮ್, ಅದಕ್ಕಿಂತ ಮುಂಚೆ ನಾನು ಆ್ಯಕ್ಚುಲಿ ಬೇಸಿಕಲಿ ಒಂದು ಹಳ್ಳಿಯಿಂದ ನಾವು ಬಂದಿರೋದು. ಸೊ ಹಿರೇರೋಗಿ ಇಂಡಿ ತಾಲೂಕು ಬಿಜಾಪುರಿಂದ.
ಅಲ್ಲಿ ನಾನು ಆ್ಯಕ್ಚುಲಿ ಒಂದು 7ನೇ ತರಗತಿಯಿಂದ ಸ್ಕೂಲ್ ಅಷ್ಟೊಂದು ಹೋಗಲಿಲ್ಲ, ಯಾಕಂದರೆ ತುಂಬ ಫೈನಾನ್ಷಿಯಲ್ ಪ್ರಾಬ್ಲಮ್ ಇತ್ತು. ಹಾಗಾಗಿ ತೋಟದಲ್ಲೇ ಕೆಲಸ ಮಾಡೋಕ್ಕೆ ಅಂತ ಶುರು ಮಾಡಿದೆವು. ನಾವು ಅಲ್ಲಿಂದನೇ 10th ಕೂಡ ಪಲ್ಟಿ ಹೊಡೆದಿಲ್ಲ. ಖುಷಿ ಸರ್. ಅಲ್ಲ ಅದು ಖುಷಿಯಾಗಿ ಹೇಳ್ಕೋಬೇಕು ಸರ್ ನೀವು, ಯಾಕಂದ್ರೆ ಇವತ್ತು ಎಷ್ಟೆಷ್ಟು ಓದಿರೋರು ಒಂದೇ ಇನ್ಕಮ್ ಮೇಲೆ ನಮ್ಗೆ ಒಂದೇ ಇನ್ಕಮ್ ಅಂತ ಬಾಧೆ ಪಡೋರು ಇದ್ದಾರೆ. ನೀವು ಅಷ್ಟು ಕಡಿಮೆ ಎಜುಕೇಶನ್ ಮಾಡಿದ್ರೆ ಇಷ್ಟೊಂದು ಅಚೀವ್ ಮಾಡಿದೆ ಅಲ್ಲ, ಯು ಹ್ಯಾವ್ ಟು ಟೆಲ್ ಪ್ರೌಡ್ಲಿ ಸರ್. ಸೊ ಅದು ಆದ ತಕ್ಷಣ ನಮ್ಮ ತಂದೆ ಆಮೇಲೆ ಮತ್ತೆ ನಮ್ಮ ಅಣ್ಣ ಅವರು ಏನು ಮಾಡಿದ್ರು, ಸೊ ಚೆನ್ನಾಗಿ ಓದ್ಕೋ, ನಮ್ಮ ಥರ ಕಷ್ಟಪಡಬೇಡ ಅಂತಂದ್ಬಿಟ್ಟು ರಿಟರ್ನ್ ರೀ ಎಕ್ಸಾಮ್ ಏನೋ ಬರೆದೆ. ಅದಾದ ತಕ್ಷಣ ಬೆಂಗಳೂರು ತೊಗೊಂಬಂದರು 2006 ಓಕೆ. ಬೆಂಗಳೂರು ಬಂದಿದ್ದು. ಇಲ್ಲಿ ಬಂದಾಗ ಫಸ್ಟ್ ಕಾಲೇಜ್ಗೆ ಹೋದಾಗ ಗೊತ್ತಾಗಿರೋದು ಇಂಗ್ಲೀಷ್ ಮೀಡಿಯಂ ಕಾಲೇಜ್ ಅಂತ. ನೀವು ಕನ್ನಡ ಮೀಡಿಯಂ ಓದಿರೋದು? ಕನ್ನಡ ಮೀಡಿಯಂ. ಅದನ್ನು ಕರೆಕ್ಟಾಗಿ ನಾವು ಓದಿರಲಿಲ್ಲ, ಯಾಕಂದರೆ ನಾವು ಸ್ಕೂಲ್ಗೆ ಹೋಗಿಲ್ಲ ತಂದಾಗ ಅಲ್ಲಿ. ಆಮೇಲೆ ಇನ್ನೊಂದು ಏನಂದರೆ ಎಕ್ಸ್ಪೆಷಲಿ ಅಲ್ಲಿ ಟೀಚರ್ಗಳಿಗೆ ಇಂಗ್ಲೀಷ್ ಬರ್ತಿದ್ದಿಲ್ಲ, ನಮಗೂ ಇನ್ನು ಕಲ್ಸೋದು ಬಿಟ್ಬಿಟ್ಟು. ಹಂಗಾಗಿ ಇಲ್ಲಿ ಫಸ್ಟ್ ಡೇ ಕಾಲೇಜ್ಗೆ ಹೋದಾಗ ಗೊತ್ತಾಯಿತು ಇಂಗ್ಲೀಷ್ ಮೀಡಿಯಂ ಅಂತ. ಯಾಕಂದರೆ ಎಲ್ಲರೂ ಮಾತಾಡೋಕ್ಕೆ ಶುರು ಮಾಡಿದಾಗ ಇಂಗ್ಲೀಷ್ ಮಾತಾಡೋರು. ನಮ್ಮ ಅಣ್ಣ ಜೊತೆ ಕರ್ಕೊಂಡು ಕಾಲೇಜ್ಗೆ ಹೋದಾಗ ಅವರೊಬ್ಬರು ಇವರು HOD ಇರ್ತಾರೆ. ಅವರು ವಾಟ್ ಈಸ್ ಇಸ್ ಹೇರ್ ಸ್ಟೈಲ್, ವಾಟ್ ಈಸ್ ಯರ್ ಪ್ಯಾಂಟ್ ಸೈಜ್ ಅಂತ. ಯಾಕಂದ್ರೆ ನಾವು ಊರಲ್ಲೆಲ್ಲ ಫೈನಾನ್ಷಿಯಲಿ ಪ್ರಾಬ್ಲಮ್ ಇದ್ದಾಗ ಯೂಸಲಿ ನಾವು ಏನೋ ರೋಡ್ ಸೈಡ್ ಬಟ್ಟೆಗಳು ಸೆಕೆಂಡ್ಸ್ ಅಲ್ಲಿ ಮಾರ್ತಿರ್ತಲ್ಲ ಅದನ್ನೇ ತೊಗೊಂಡು ಹಾಕೊಳ್ಳೋರು. ನನ್ನ ಸೈಜ್ ಇರೋದು ಬಂದು 28, ನಾನು ಹಾಕಿರೋ 32, 34 ಸೈಜ್ ಪ್ಯಾಂಟ್ ಅದು. ಹಿಂಗಾಗಿ ಅವರು ಆಮೇಲೆ ಚಪ್ಪಲಿ ಹಾಕೊಂಬರ್ಬಾರ್ದು, ಶೂ ಹಾಕೊಂಬರ್ಬೇಕು, ಹೇರ್ ಕಟ್ ಮಾಡಿಸ್ಬೇಕು, ಪ್ಯಾಂಟ್ ಗಿಂಟ ಅಂತ ಹೇಳಿದಾಗ ಸಿಸ್ಟಮ್ ಅಲ್ಲಿ ಮಾತಾಡಿದ ನನಗೇನು ಅರ್ಥ ಆಗಲಿಲ್ಲ ಅವತ್ತು. ಯಾಕಂದ್ರೆ ಇಂಗ್ಲೀಷು ನನಗೆ THE ದ ಒಂದು ಬಿಟ್ಟರೆ ಇಂಗ್ಲೀಷ್ ABCD ಬರ್ತಿತ್ತು ಅಷ್ಟೇ. ಸೊ ನಮ್ಮ ಅಣ್ಣಗೆ ಹೇಳಿದೆ ಇಂಗ್ಲೀಷ್ ಮೀಡಿಯಮ್ ಕನ್ನಡ ಮೀಡಿಯಮ್ ಅಂತಾರೆ, ಇಂಗ್ಲೀಷ್ ಮೀಡಿಯಮ್ ಅಂತದ. ಸೊ ಅಲ್ಲಿಂದ ಮೇಡಮ್ ಶುರುವಾಗಿರೋ ಜರ್ನಿ. ಕಾಲೇಜ್ ಬರೋಕ್ಕೆ ಶುರು ಮಾಡಿದಾಗ ಪ್ರತಿದಿನ ಬೆಳಿಗ್ಗೆ ಏನೋ ಬಂದುಬಿಡೋನು, ಹೋಗೋ ಟೈಮಲ್ಲಿ ದಿನಾಲು ಒಂದು 6 ತಿಂಗಳಾದರೂ ದಿನಾಲು ಅಳ್ಕೊಂಡು ಹೋಗ್ತಿದ್ದೆ. ಏನಂದರೆ ಏನೋ ಅರ್ಥ ಆಗಿ ರೆಡಿ ಇಲ್ಲ, ಅವ್ರ ಹೆಸರು ಕೇಳಿದ್ರು ಕೂಡ ವಾಟ್ ಈಸ್ ಯುವರ್ ನೇಮ್ ಅನ್ನೋದು ಅರ್ಥ ಆಗೋದು ಬೇರೆ. ಈಗ ಒಂದು ವಾಟ್ ಈಸ್ ಯುವರ್ ಫಾದರ್ ಡೂ ಅನ್ನೋದು ಅರ್ಥ ಆಗ್ತಿತ್ತಿಲ್ಲ ನನಗೆ. ಸೊ ನಾನೇನು ಮಾಡಿದೆ ಅಂದರೆ ಫಸ್ಟ್ ಡೇ ಇಂಟ್ರೊಡಕ್ಷನ್ ಎಲ್ಲ ಇರುತ್ತಲ್ಲ ಆ ಟೈಮಲ್ಲಿ ಸೆಂಟ್ರಲ್ ಕುತ್ಕೊಂಡಿದ್ದೆ. ಹಿಂದೇನು ಹುಡುಗರು ಮುಂದೇನು ಹುಡುಗರು, ಸೆಂಟ್ರ್ ಏನು ಹೇಳ್ತಾರೆ ಅದನ್ನ ನಾವು ಕಾಪಿ ಮಾಡ್ಬೋದು. ಆಮೇಲೆ ನಂದು ಬಂತು, ನನ್ನ ಹೆಸರು ಹೇಳಿದೆ, ನಮ್ಮ ತಂದೆ ಅಗ್ರಿಕಲ್ಚರ್ ಅಂತ ಹೇಳಿದೆ. ನೆಕ್ಸ್ಟ್ ಬಂದು ಊರ ಹೆಸರು ಹೇಳ್ಬಿಟ್ಟು ಕುತ್ಕೊಂಡ್ಬಿಟ್ಟೆ. ಸೊ 6 ತಿಂಗಳಾದ ತಕ್ಷಣ ಏನಾಯಿತು, ಇನ್ನು ಸರಿ ಬೇಡ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅಂತಂದು ನಮ್ಮ ಅಣ್ಣಗೆ ಹೇಳಿದೆ, ನೀನು ಎಷ್ಟೇ ಪರವಾಗಿಲ್ಲ, ಸೊ ಆರಾಮಾಗಿ ಓದ್ಕೋ, ಟೆನ್ಷನ್ ಇಲ್ಲ, ಹಂಗೆ ಹಿಂಗೆ ಅಂತಂದರು. ಆಮೇಲೆ ನಮ್ಮ ತಾಯಿ ಹತ್ರ ಫೋನ್ ಮಾಡಿ ಹೇಳಿದೆ, ನನಗಿಲ್ಲಿ ಓದೋಕ್ಕಾಗ್ತಿಲ್ಲ ಹಂಗೆ ಹಿಂಗೆ ಅಂತ. ಅವರು ಒಂದು ಸ್ವಲ್ಪ ಕರ್ಕೊಂಡ್ಬಂದ್ಬಿಡಿ ಅವ್ನಿಗೆ ತೋಟದಲ್ಲಿ ಕೆಲಸ ಮಾಡ್ತಾನೆ ಅಂದಿದ್ರು. ಸೊ ಅವಾಗ ನಮ್ಮ ಅಣ್ಣ ಹೇಳಿದ್ದು, ಅವನೊಂದು ಚಿಕ್ಕ ಮಗು ಅನ್ಕೋ, ಸೊ ಇವಾಗ ಕೈ ಹಿಡಿದು ನಡೆಸಿದ್ರೆ ಮುಂದೊಂದು ದಿವಸ ನಡೀತಾನೆ ಅಂತಂದ್ರು. ಸೊ ಹಾಗೆ ಆಗ್ತಾ ಆಗ್ತಾ ಫಸ್ಟ್ ಇಯರು ಮತ್ತೆ ಪಲ್ಟಿ, ಯಾಕಂದರೆ ಬರೆಯೋಕ್ಕೂ ಬರದೆ ಟೈಮ್ ಅದು. ಸೊ ಫಸ್ಟ್ ಇಯರು ಸುಮಾರು ಸಬ್ಜೆಕ್ಟ್ಗಳು ಫೇಲ್ ಆದವು. ಅಂದರೆ ಥಿಯರಿ ಇದ್ದೆ ನಾನು, ಯಾಕಂದರೆ ಥಿಯರಿ ಅನ್ನೋದು ನಿಮ್ಗೆ ಏನೇ ಒಂದು ನಾನು ನೋಡ್ತಿದ್ರು ಕಲ್ತ್ಕೊಂಡ್ಬಿಡ್ತೀನಿ ಆಲ್ಮೋಸ್ಟ್ ಎಲ್ಲ. ಸೊ ಅದನ್ನು ಒಂದಿಷ್ಟು ಪಾಸ್ ಆಯಿತು. ಸೊ ಸೆಕೆಂಡ್ ಇಯರ್ ಬಂದೆ, ಮತ್ತೆ ಎಲ್ಲ ಸಬ್ಜೆಕ್ಟು ಬ್ಯಾಕ್. ನಂದು ಆಲ್ಮೋಸ್ಟ್ ಡಿಪ್ಲೊಮಾದಲ್ಲಿ ಇವಾಗ ನೀವು ತೊಗೊಂಡ್ರೆ 32 ಸಬ್ಜೆಕ್ಟ್, ಅದು ಎಲ್ಲ ಫೇಲ್ ಆಗಿರೋ ನಾನು ಒಬ್ಬನೇ ವ್ಯಕ್ತಿ ಇರಬೇಕೆ ಕಾಲೇಜಲ್ಲಿ. ಸೊ ಹೌದು. ಒಂದು ದಿವಸ ನಮ್ಮ ಅಣ್ಣಗೆ ಪ್ರಿನ್ಸಿಪಲ್ ಕರೆದಿದ್ರು, ಯಾರೋ ಇದ್ರೆ ಕರ್ಕೊಂಬಾತಂದು. ಅವಾಗ ನಮ್ಮ ಅಣ್ಣ ಹೋದಾಗ ನಮ್ಮ ಅಣ್ಣನ ಬ್ಯಾಕ್ಗ್ರೌಂಡ್ ಎಲ್ಲ ಕೇಳಿ, ಅವ್ರು ಇಂಜಿನಿಯರಿಂಗ್ ಇಲ್ಲೇ ಬೆಂಗಳೂರಲ್ಲೇ ಓದಿದ್ರು. ಅವ್ರು ಹೇಳ್ತಿದ್ರು, ಅಲ್ಲ ನಿಮ್ಮ ಅಣ್ಣ ನೋಡಯ್ಯ ಅವ್ರು ಇಂಜಿನಿಯರಿಂಗ್ ಓದ್ಕೊಂಡು ಹೆಂಗೆ ಇದು ಇದ್ದಾರೆ, ನೀನು ನೋಡಿದ್ರೆ ಹಿಂಗಿದೆ ಅಂತ ತಂದುಬಿಟ್ಟು ನಮ್ಮ ಅಣ್ಣನ ಮುಂದೆ ಹೇಳಿದ್ರು. ನನ್ನ ತಲೆ ಮೇಲೆ ಒಂದು ದೊಡ್ಡ ಕಲ್ಲು ಹೇರ್ಬಿಟ್ಟಿದ್ದ ಇವನು, ಇಷ್ಟು ಫಸ್ಟ್ ಟೈಮ್ ನಾನು ಇಷ್ಟೊಂದು ಫೇಲ್ ಆಗಿರೋ ಸ್ಟೂಡೆಂಟ್ಗಳು ನೋಡಿದ ತಂದುಬಿಟ್ಟು. ಸೊ ಅಂದರೆ ನಮ್ಮ ಬ್ಯಾಕ್ಗ್ರೌಂಡ್ ಅವ್ರಿಗೆ ಗೊತ್ತಿರಲಿಲ್ಲ. ಸೊ ಹಿಂಗಾಗಿ ಇದು ಎಲ್ಲ ಆಯಿತು. ಬಟ್ ಹಾಗೆ ಆಗ್ತಾ ಅಲ್ಲಿ ಏನಾಯಿತು, ಲಾಸ್ಟಿಗೆ ಒಂದು ದಿವಸ ನಾನು ಕಲಿಯೋಕ್ಕಾಗಲ್ಲ, ಇನ್ನು ಕೆಲ್ಸಕ್ಕೆ ಹೋಗ್ತೀನಿ ಅಂದೆ ನಮ್ಮ ಅಣ್ಣಗೆ. ಫೇಲ್ ಆಗಿದ್ನಲ್ಲ, ಏನಿಲ್ಲ ನಂದು ಗ್ಯಾಪ್ ಇತ್ತಲ್ಲಿ. ನಮ್ಮ ಅಣ್ಣ ಇಲ್ಲ, ನೀನು ಕುತ್ಕೊಂಡು ಓದೋದು. ನನಗೆ ಏನಂದರೆ ಒಂದು ಬುಕ್ ಹಿಡಿದ್ರೆ ಓದೋಕ್ಕೆ ಬರ್ತಿತ್ತಿಲ್ಲ, ಸುಮ್ಮನೆ ಏನು ಬುಕ್ ಹಿಡಿಯೋದು ನನಗೊಂತಾರೆ, ಇವ್ರು ಏನಪ್ಪ ಬಿಡ್ತಾನೆ ಇಲ್ಲ ನನಗೆ, ದುಡ್ಡು ಕಟ್ತಿದ್ದಾರೆ. ಅವಾಗ ಫೈನಾನ್ಷಿಯಲ್ ಪ್ರಾಬ್ಲಮ್ಮು ಇತ್ತು ನಮ್ಮ ಅಣ್ಣಗೆ. ಅವಾಗೆ 2006 ಜಾಬ್ ಸಿಕ್ಕಿತ್ತು ಅಷ್ಟೇ.
ಅವರು ಓದು ಅಂತವ್ರೆ, ಬುಕ್ಕದ ಹೆಡ್ಲೈನೇ ಓದಕ್ ಬರ್ತಿಲ್ಲ, ಇವ್ರು ಏನ್ ಹೇಳೋದಂತ ನನಗೂ ಅರ್ಥ ಆಗ್ತಿಲ್ಲ ಅಂದ. ಯಾರ ಹತ್ರ ಹೇಳೋದಂತ ಒಂದು ಕತೆ, ಸುಮ್ನೆ ಬುಕ್ ಹಿಡ್ಕೊಂಡು ಕುತ್ಕೊಂಡ್ಬಿಡೋದು. ಮತ್ತೇನ್ ಮಾಡಿದ್ರಿ ಸರ್? ಓದಕ್ಕಾಗಲ್ಲ. ಆಮೇಲೆ ಅಷ್ಟೇ ಮೇಡಮ್, ಅದು ಸೆಕೆಂಡ್ ಇಯರ್ ಫೇಲ್ ಆದಾಗ ನಮ್ಮ ಅಣ್ಣಂಗೆ ಫೈನಲ್ ಆಗಿ ಕೆಲ್ಸಕ್ಕೆ ಹೋಗ್ತೀನಿ ಅಂತಂದೆ ನಾನು. ಸೊ ಫಸ್ಟು ನಂದು ಮೋರ್ ಮೆಗಾ ಸ್ಟೋರ್ ಬಿಲ್ಲಿಂಗ್ ಕೌಂಟ್ರಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡೆ, ಮಾದೇವಪುರದಲ್ಲಿದೆ. ಅವಾಗ ನನಗೆ ಒಂದು 3,500 ಸ್ಯಾಲ್ರಿ. ಅವಾಗ ಹೋಗ್ಬೇಕಂದ್ರೆ ನಮ್ಮ ಅಣ್ಣ ಕರ್ಕೊಂಡೋಗಿದ್ದೆ ಇಂಟರ್ವ್ಯೂ ಟೈಮಲ್ಲಿ. ಅದು ನನ್ನ ಬ್ಯಾಡ್ ಲಕ್ ಏನಂದ್ರೆ ಲೇಡಿ HR ಇದ್ರು. ನಮ್ಗೆ ಲೇಡಿಗಳಂದ್ರೆ ಭಯ ಹೋಗೋಂತರ ಹೇಳು, ಅಂದ್ರೆ ಜೋರಾಗಿ ಇಂಗ್ಲಿಷ್ ಎಲ್ಲ ಮಾತಾಡ್ತಾರೆ, ಅದೇ ಹೆಂಗ್ ಮಾತಾಡೋದು ಅನ್ನೋ ಭಯ. ಜೆಂಟ್ಸ್ ಆದ್ರೆ ನೀವು ಕನ್ನಡ ಏನೋ ಮಾತಾಡ್ಬೋದು, ಎಕ್ಸ್ಪೆಷಲಿ ಹೆಣ್ಮಕ್ಳು ಎಕ್ಸ್ಕ್ಯೂಸ್ ಮೀ ಅಂತಾನೆ ಅಂದ್ಬಿಡ್ತಾರೆ, ಎಲ್ಲ ಸೊ ಹಿಂಗಾಗಿ ಹೋದ ತಕ್ಷಣ ಅವರು ಇಂಗ್ಲೀಷಲ್ಲಿ ಶುರು ಮಾಡಿದ್ರು. ನನಗೆ ಇಂಗ್ಲೀಷ್ ಬರಲಿಲ್ಲ. ಆಮೇಲೆ ಇಂಗ್ಲೀಷ್ ಬೇಕು ಅದು ಇದು ಅಂತೆಲ್ಲ ಅಂದರು. ಏನು ಓದಿದೆ ಅಂತ ತಕ್ಷಣ ಡಿಪ್ಲೊಮಾ ಮೆಕ್ಯಾನಿಕ್ ಅಂದ್ಬಿಟ್ಟೆ ನಾನು. ಆಮೇಲೆ ವಾಟ್ ಈಸ್ ಸೈನ್ಸ್ ಅಂದ್ಬಿಟ್ರು. ನನಗೆ ಇದು ಸೊ ಹಂಗಾಗಿ ನಾನು ಸುಮ್ಮನೆ ಕೂತ್ಕೊಂಡೆ. ಆಮೇಲೆ ಕಾಲ್ ಯುವರ್ ಬ್ರದರ್ ತಂದ್ಬಿಟ್ಟು, ಅದಕ್ಕಿಂತ ಮುಂಚೆ ನನಗೆ ಏನು ಕೇಳಿದ್ರು, ವಾಟ್ ಈಸ್ ಯುವರ್ ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ ಅಂದರು. ಸೊ ನಾನು ಕಂಪ್ನಿ ಸ್ಟ್ಯಾಂಡರ್ಡ್ ಅಂದ್ಬಿಟ್ಟೆ. ಹೂ ಟೋಲ್ಡ್ ದಿಸ್ ವರ್ಡ್ ಅಂತಂದ್ರೆ ಮೈ ಬ್ರದರ್, ಕಾಲ್ ಯುವರ್ ಬ್ರದರ್ ಅಂತಂದ್ರೆ. ನಮ್ಮ ಅಣ್ಣ ಇಂಜಿನಿಯರಿಂಗ್ ಓದಿದ್ದಾನೆ, IT ಅಲ್ಲಿ ವರ್ಕ್ ಮಾಡ್ತೀನಿ ಅಂತ ಅವ್ರಿಗೆ ಐಡಿಯಾ ಇರಲಿಲ್ಲ. ಸೊ ಬಂದ ತಕ್ಷಣ ಅವರಿಗೆ ಶುರು ಮಾಡಿಬಿಟ್ರು, ಇವನಿಗೆ ಏನೆಲ್ಲ ಕ್ವಶನ್ ಕೇಳಿದ್ರೆ ಏನು ಹೇಳಿಲ್ಲ, ಇದು ಒಂದು ಹೇಳ್ಕೊಟ್ಟಿದ್ದೀರ ನೀವು ಅದನ್ನ ಇದನ್ನ ಅಂತಂದ ತಕ್ಷಣ ಲಾಸ್ಟಿಗೆ ಮಾತಾಡಿದಾಗ ಈ ಥರ ನನ್ನ IT ಓದಿ ಅದು ಅಂದರೆ IT ಅಲ್ಲಿ ವರ್ಕ್ ಮಾಡ್ತಿರೋದು ಅಂತಂದಾಗ, ಸೊ ಅಲ್ಲಿ ನನಗೆ ಫೈನಲ್ ಆಗಿ 3,500 ಸ್ಯಾಲ್ರಿ ಕೊಟ್ರಲ್ಲಿ. ಸೊ ಅಲ್ಲೊಂದು ಸ್ವಲ್ಪ ದಿವಸ ಕಂಟಿನ್ಯೂ ಮಾಡ್ಕೊಂಡು ಮತ್ತೆ ಎಕ್ಸಾಮ್ಸ್ ನನ್ನ ಲಕ್ ಹೆಂಗೆ ಬಂತು ಅಂದರೆ, ಎಷ್ಟೇ ಬ್ಯಾಕ್ ಸಬ್ಜೆಕ್ಟ್ ಇದ್ರೂ ಕೂಡ ಕೋರ್ಸನ್ನು ಕಂಪ್ಲೀಟ್ ಮಾಡ್ಬೇಕಂತ ಬಂದ್ಬಿಡ್ತಾವಾಗ. ಅದು 3ನೇ ವರ್ಷನೂ ಮುಗಿಸ್ಕೊಂಡ್ಬಿಟ್ಟೆ. ಬಟ್ ಎಲ್ಲ ಸರ್ಟಿಫಿಕೇಟ್ ಅಲ್ಲಿ ಎಲ್ಲ ಫೇಲ್ ಇರುತ್ತೆ. ಎಲ್ಲ ಸುಮಾರು ಎಲ್ಲಾರ್ದು ಒಂದು ಸೆಮಿಸ್ಟರ್ ಒಂದು ಸರ್ಟಿಫಿಕೇಟ್ ಇರುತ್ತಂದ್ರೆ ನನ್ ಸುಮಾರು ಇದಾವೆ. ಫೇಲ್ ಇದ್ರೆ ಇನ್ನೊಂದು 4 ಪಾಸ್ ಇರ್ತದೆ. ಇದು ಏನು ಸಾರಿ, 1 ಪಾಸ್ ಇದ್ರೆ 4 ಫೇಲ್ ಇರ್ತದ್ರೆ. ಸೊ ಹಂಗಾಗಿ ಅದನ್ನ ಮುಗಿದಾಯ್ತು. ಅದಾದ ತಕ್ಷಣ ಬಂದು 2 ವೀಲರ್ ಸೇಲ್ಸ್ ಎಕ್ಸಿಕ್ಯೂಟಿವ್ಗೆ ಸೇರ್ಕೊಂಡೆ ಬಜಾಜ್ ಶೋರೂಮಲ್ಲಿ. ಅಲ್ಲಿ ನನಗೆ ಒಂದು 6,000 ಸ್ಯಾಲ್ರಿ ಶುರು ಆಯಿತು ಡೈರಿ ಸರ್ಕಲಲ್ಲಿ ಬಜಾಜ್ ಶೋರೂಮು. ಅಲ್ಲಿ ಒಂದು 6 ತಿಂಗಳಾಯಿತು. ಅವ್ರು ಏನು ಮಾಡಿದ್ರು ಅಂದರೆ ಟ್ರಾನ್ಸ್ಫರ್ ಮಾಡಿದ್ರು ಕೋರ್ಮಂಗ್ಳಿಗೆ. ಯಾಕಂದರೆ ಅಣ್ಣ ಮನೆಯಲ್ಲಿದ್ದೆ ನಾನು ಅವಾಗ ಜಯನಗರಲ್ಲಿ. ಅದು ಆದ ತಕ್ಷಣ ಬಂದು ಇರೋದೇ ಸ್ಯಾಲ್ರಿ ಕಡಿಮೆ, 6,000. 6,000ದಲ್ಲಿ ಬಸ್ ಚಾರ್ಜು ಅದನ್ನೆಲ್ಲ ಹೊಳೋದು ಮತ್ತೆ 0 ಆಗುತ್ತಂತೇಳಿ ದಿನಾಲು ಅವತ್ತು ಅಪ್ ಆ್ಯಂಡ್ ಡೌನು 14 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತಿದ್ದೆ. ಹೋಗ್ಬೇಕಂದ್ರೆ 7 ಕಿಲೋಮೀಟ್ರ್, ಬರ್ಬೇಕಂದ್ರೆ 7 ಕಿಲೋಮೀಟ್ರು. ಸೊ ಹಿಂಗೆಲ್ಲ ಜರ್ನಿ ಶುರುವಾಗಿ 1.5 ವರ್ಷ ಆಯ್ತದ ಆದ ತಕ್ಷಣ. ಆಮೇಲೆ ಹೀಗೆ ಬೇರೆ ಒಂದಿಷ್ಟು ಬಿಸ್ನೆಸ್ಗಳೆಲ್ಲ ಮಾಡಿದೆವು. ಅಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್, ಸ್ಟಾಕ್ ಮಾರ್ಕೆಟು, ಅದನ್ನ ಇದನ್ನ. ಅದು ಆದ ತಕ್ಷಣ ಮತ್ತೆ ಇಲ್ಲೊಂದು ಕಡೆ ಕೆಲ್ಸಕ್ಕೆ ಸೇರ್ಕೊಂಡಿದ್ದೆ. ಅಲ್ಲಿಂದ ಶುರುವಾಗಿರೋದು ಯೂಟ್ಯೂಬ್ ಜರ್ನಿ. ಸೊ 12ಅಲ್ಲಿ ಆ್ಯಕ್ಚುಲಿ ನಮ್ಮ ಅಣ್ಣ ಶುರು ಮಾಡಿದ್ದು. ಸೊ ಅದು ಹೇಗೆ ಶುರು ಆಯ್ತು ಅಂದರೆ, 9ಅಲ್ಲಿ ಅವರು ಒಂದು ಬೇರೆ ಕಂಟ್ರಿಗೆ ಹೋದಾಗ ಎಗ್ಗನ್ನು ಬಾಯ್ಲ್ ಅಂದರೆ ಈ ಮೈಕ್ರೋವನಲ್ಲಿ ಎಗ್ ಬಾಯ್ಲ್ ಮಾಡ್ತಾರೆ, ಅದು ಬ್ಲಾಸ್ಟ್ ಆಗಿತ್ತಂತ, ಡಮ್ ಅಂತಂದಿತ್ತಂತೆ. ಸೊ ಇದು ಯಾಕೆ ಅಂತೇಳಿ ಗೂಗಲಲ್ಲಿ ಸರ್ಚ್ ಮಾಡಿದಾಗ ಒಂದು ಯೂಟ್ಯೂಬ್ ವಿಡಿಯೋ ಬಂದಿತ್ತಂತ ಅವಾಗ ಅವ್ರಿಗೆ, ಈ ಥರ ಬಾಯ್ಲ್ ಮಾಡ್ಬೋದಂತ. ಅಲ್ಲಿಂದ ಶುರು ಆಗಿರೋದು ಯೂಟ್ಯೂಬ್ ಅನ್ನೋದು ಅವರಿಗೆ 9ಇಂದ. 12ಅಲ್ಲಿ ಪಾರ್ಟ್ ಟೈಮ್ ಏನಾದರೂ ಮಾಡೋಣ, ಯಾಕಂದರೆ ಅವರು IT-ಯಲ್ಲಿದ್ದರೂ ಕೂಡ ಅವರಿಗೆ ಸ್ಯಾಲ್ರಿ ಕಡಿಮೆ ಇತ್ತು ಅವಾಗ, ಇಂಜಿನಿಯರಿಂಗ್ ಓದಿದ್ರು. ಸೊ ಮುಂಚೆನೂ ವೆಬ್ಸೈಟ್ ಎಲ್ಲ ಕ್ರಿಯೇಟ್ ಮಾಡ್ತಿದ್ರು, ಅದು ಎಲ್ಲ ಸುಮಾರು ಜನ ಎಲ್ಲ ತಕ್ಷಣ ದುಡ್ಡು ಕೊಡ್ತಾ ಇರಲಿಲ್ಲ. ಯೂಟ್ಯೂಬು ಅಂದರೆ ಆನ್ಲೈನಲ್ಲಿ ಹೇಗೆ ದುಡ್ಡು ಮಾಡ್ಬೋದು ಅಂದಾಗ ಅವಾಗೊಂದು ವಿಡಿಯೋ ಬಂದಿತ್ತಂತೆ, ಯೂಟ್ಯೂಬಿಂದನೂ ಅರ್ನ್ ಮಾಡ್ಬೋದು ಅಂತಂದ್ಬಿಟ್ಟು. ಅಲ್ಲಿಂದ ಅವರು ಶುರುವಾಗಿ 12ಅಲ್ಲಿ ಅವರು ಸೇಮ್ ಆ ಎಗ್ ಬಾಯ್ಲ್ ಮಾಡಿರೋ ವಿಡಿಯೋನೇ ಇವರು ಹಾಕಿಬಿಟ್ಟು ಸ್ಟಾರ್ಟಿಂಗು. ಅಲ್ಲಿಂದ ಸುಮಾರು ಒಂದು 6 ತಿಂಗಳು 1 ವರ್ಷ ಗ್ಯಾಪಲ್ಲಿ ಅವ್ರಿಗೊಂದು $2 ಬಂದಿತ್ತು. ಅವಾಗ ನನಗೂ ಹೇಳಿದ್ರು ಅವರು, ಈ ಥರ ನೋಡು ಯೂಟ್ಯೂಬ್ ಮಾಡ್ಕೊ, ನಿನಗೂ ದುಡ್ಡು ಬರುತ್ತೆ ಅಂತ. ನಾನು ಹೋಗಿದ್ದೆ, ಸಂಡೇ ಮನೆಗೆ ಹೋಗ್ತಿದ್ನಲ್ಲ, ಎಷ್ಟು ಬಂದಿದೆ ಅಂತ ನಾನು ಕೇಳಿದೆ. $2 ಅಂದರು. ನಾನು ಕುತ್ಕೊಂಡು ಯೋಚನೆ ಮಾಡ್ತಿದ್ದೆ. ಅವಾಗ ನನಗೆಲ್ಲ ಅವಾಗ ಸ್ಯಾಲ್ರಿ ಒಂದು 6,000 ಇತ್ತು. ಯಾರಪ್ಪ ಇವನು $2ಗೆ $62, $120 ಹಿಂಗೆಲ್ಲ ಹೇಳ್ತಾನಂತ ನಾನು ಅನ್ಕೊಂಡಿದ್ದೆ ಅವಾಗ. ಸೊ ಅವಾಗ ಏನಂತಂದ್ರೆ, ಆ ಇರೋ ಸ್ಯಾಲ್ರಿ 6,000 ನಮ್ಗೆ ಏನೋ ಗ್ರೇಟ್ ಅನ್ಕೊಂಡು ನಾವು ಹೇಳ್ಬೇಕಂದ್ರೆ ನಾವು ಯಾರ ಮಾತು ಕೇಳ್ತಾ ಇರಲಿಲ್ಲ. ನಾವೇ ಸೇಲ್ಸ್ ಎಕ್ಸಿಕ್ಯೂಟಿವ್, ಒಳ್ಳೆ ಡ್ರೆಸ್ ಗಿಸ್ ಹಾಕೋದು. ಸೊ ಏನಾಯ್ತು, ಅದು ಆದ ತಕ್ಷಣ ನಮ್ಮ ಅತ್ತಿಗೆ ಅವರಿಗೆ ಹೇಳಿದ್ರು. ಅವರು ಎಲ್ಲರ ಕೆಲ್ಸಕ್ಕೆ ಹೋಗ್ತಿದ್ದೆ ಮೇಡಮ್.
ನಮ್ಮಣ್ಣ ITL ಮಾಡ್ತಿದ್ದ, ಅತ್ತಿಗೆ ಅವನು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ರು, ನಾನು 2 ವೀಲರಲ್ಲಿ ಮಾಡ್ತಿದ್ದೆ. ಆಮೇಲೆ ನಮ್ಮ ಅತ್ತಿಗೆ ಅವ್ರು ಶುರು ಮಾಡಿದ್ರು. ಆಮೇಲೆ ನನಗೂ ಅವ್ರಿಗೆ ಒಂದು ಸ್ವಲ್ಪ ದುಡ್ಡು ಬರ್ತಿದ್ದಾಗ ನನಗೊಂದು ಬಂತು. ಬಟ್ ನಮ್ಮ ಅಣ್ಣ ಒಂದು ಹೇಳಿದ್ದೇನೆಂದರೆ, ಇದೇ ಥರ ನೀನು ಕೆಲಸ ಮಾಡ್ಕೊಂಡು ಇರಬೇಕು ಅಂತಿದೆಯೋ ಇಲ್ಲ ಏನಾದರೂ ಒಂದಿಷ್ಟು ಮಾಡ್ಕೋಬೇಕು. ಆಮೇಲೆ ಇನ್ನೊಂದು ಏನಂದರೆ, ನಾನು ಥರ್ಮಕೋಲ್ ಪ್ಲೇನ್ ಎಲ್ಲ, ಪೇಪರ್ ಪ್ಲೇನ್ ಎಲ್ಲ ಮಾಡ್ತಿದ್ದೆ. ಅಂದರೆ ಹಾಬಿ, DC ಮೋಟ್ರ್ ತಗೊಳ್ಳೋದು, ಫ್ಯಾನ್ ಹಾಕೋದು. ಈ ಚಿಕ್ಕ ಏಜಲ್ಲಿ ಇದ್ದಾಗ ಮ್ಯಾಂಗೋ ಎಲೆ ತಗೊಂಡ್ಬಿಟ್ಟು ಪಿನ್ ಇದು ಏನೋ ಮುಳ್ಳು ಚುಚ್ಚಿಬಿಟ್ರೆ ಫ್ಯಾನ್ ತರ ಸೊ ಅದನ್ನೇ ನೀನ್ ಯಾಕೆ ಮಾಡಬಾರ್ದು ಅಂತ ಹೇಳಿದ್ರು ಅವರು. ಅಂದ್ರೆ ಥರ್ಮಾಕೋಲ್ ಪ್ಲೇನ್ ಮಾಡ್ತಿದ್ದೆ ಪೇಪರ್ದೆಲ್ಲ, ಅದನ್ನೇ ಯಾಕೆ ಮಾಡಬಾರ್ದು ಅಂದಾಗ ಶುರು ಆಗಿರೋದು ಜರ್ನಿ ಇದು ಯೂಟ್ಯೂಬ್. ಸೊ ಅಂದ್ರೆ ನನಗೆ ಮುಂಚೆ ಏನಾಯ್ತು, ಮಾತಾಡಬೇಕು ಅಂತಂದ್ರೆ ಕಷ್ಟ ನನಗೆ. ಯಾಕಂದ್ರೆ ನನಗೆ ತುಂಬ ಸೈಲೆಂಟ್ ಆಗಿದ್ದು, ಆಲ್ಮೋಸ್ಟ್ ನಾನು ಮಾತೇ ಕಡಿಮೆ ಹೇಳ್ಬೇಕಂದ್ರೆ ಅವಾಗ. ಆಮೇಲೆ ನೆಕ್ಸ್ಟ್ ಇವಾಗ ಇಂಗ್ಲೀಷಲ್ಲಿ ಏನಾದ್ರು ಮಾತಾಡ್ಬೇಕಂದ್ರೆ ನನ್ನ ಚಾನಲ್ ಮಾಡೋಕ್ಕಾಗ್ತಿತ್ತಿಲ್ಲ. ಸೊ ನಮ್ಮಣ್ಣ ಹೇಳಿದ್ದೇನೆಂದರೆ, ವಾಯ್ಸ್ಲೆಸ್ ವಿತ್ ಫೇಸ್ಲೆಸ್ ಚಾನಲ್ಲು ಆರಾಮಾಗಿ ನೀನು ಮಾಡ್ಬೋದು ಅಂತ. ಯಾಕಂದರೆ ಅವ್ರು ವಿತ್ ಫೇಸ್ ಎಲ್ಲ ಬರ್ತಿರೋ ಒಂದು ಟೈಮ್. ಸೊ ನೀನು ಏನು ಮಾಡ್ತಿದ್ದೆ, ಬರೀ ಅದನ್ನೇ ತೋರಿಸು ಅಂದರು. ಸೊ ಅವತ್ತೇನೋ ಸರಿ ಅಂಥೇಳಿ ಒಪ್ಕೊಂಬಂದೆ. ಬಟ್ ನಾನು ಅವಾಗ PG ಯಲ್ಲಿದ್ದೆ. ನಾನು ಅವತ್ತು ಅನ್ಕೊಂಡಿದ್ದು, ಓಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದೇನಂತಂದರೆ, ಒಂದು PG ರೆಂಟ್ ಬಂದರೆ ಸಾಕು, 3,500 ಅಂತಾನೆ ಶುರು ಮಾಡಿದೆ ಅದು ಲಾಸ್ಟಿಗೆ. ಅಂದರೆ ಅಷ್ಟು ನಮ್ಗೆ ಯೂಟ್ಯೂಬಿಂದ ಈ ಥರ ಗ್ರೋತ್ ಆಗ್ತೇವೆ ಅಂತ ಏನು ಕನ್ಸು ಮನಸ್ಸಲ್ಲೂ ಗೊತ್ತಿರಲಿಲ್ಲ. ಸೊ ಸ್ಟಾರ್ಟ್ ಮಾಡಿದೆ, ಮಾಡೋ ತಕ್ಷಣವೇ ಫೇಸ್ ಶುರು ಆಗಿರೋದು. ಯಾಕಂದರೆ ಮೊಬೈಲ್ ಇರಲಿಲ್ಲ, ಲ್ಯಾಪ್ಟಾಪ್ ಇರಲಿಲ್ಲ. ಸೊ ಯಾರ ಹತ್ರನೂ ಕೇಳಬೇಕು, ಅವ್ರಿಗೆ ಕೊಡಬೇಕು. ಈಗ ಯಾರು ಕೊಡಲ್ಲ ಮೊಬೈಲ್, ಯಾಕಂದರೆ ಎಲ್ಲ ಡೇಟಾನು ಕೂಡ ಬ್ಯಾಂಕ್ ಲಿಂಕ್ ಕೂಡ ಎಲ್ಲ ಇದೆ. ಅವಾಗ ಯಾರ್ದು ಅಷ್ಟೊಂದು ಇರ್ತಿದ್ದಿಲ್ಲ. ಸೊ ಹಾಗಾಗಿ ನಾನು ಯಾರ್ದೋ ಒಬ್ರದ್ದು ಕೇಳೋದು, ಅವ್ರು ಯಾವಾಗ ಮಲ್ಕೊಂಡಿರ್ತಾರೋ ಅವಾಗ ಕೇಳೋದು ಅವ್ರದ್ದು, ಅವ್ರು ತೊಗೊಂಡ್ಬಿಟ್ಟು ಒಂದಿಷ್ಟು ವಿಡಿಯೋಗಳು ಮಾಡೋಕ್ಕೆ ಶುರು ಮಾಡಿದೆ. ಸೊ ಆ ಥರ ಹಾಗಾಗಿ ಜರ್ನಿ, ಸೊ ಹೀಗೆ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಯ್ತು ಶುರುವಾಗಿ. ಬೇರೆಯವ್ರ ಫೋನಿಂದ, ಬೇರೆಯವ್ರದ್ದು ಮೊಬೈಲು ಅವ್ರದ್ದೇ, ಲ್ಯಾಪ್ಟಾಪ್ ಅವ್ರದ್ದೇ, ಎಲ್ಲ ಅವ್ರದ್ದೇ. ಸೊ ಅಲ್ಲಿಂದ ಶುರು ಆಗಿರುತ್ತೆ. ಸರ್, ಈಗ ಯೂಟ್ಯೂಬ್ ಚಾನಲ್ ನೀವು ಬೇರೆಯವ್ರ ಫೋನಿಂದ ಯೂಸ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ರಿ, ಆಗ ಏನೆಲ್ಲ ಫೇಸ್ ಮಾಡಿದ್ರಿ ನೀವು? ಮೇಡಮ್, ಬೇಸಿಕಲಿ ಅವಾಗ ಏನಾಯ್ತಂದರೆ, ನಮಗೆ ಏನು ಐಡಿಯಾ ಇರಲಿಲ್ಲ, ಝೀರೋ ನಾಲೆಡ್ಜ್ ಅವಾಗ. ಸೊ ಅಂದರೆ ನನಗೆ, ನಮ್ಮ ಅಣ್ಣಗೊಂದಿಷ್ಟು ನಾಲೆಡ್ಜ್ ಇತ್ತು, ಅವ್ರಿಗೆ ಹೇಳಬೇಕಂದ್ರೆ ಈ ಥರ ಡೀಪಾಗಿ ಇರಲಿಲ್ಲ ಅವ್ರಿಗೆ ಕೂಡ. ಸೊ ಇದು ಹೆಂಗೆ ಒಂದು ಇಶ್ಯೂಸ್ಗಳು ಸ್ಟಾರ್ಟ್ ಆಯಿತು ಅಂದರೆ, ನನಗೆ ಏನಂದರೆ ಥಿಯರಿ ಅಷ್ಟೊಂದು ಅರ್ಥ ಆಗ್ತಿತ್ತಲ್ಲ, ಪ್ರಾಕ್ಟಿಕಲ್ ಓಕೆ. ಸೊ ನಾನು ವಿಡಿಯೋ ಎಲ್ಲ ಮಾಡ್ತಿದ್ದೆ, ಥಿಯರಿ ಸುಮಾರು ಮಿಸ್ಟೇಕ್ ಮಾಡ್ತಿದ್ದೆ ನಾನು. ಟೈಟಲ್ಲು ಏನೇನೋ ಆಗಿರ್ಬೋದು, ಅವಾಗವಾಗ ಅವ್ರು ಫೋನ್ ಮಾಡ್ತಿದ್ರು, ಹಿಂಗೆ ಹಾಕ್ಬೇಕು ಹಂಗೆ ಹಾಕ್ಬೇಕು ಅಂತ ಹೇಳ್ತಿದ್ರು. ನಾನು ನಮ್ಮ ಅಣ್ಣಗೆ ದುಡ್ಡು ಹೆಂಗೆ ಬರುತ್ತೆ ಅಂತ ಕೇಳಿದೆ. ಆ್ಯಡ್ಸಿಂದ ಬರುತ್ತೆ ಅಂದ. ಆ್ಯಡ್ಸ್ ಏನು ಮಾಡೋದು, ಕ್ಲಿಕ್ ಮಾಡಿದ್ರೆ ದುಡ್ಡು ಯಾರಾದ್ರೂ ಕ್ಲಿಕ್ ಮಾಡಿದ್ರೆ ಬರುತ್ತೆ ಅಂತ ಹೇಳಿದರು. ನಾನು ಫಸ್ಟ್ ಡೇನೇ ವೀಡಿಯೋನ ಹಾಕಿಬಿಟ್ಟು ಆಫೀಸಲ್ಲಿ ಹೋಗಿ ಕುತ್ಕೊಂಡು ನನ್ನ ವೀಡಿಯೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ತಂದೆ. 50 ಟೈಮ್ ಕ್ಲಿಕ್ ಮಾಡಿಬಿಟ್ಟಿದೆ. ದುಡ್ಡೇ ಬರ್ತಿಲ್ಲ, ನೋಡಿ ದುಡ್ಡು ಬರ್ತದೆ ಅಂತ ಅದು ಗೊತ್ತಿರಲಿಲ್ಲ. 3 ಡೇಸ್ ಆದ ತಕ್ಷಣ ಯೂಟ್ಯೂಬ್ ರೆವಿನ್ಯೂ ಜನರೇಟ್ ಆಗುತ್ತೆ, ಡಿಸ್ಪ್ಲೇ ಆಗುತ್ತೆ ಅಂತಂದು. ಆಮೇಲೆ 3 ದಿವಸ ಏನೋ ಆದ ತಕ್ಷಣ ಹೇಳಿದೆ ನಮ್ಮ ಅಣ್ಣಗೆ, ಏನೊಂದು $2 ಜಾಸ್ತಿ ಬಂದಿದೆ. ಅವ್ನು ಶಾಕ್, ಅದು ಹೆಂಗೆ ಬಂತು ನಿನಗೆ $2 ಅಂತ. ಸೊ ಇದು ಎಲ್ಲ ಆಗಿ 8.5 ತಿಂಗಳು ಹತ್ತತ್ರ ಆಲ್ಮೋಸ್ಟ್ 1.5 ಇಯರ್ ಆದ ತಕ್ಷಣ ಗೊತ್ತಾಗಿರೋದು. ಒಂದು ಇಮೇಲ್ ಬಂತು ಮೇಡಮ್, $100 ಕ್ರಾಸ್ ಆದರೆ ಯೂಟ್ಯೂಬಿಂದ ದುಡ್ಡು ಬರೋದು. ಅವಾಗೊಂದು ಇಮೇಲ್ ಬಂತು, ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಆನ್ ಯುವರ್ ಓನ್ ಯೂಟ್ಯೂಬ್ ಚಾನಲ್ ಅಂತ ಅಂದ್ಬಿಟ್ಟು. ನಮ್ಗೆ ಏನಂತಾನೆ ಗೊತ್ತಿಲ್ಲ, ಅದು ಏನು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಅದು ನಮ್ಮ ಅಣ್ಣ ಗೈಡ್ ಮಾಡ್ತಿರೋ. ಬಟ್ ಇದು ಮಿಸ್ಟೇಕ್ ಮಾಡಿದ್ದೀನಂತಂದು ಅವ್ರಿಗೆ ಗೊತ್ತಾಗಿಲ್ಲ, ನನಗೂ ಗೊತ್ತಾಗಿಲ್ಲ. ಅದು ನಮ್ಮ ಆ್ಯಡ್ಸ್ ಮೇಲೆ ನಾವು ಕ್ಲಿಕ್ ಮಾಡಬಾರ್ದು. ಸೊ ಆಮೇಲೆ ಅವ್ರು ರಿಪೀಟೆಡ್ ಕ್ವಶನ್, ವೈ ಡು ಯು ಥಿಂಕ್ ಯು ಹ್ಯಾವ್ ಗಾಟ್ ದಿಸ್ ಇಮೇಲ್ ಅಂತಂದು. ಸೊ ಲಾಸ್ಟಿಗೆ ನಮ್ಮ ಅಣ್ಣ ಕೇಳ್ದ, ದುಡ್ಡು ಹೆಂಗೆ ಬಂತದು, $2 ಹೆಂಗೆ ಬಂತು, ನೀನೇ ಹೇಳ್ದಲ್ಲ ಆ್ಯಡ್ಸ್ ಮೇಲೆ ಕ್ಲಿಕ್ ಮಾಡಿದೆ ಬರುತ್ತೆ. ಆಮೇಲೆ ಅವ್ರಿಗೆ ಕಳಿಸ್ಬಿಟ್ಟೆ. ಅದು ಅವರು ವಿ ಡನ್ ಮಿಸ್ಟೇಕ್ ಫ್ರಮ್ ಅವರ್ ಸೈಡ್ ಅಂತ ಅಂದ್ಬಿಟ್ಟು ಅವಾಗ ಅವರು ಓಕೆ ಅಂತ ಅಪ್ರೂವ್ ಮಾಡಿ $2 ಮೈನಸ್ ಮಾಡಿ ಅವರು ಪೇಮೆಂಟ್ ಮಾಡಿದ್ರು ಅವಾಗ. ಸೊ ಅದರಿಂದ ಹಂಗೆ ಶುರು ಆಯಿತು. ಅದು ಆದ ತಕ್ಷಣ ಹಿಂಗೆ, ಯಾಕಂದರೆ ಮಿಸ್ಟೇಕ್ಸ್ಗಳು ಆಗ್ತಾನೆ ಇತ್ತು ನಂದು. ಬೇಸಿಕಲಿ 2017 ಕೂಡ ಚಾನಲ್ ಟರ್ಮಿನೇಟ್ ಆಯ್ತು ನಂದು. ಆಲ್ಮೋಸ್ಟ್ 16 ಇಯರ್ ಎಂಡಲ್ಲಿ ಫುಲ್ ಟೈಮ್ ಬಂದೆ. ವಿತಿನ್ 2-3 ಮಂತ್ಸಲ್ಲೇ ಒಂದು ತಿಂಗಳಿಗೆ 15,000 20,000 ಬರೋದನ್ನ 2 ಲಕ್ಷಕ್ಕೆ ಹೋಯ್ತು ವಿತಿನ್ 2-3 ಮಂತ್ಸಲ್ಲೇ. ಬಟ್ ಜಾನ್ವರಿ 17 ಜಾನ್ವರಿಗೇನೆ ಫಸ್ಟಿಗೆ ಚಾನಲ್ ಟರ್ಮಿನೇಟ್ ಅಂದು.
ಸೊ ಅದನ್ನು ಒಂದು ರೀಸನ್ ಹಿಂಗೇನೆ, ಏನೋ ಒಂದು ಸಡನ್ನಾಗಿ ಓವರ್ ಚೇಂಜಸ್ ಮಾಡೋಕ್ಕೆ ಹೋಗಿದ್ದು ಚಾನಲಲ್ಲಿ. ಸುಮಾರು ವೀಡಿಯೋಸ್ಗಳು ಡಿಲೀಟ್ ಮಾಡಿದ್ದೆ, 450 ವೀಡಿಯೋಸ್ ಇನ್ 15 ಡೇಸಲ್ಲೇ ಮಾಡಿದ್ದೆ ನಾನು. ಅದನ್ನು ಏನಾಗುತ್ತಂದರೆ ಆಟೋಮೆಟಿಕ್ ಹ್ಯೂಮನ್ ರಿವ್ಯೂ ಮಾಡೋಕ್ಕೆ ಅದನ್ನು ಆಪ್ಷನ್ ಕೇಳುತ್ತಂದರೆ, ಈಗ ಏನಾದರೂ ಸಡನ್ನಾಗಿ ನಾನು ಹ್ಯಾಕ್ ಮಾಡೋದು ಅಂತ ತಿಳ್ಕೊಳ್ಳಿ, ಯಾರೋ ನಿಮ್ಮ ಚಾನಲ್ ಏನಾದ್ರು ಚೇಂಜಸ್ ಮಾಡ್ಬೋದು, ಅವಾಗ ಆಟೋಮೆಟಿಕ್ ರೋಬೋಟ್ ಅನ್ನೋದು ಬ್ಲಾಕ್ ಮಾಡ್ಕೊಂಡ್ಬಿಡುತ್ತೆ ಕಂಟೆಂಟ್. ಈ ಸೇಮ್ ಬ್ಯಾಂಕ್ ಅಕೌಂಟ್ ಹೆಂಗೆ ಬ್ಲಾಕ್ ಮಾಡಿಬಿಡುತ್ತೆ ನೋಡಿ, ಓವರ್ ಟ್ರಾನ್ಸಾಕ್ಷನ್ ಇಲ್ಲ ಇವರು ಸೇಫ್ಟಿ ಪ್ರಕಾರ ಮಾಡ್ತಾರಲ್ಲ, ಅದೇ ಥರ ಇದನ್ನು ಆಗಿದ್ದು. ನಮ್ಗೆ ಅದು ಎದಕ್ಕಾಗಿದೆ ಅಂತ ಗೊತ್ತಾಗಲಿಲ್ಲ. ಸುಮಾರು ಒಂದು 2 ತಿಂಗಳಾದ ತಕ್ಷಣ ಕ್ವಶನ್, ಸೇಮ್ ಇಮೇಲು, ವೈ ಡು ಯು ಥಿಂಕ್ ಯುವರ್ ಚಾನಲ್ ಗಾಟ್ ಟರ್ಮಿನೇಟ್. ನಮ್ಗೆ ಏನಂತನೂ ಅರ್ಥ ಆಗ್ತಿಲ್ಲ, ಸುಮ್ಮನೆ ಏನೇನೋ ಹಾಕೋರು ಇಮೇಲ್ಗಳವ್ರಿಗೆ. ಕಡಿ ಫೈನಲ್ ಆಗಿ ಚಾನಲ್ ಬಂತು. ಸೊ ಬಂದಿದ್ದಕ್ಕೆ ಇಷ್ಟೆಲ್ಲ ಇಲ್ಲಿ ಇರೋದೇ ಹೇಳ್ಬೇಕಂದ್ರೆ. ಸರ್ ನೀವು ಫಸ್ಟ್ ಇನ್ಕಮ್ ಎಷ್ಟು ತಗೊಂಡ್ರಿ ಸರ್ ಯೂಟ್ಯೂಬಿಂದ? ಮೇಡಮ್ ಫಸ್ಟ್ ಇನ್ಕಮ್ ಬಂದ್ಬಿಟ್ಟು ಯೂಟ್ಯೂಬಿಂದ ಎಲ್ಲರಿಗೆ ಬರೋದು $100 ಆದ್ರೇನೆ ದುಡ್ಡು ಬರೋದು. ಸೊ ಅನ್ಕೊಳ್ಳಿ ಅವಾಗ ಒಂದು 6,500 ಫಸ್ಟ್. ಹೇಗೆ ಫೀಲ್ ಆದ್ರಿ? ಅದು ಒಂಥರ ಹೆಂಗಂದ್ರೆ, ಅದು ದಿನಾ ಕೆಲ್ಸಕ್ಕೆ ಹೋಗಿ ಬಂದು ಸಾಕಾಗಿತ್ತು. ಹೌದು, ಈಸಿಯಾಗಿ ನನಗೆ ಅದು ಅಷ್ಟು ನನಗೆ ಎಫೆಕ್ಟ್ ಏನು ಕೊಟ್ಟಿಲ್ಲ. ನನಗೆ ಎಫೆಕ್ಟ್ ಕೊಟ್ಟಿದ್ದು ಏನಂದ್ರೆ, 25 ದಿವಸ ಬೇರೆ ಕಡೆ ಕೆಲಸ ಮಾಡ್ತಿದ್ದೀನಿ, 26 ದಿವಸ ಬೇರೆ ಕಡೆ ಕೆಲಸ ಮಾಡ್ತಿದ್ದೀನಿ, ಇಲ್ಲಿ 4 ದಿವಸ ಜೊತೆಗೆ ಫ್ರೀ ಟೈಮ್ ಇದ್ಕೊಂಡು ದುಡ್ಡು ಬರ್ತಿದೆ ಅಂತ ನನಗೊಂದು ಖುಷಿ ಇತ್ತು. ಬಟ್ ಯಾವಾಗ ನನ್ನ ಸ್ಯಾಲ್ರಿ, ಅವಾಗೆಲ್ಲ ನನ್ನ 10,000 6,000, ಯಾವಾಗ ನನ್ನ ಸ್ಯಾಲ್ರಿಗೆ ಬೀಟ್ ಹೊಡೀತು ನೋಡಿ 2-3 ಟೈಮ್ 20-25, ಅವಾಗ ನನ್ನ ತಲೆ ಶುರು ಆಯಿತು, ಹೆಂಗೆ ಯೂಟ್ಯೂಬಿಂದ ಇಷ್ಟು ದುಡ್ಡು ಬರೋಕ್ಕೆ ಸಾಧ್ಯ, ಹೆಂಗೆ ಬರ್ತಿದೆ. ಸೊ ಇದನ್ನು ನಾನು ಫುಲ್ ಟೈಮ್ ಮಾಡಬೇಕು ಅಂತ ನಮ್ಮ ಅಣ್ಣ ಹೇಳಿದೆ. ಬೇಡ ಇದು ಪಾರ್ಟ್ ಟೈಮಾಗೆ ಮಾಡು ಯೂಟ್ಯೂಬು, ನಿನ್ನ ವರ್ಕ್ ಅನ್ನೋದು ಫುಲ್ ಟೈಮ್ ಮಾಡೋ ಅಂತಂದ್ಬಿಟ್ಟು. ಯಾಕಂದರೆ ಅವಾಗ ಯೂಟ್ಯೂಬ್ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ ಅಷ್ಟು. ಇನ್ನೊಂದು, ಅವ್ರಿಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಇರಲಿಲ್ಲ. ಯಾಕಂದರೆ ನಮ್ದು ಹೆಂಗಾಗಿತ್ತು ಅಂದರೆ, ಅಲ್ಲೊಂದು 6 ತಿಂಗಳು ಕೆಲಸ ಮಾಡ್ತಿದ್ದೇವೆ, ಬಿಟ್ಬಿಡ್ತಿದ್ದೇವೆ, ಇನ್ನೊಂದು ಕಡೆ ವರ್ಷ ಮಾಡ್ತೇವೆ, ಬಿಟ್ಬಿಡ್ತಿದ್ದೇವೆ, ಇದರಲ್ಲಿ ಹಿಂಗೆ ಮಾಡ್ತಾರಂತ ಅವ್ರು ಅನ್ಕೊಂಡಿದ್ರು. ಬಟ್ ಇದು ಹಾಬಿ ಅಲ್ವಾ, ಹಾಬಿ ಮೈಂಡ್ ಜನರೇಟ್ ಮಾಡಿ. ಇನ್ನೊಂದು ಎಕ್ಸ್ಪೆಷಲಿ ದುಡ್ಡು ಬರುತ್ತಂದ್ರೆ ಮೈಂಡ್ ಹೆಂಗಾದ್ರೂ ಮೈಂಡ್ ಕ್ರಿಯೇಟ್ ಮಾಡಕ್ಕೆ ಶುರು ಮಾಡಿಬಿಡುತ್ತೆ. ಸೊ ಹಾಗಾಗಿ 6 ತಿಂಗಳಿಂದ ಮನೇಲಿ ಹೇಳ್ದೆ ಆ ಟೈಮಲ್ಲಿ ಆ್ಯಕ್ಚುಲಿ ಹುಡುಗಿ ನೋಡ್ತಿದ್ರು ನನಗೆ. 2-ವೀಲರ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಅಂದರೆ ಯಾರಿಗೂ ಅರ್ಥ ಆಗ್ಬಿಡೋದು, ಬೈಕ್ ಸೇಲ್ ಮಾಡ್ತಾನೆ ಅನ್ನೋದ್ರೆ ಅಲ್ಲೇ ಅರ್ಥ ಆಗೋದು. ಈ ಯೂಟ್ಯೂಬ್ ಅಂದರೆ ಯಾರಿಗೂ ಅರ್ಥ ಆಗದೆ ಇರೋದು. ಏನು ಯೂಟ್ಯೂಬು ಅಂತ ಅವ್ರಿಗೊಂಥರ, ಎಲ್ಲೇ ಹೋಗಿ ಏನು ಯೂಟ್ಯೂಬ್ ಏನು ಮಾಡ್ತಾನೆ, ವಿಡಿಯೋ ಮಾಡ್ತಾನೆ. ಇವ್ರಿಗೆ ಈ ಥರ್ಮಕೋಲ್ ಪ್ಲೇನು, ಪೇಪರ್ ಪ್ಲೇನ್ ಹೇಳಿದ್ರೆ ಅವ್ರು ನಗಕ್ಕೆ ಶುರು ಮಾಡ್ತಿದ್ರು. ಆ್ಯಕ್ಚುಲಿ ಅವಾಗ ಹಾಗೆ ಇತ್ತದು, ಬಿಗಿನಿಂಗ್ ಅಲ್ವಾ ಸೋಷಿಯಲ್ ಮೀಡಿಯಾನು. ಹಿಂಗೆ ಆಗ್ಬಿಟ್ಟು ಅದನ್ನು ನಮ್ಮ ತಂದೆನೂ ಹೇಳೋರು, ಇಲ್ಲ ಇದೇ 2-ವೀಲರೇ ನಿಂದು ಫುಲ್ ಟೈಮ್, ಇದು ನಿಂದು ಪಾರ್ಟ್ ಟೈಮು. ಎಲ್ಲರೂ ಮನೇಲಿ ಹಿಂಗೆ ಶುರು ಮಾಡಿದ್ರು. ಫೈನಲ್ ಆಗಿ ನಮ್ಮ ತಮ್ಮ ಹೇಳ್ಬಿಟ್ಟು, ನಾನು 1 ವಾರ 15 ದಿವಸ ಮದುವೆ ಇದೆ ಅಂತ ಸುಳ್ಳು ಹೇಳ್ಬಿಟ್ಟು ರಜೆ ತಗೊಳ್ತೀನಿ ಅಂತ ಅವ್ರು ನಮ್ಮ ತಮ್ಮ ಹೇಳಿದ್ದೆ. ಮೇಡಮ್ 15 ಡೇಸಲ್ಲೇ ಆಲ್ಮೋಸ್ಟ್ ನಮ್ಮ ಮನೇಲಿರೋರೆಲ್ಲ ಬಾಯಿ ಮುಚ್ಚಿಬಿಟ್ರು. ಯಾಕಂದರೆ ಅಷ್ಟು ಫಾಸ್ಟಾಗಿ ಗ್ರೋತ್ ಬಂದ್ಬಿಡ್ತಲ್ಲಿ. ಯಾಕಂದರೆ 20,000 ಬರೋದನ್ನು 48,000 ಹೋಯ್ತು, 48ದಿಂದ 80,000 ಮೇಲೆ ಹೋಯ್ತು, ಆಮೇಲೆ 2 ಲಕ್ಷ. ಬಟ್ 2 ಲಕ್ಷ ಟರ್ಮಿನೇಟ್ ಆಗಿದ್ದು ಚಾನಲ್ಲು. ಬಟ್ ರಿಟರ್ನ್ ಒಂದು 2 ಮಂತ್ಸ್ ಆದ ತಕ್ಷಣ ಬಂತು. ಅಂದರೆ ನನ್ನ ಕಡೆ ಮಿಸ್ಟೇಕ್ ಏನು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಎಲ್ಲ ಜೊತೆಗೆ ವೈಲೇಷನ್ ಏನೂ ಇದು ಮಾಡಿಲ್ಲ ಅಂತಂದು. ಬಟ್ ಅದು ಸಡನ್ನಾಗಿ ನಾನು ಡಿಲೀಟ್ ಮಾಡ್ತಾ ಇರೋದಕ್ಕೆ ಇದು ಆಗಿತ್ತು, ಅದು ಆ ಥರ. ಸೊ ಅಲ್ಲಿಂದ ಜರ್ನಿ ಶುರು ಆಗಿರೋದು ಒಂಥರ ಹೋಗ್ತಾನೆ. ಓಕೆ ಸರ್, ನೀವು ಸ್ಟಾರ್ಟಿಂಗ್ ಅಲ್ಲಿ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಕ್ಕೆ ಎಷ್ಟು ಇನ್ವೆಸ್ಟ್ ಮಾಡಿದ್ರಿ? ಓಕೆ, ಸೊ ಮೇಡಮ್ ನನ್ನ ಹೇಳ್ಬೇಕಂದ್ರೆ ಕಂಪ್ಲೀಟ್ ಝೀರೋ ಇನ್ವೆಸ್ಟ್ಮೆಂಟ್. ಯಾಕಂದ್ರೆ ನನ್ನ ಹತ್ರ ಇದ್ದಿದ್ದು ನಾರ್ಮಲ್ ಮೊಬೈಲ್ ಫೋನ್ ಅವಾಗ. ಸೊ ನಾನು ಅದನ್ನೇ ಹೇಳ್ದಲ್ಲ, ನಾನು ಯಾರ್ದೋ ಒಬ್ಬರದು ಮಲ್ಕೊಂಡಾಗ ಮೊಬೈಲ್ ಫೋನ್ ತಗೊಳ್ತಿದ್ದೆ, ಯಾರ್ದೋ ಒಬ್ಬರು ಲ್ಯಾಪ್ಟಾಪ್ ತಗೊಳ್ತಿದ್ದೆ. ಒಂದೊಂದು ಟೈಮ್ ಈ ವಿಡಿಯೋನ ಕೊಡೋಕ್ಕೆ ಅಂತೇಳಿ ನಮ್ಮ ಅಣ್ಣ HSR ಇಂದ ಜಯನಗರ ಸೈಕಲ್ ಮೇಲೆ ಹೋಗ್ತಿದ್ದೆ. ಮತ್ತು ಅದು ನಂದು ಸೈಕಲ್ ಅಲ್ಲ, ಫ್ರೆಂಡ್ದು. ಸೊ ಅಲ್ಲಿ ಹೋಗಿ ವಿಡಿಯೋ ಕೊಟ್ಬಿಟ್ಟು ಬರೋದು, ಪೆನ್ಡ್ರೈವ್ದಲ್ಲಿ ಹಾಕೊಳ್ಳೋದು, ಅಲ್ಲಿ ಹೋಗಿ ಕೊಡೋದು, ಅಲ್ಲಿಂದ ಅಪ್ಲೋಡ್ ಮಾಡ್ತಿದ್ದೆ ಒಂದೊಂದು ಟೈಮು. ಸೊ ನಂದು ತೊಗೊಳಕ್ಕೆ ಹೋದ್ರೆ ಎಕ್ಸ್ಪೆಷಲಿ ನಾನು ಝೀರೋ ಇನ್ವೆಸ್ಟ್ಮೆಂಟೆ. ನಾನು ಯೂಟ್ಯೂಬ್ಗೆ ಅಂಥೇಳಿ ಯಾವುದೂ ಮಾಡಿರಲಿಲ್ಲ. ಬಟ್ ಯಾವಾಗ ದುಡ್ಡು ಬರೋಕ್ಕೆ ಶುರು ಮಾಡ್ತು ಯೂಟ್ಯೂಬಿಂದ, ಫಸ್ಟ್ ನಾನು ತೊಗೊಂಡಿರೋದು ಒಂದು ಚಿಕ್ಕ ಕ್ಯಾಮ್ರಾ, ನೆಕ್ಸ್ಟು ಲ್ಯಾಪ್ಟಾಪ್ ತೊಗೊಂಡೆ. ಈ ಥರ ನನ್ನ ಬಂದಿರೋ ದುಡ್ಡಿಂದ ನಾನು ತೊಗೊಂಡೆ ಹೇಳ್ಬೇಕಂದ್ರೆ. ಜನರಲ್ ಆಗಿ ಈಗ ಯಾರಾನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಈಗ ಪ್ರೆಸೆಂಟ್ ಏನ್ ಬೇಕಾಗುತ್ತೆ, ಏನೇನು ಎಕ್ವಿಪ್ಮೆಂಟ್ಸ್ ಬೇಕಾಗುತ್ತೆ, ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ?
ಮೇಡಮ್ ಆ್ಯಕ್ಚುಲಿ ಹೇಳಬೇಕಂದ್ರೆ ಇವಾಗಲೂ ಕೂಡ ಏನು ಇನ್ವೆಸ್ಟ್ಮೆಂಟ್ ಬೇಕಾಗಿಲ್ಲ. ಯಾಕಂದರೆ ಪ್ರತಿಯೊಬ್ಬರ ಹತ್ರ ಮೊಬೈಲ್ ಪರ್ಸ್ನಲ್ ಯೂಸ್ ಮಾಡೋಕ್ಕೆ ತೊಗೊಂಡಿರ್ತಾರೆ. ಅವಾಗ ನಮ್ಗೆ ನಾರ್ಮಲ್ ಮೊಬೈಲ್ ಇರ್ತಿತ್ತು. ಇವಾಗ ಎಲ್ಲಿ ಎಲ್ಲರದು ಹತ್ರ ಡಿಸ್ಪ್ಲೇ ಮೊಬೈಲ್ ಇದೆ, ಎಲ್ಲರ ಹತ್ರ ಕ್ವಾಲಿಟಿ ಮೊಬೈಲ್ ಇದೆ. ಆಮೇಲೆ ಅವಾಗೆಲ್ಲ ಹೆಂಗತ್ತಂದ್ರೆ ನಿಮಗೆ ಮೊಬೈಲ್ ಫೋನು ಲ್ಯಾಪ್ಟಾಪ್ ಅನ್ನೋದು ಬಳಕೆನೇ ಕಡಿಮೆ ಇತ್ತು, ನಮ್ಮ ಹತ್ರ ಎಲ್ಲ ಇರಲಿಲ್ಲ. ಇವಾಗ ಎಲ್ಲ ಎಜುಕೇಟೆಡ್ ಮಾಡ್ತಿರ್ಬೇಕಂದ್ರೆ ಪೇರೆಂಟ್ಸ್ ಮೊಬೈಲ್ ಕೊಡ್ಸಿರ್ತಾರೆ, ಲ್ಯಾಪ್ಟಾಪ್ ಇರುತ್ತೆ, ಎಲ್ಲರ ಹತ್ರ ಸ್ಮಾರ್ಟ್ ಫೋನ್. ಝೀರೋ ಇನ್ವೆಸ್ಟ್ಮೆಂಟ್ ಅವರು ಮಾಡಿದ್ರು. ಬಟ್ ಟೈಮ್ ಹಾಕ್ಬೇಕಷ್ಟೆ, ಟೈಮ್ ಹಾಕ್ಬೇಕು, ಸ್ಕಿಲ್ಸ್ ಇರಬೇಕು, ಅವಾಗ ಯೂಟ್ಯೂಬ್ ಅನ್ನೋದು ವರ್ಕ್ ಆಗುತ್ತೆ ಹೇಳ್ಬೇಕಂದ್ರೆ. ಗುಡ್ ಸರ್. ಹಾಗಾದ್ರೆ ಇದು ಕೇಳ್ಬೋದೋ ಕೇಳಬಾರ್ದೋ ಗೊತ್ತಿಲ್ಲ, ಆದ್ರೆ ನಮ್ಮ ಜನತೆಗೋಸ್ಕರ ಕೇಳ್ತಿದ್ದೀನಿ. ಯಾಕೆಂದ್ರೆ ನೀವು ಯು ಆರ್ ಮೋಟಿವೇಶನ್, ನೀವು ಒಬ್ಬ ಇನ್ಸ್ಪಿರೇಷನ್ ಇದ್ದಂಗೆ. ಯೂಟ್ಯೂಬ್ ಇಂದ ಇಲ್ಲಿವರೆಗೂ ಎಷ್ಟು ಅರ್ನ್ ಮಾಡಿದ್ದೀರಾ ಸರ್? ಓಕೆ, ಸೊ ಮೇಡಮ್ ನಂದು ಆ್ಯಕ್ಚುಲಿ 2 ಚಾನಲ್ ಇರೋದು. ಸೊ ದತ್ತ ಬೇನೂರ್ ಕ್ರಿಯೇಷನ್ ಅನ್ನೋದು ಒಂದು ಈ ಕಡೆ ಇರೋದು, ಇದು ಬಂದು ಮೇಕ್ ಯುವರ್ ಓನ್ ಕ್ರಿಯೇಷನ್. ಸೊ ಫಸ್ಟ್ ನಾನು ಸ್ಟಾರ್ಟ್ ಮಾಡಿದೆ ದತ್ತ ಬೇನೂರ್ ಕ್ರಿಯೇಷನ್ 14 ಸೊ 14 ನಾವು ಶುರು ಮಾಡ್ಕೊಂಡು 16 ಇಯರ್ ಎಂಡಲ್ಲಿ ಏನು ಯೂಟ್ಯೂಬ್ ಅಂತ ನಮ್ಗೆ ಅರ್ಥ ಆಯ್ತು. ಅಲ್ಲಿಂದ ಈ ಚಾನಲ್ ಓಪನ್ ಮಾಡ್ಕೊಂಡೆ. ಸೊ ಹೇಳಬೇಕಂದ್ರೆ ನಾನು ಈ ಚಾನಲಲ್ಲಿ ಎಷ್ಟು ಹತ್ತತ್ರ 2 ಕೋಟಿ ಅರ್ನ್ ಮಾಡಿದ್ದೀನಿ. ಈ ಚಾನಲ್ ಕೂಡ 2 ಕೋಟಿನೇ ಅರ್ನ್ ಮಾಡಿರೋದು, ಆಲ್ಮೋಸ್ಟ್ ಸಿಮಿಲರ್. ಬಟ್ ನಂದು ಏನಂದರೆ ಒಂದು ಕಂಟೆಂಟು 2 ಚಾನಲ್ನ ಮೇಂಟೈನ್ ಮಾಡಿರೋದು ನಾನು. ಸೊ 4 ಕೋಟಿ ಹೌದು, ಇಲ್ಲಿವರೆಗೂ. ಹೌದು, 4 ಕೋಟಿ ಏನು ಇನ್ವೆಸ್ಟ್ಮೆಂಟ್ ಇಲ್ದಿರಾ ಬಡ್ಕೊಂತಾರೆ ಜನ. ನಮ್ದು ಒಂದೇ ಆದಾಯ, ನಮ್ಗೆ ಇನ್ಕಮ್ ಇಲ್ಲ, ಒಂದೇ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹೇಳಿ ಏನೇನೋ ನೆಗೆಟಿವ್ಸ್ ಎಲ್ಲ ಹೇಳ್ತಾರೆ. ಮನ್ಸಿರ್ಬೇಕು, ಸ್ಕಿಲ್ ಇರ್ಬೇಕು, ಎಲ್ಲರ ಕೈಲೂ ಫೋನ್ ಇದ್ದೇ ಇರುತ್ತೆ ಅಲ್ವಾ ಸರ್? ಸೂಪರ್ ಸರ್, ಹ್ಯಾಟ್ಸ್ ಆಫ್ ಫಾರ್ ಯು. ಇಟ್ಸ್ ವೆರಿ ಹ್ಯಾಪಿ ಸರ್. ಯಾಕಂದ್ರೆ ಎಷ್ಟೋ ಜನ ಇವತ್ತು ದುಡ್ಡು ಬೇಕು ಅಂತಿರ್ತಾರೆ, ಬಟ್ ಏನ್ ಎಫರ್ಟ್ ಹಾಕಕ್ ರೆಡಿ ಇರೋದಿಲ್ಲ ಜನ. ಇದು ಮಾತಾಡ್ತೀನಿ ಸರ್. ನೆಕ್ಸ್ಟ್ ಇನ್ನೊಂದೇನು ಅಂತಂದ್ರೆ ಸರ್, ನಾವ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದಿಕ್ಕೆ ಏನಾದ್ರೂ ದುಡ್ಡು ಕಟ್ಟಬೇಕಾಗತ್ತಾ ಅಂತ ಕೆಲವ್ರಿಗೆ ಮಿತ್ಸ್ ಇದೆ. ಮೇಡಮ್ ನೋಡಿ, ಸೊ ಇವಾಗ ನೀವೇ ಈಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಇದು ಸೋಷಿಯಲ್ ಮೀಡಿಯಾ, ಇದು ಕಂಪ್ಲೀಟ್ ಫ್ರೀ. ಯಾರು ಬಂದ್ರು ಕೂಡ ಫ್ರೀನೇ. ಸೊ ಇಲ್ಲಿ ನೀವು ದುಡ್ಡು ಕಟ್ಬೇಕಂತ ಏನಿಲ್ಲ. ಬಟ್ ಒಬ್ಬೊಬ್ರು ನಿಮ್ಗೆ ಯಾರೋ ಮಿಸ್ಗೈಡ್ ಮಾಡ್ತಿರ್ತಾರೆ, ದುಡ್ಡು ಕಟ್ಟಬೇಕು. ಸೊ ನಮಗೂ ಗೊತ್ತು ಒಬ್ಬೊಬ್ರು ಏನಂತಂದ್ರೆ ಅದಕ್ಕೆ ದುಡ್ಡು ಕಟ್ಬೇಕು, ಇದಕ್ಕೆ ದುಡ್ಡು, ಇಮೇಲ್ ಐಡಿಗೆ ನೀವು ದುಡ್ಡು ಕಟ್ಟಿ ಇಮೇಲ್ ಐಡಿ ಕ್ರಿಯೇಟ್ ಮಾಡ್ತೀರಾ? ಇಲ್ಲ. ಫೇಸ್ಬುಕ್ ದುಡ್ಡು ಕಟ್ತೀರಾ? ಇಲ್ಲ. ಸೊ ನೀವು ಯಾವಾಗ ಒಂದು ರಾಂಗ್ ವ್ಯಕ್ತಿ ಹತ್ರ ಹೋಗಿ ಕೇಳ್ತೀರೋ ಅವ್ರು ದುಡ್ಡು ಮಾಡ್ಕೊಳಕ್ ಹೇಳ್ತಾರೆ ಹೊರತಾಗಿ. ಸೊ ಕಲ್ಸಿ ಕೊಡೋದು ಬೇರೆ, ದುಡ್ಡು ಯೂಟ್ಯೂಬ್ಗೆ ಏನು ₹1 ಏನು ಕಟ್ಟೋದು ಬೇಕಿಲ್ಲ. ಇವೆಲ್ಲ ಫ್ರೀ ಪ್ಲಾಟ್ಫಾರ್ಮ್. ಸೊ ಇಲ್ಲಿ ಯಾರು ಬೇಕಾದ್ರೆ ಎಜುಕೇಟೆಡ್ ಬರ್ಬೋದು, ಅನ್ಎಜುಕೇಟೆಡ್ ಬರ್ಬೋದು, ಎಲ್ಲಿ ಯಾರಿಗೂ ಇಲ್ಲ ದುಡ್ಡು. ಅಂದ್ರೆ ದುಡ್ಡು ಕಟ್ಬೇಕಂತ ಏನು ಇಲ್ಲ, ದುಡ್ಡು ಅರ್ನ್ ಮಾಡ್ಬೋದು, ದುಡ್ಡು ಕಟ್ಟೋದೇ. ಅಂಡ್ ಎಜುಕೇಶನ್ ಏನಾದ್ರೂ ಇಷ್ಟೇ ಎಜುಕೇಶನ್ ಮಾಡಿರ್ಬೇಕು ಅಂತ ಏನಾದ್ರೂ ಇದೆಯಾ? ಇಲ್ಲ. ಸೊ ಇದು ಹೆಂಗಂತಂದ್ರೆ ಯೂಟ್ಯೂಬ್ ಅನ್ನೋದು ನಿಮ್ಗೆ ಎಲ್ಲರಿಗೂ ಕೂಡ ಕಾಮನ್. ಸೊ ಇಲ್ಲಿ ನಿಮ್ಗೆ ಯಾವುದೇ ಕ್ವಾಲಿಫಿಕೇಶನ್ ಕೇಳಲ್ಲ, ಎಕ್ಸ್ಪೀರಿಯನ್ಸ್ ಕೇಳಲ್ಲ, ಏಜ್ ಕೇಳಲ್ಲ, ಏನೂ ಇಲ್ಲ. ಯಾರು ಬೇಕಾದರೂ ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ಬೋದು. ಸೊ ಆ ಥರ. ಬಟ್ ಸ್ಕಿಲ್ ಬೇಕು, ಸ್ಕಿಲ್ಸ್ ಇಂಪಾರ್ಟೆಂಟ್. ಸ್ಕಿಲ್ಸ್ ಇಲ್ಲ ಅಂದರೆ, ಜೊತೆ ಟೈಮ್ ಇಲ್ಲ ಅಂದರೆ ವೇಸ್ಟ್. ಸೊ ಸ್ಕಿಲ್ಸ್ ಇದೆ, ನನ್ನ ಟೈಮ್ ಇಲ್ಲ ಅಂದ್ರೂ ವೇಸ್ಟ್. ಟೈಮ್ ಇದೆ, ಸ್ಕಿಲ್ಸ್ ಇಲ್ಲ ಅಂದ್ರೆ ಇವಾಗ ಈ ಪಾಯಿಂಟ್ ಹೇಳಿದಕ್ಕೆ ನನಗೊಂದು ಐಡಿಯಾ ಬಂತು. ವೀಕ್ಷಕರೇ ನೋಡಿ, ಈ ಸ್ಕಿಲ್ ಅನ್ನೋದಕ್ಕೆ ನನಗೊಂದು ಥಾಟ್ ಬಂತು. ಯಾಕಂದ್ರೆ ನನ್ನ ಹತ್ರನೇ ಸುಮಾರು ಜನ ಹೇಳ್ತಾರೆ, ಸೊ ನಾನು ಒಂದು ಬಿಸ್ನೆಸ್ ವುಮೆನ್ ಆಗಿರೋದ್ರಿಂದ, ನೀವೇನ್ರಿ ಬಿಸ್ನೆಸ್ ಮಾಡ್ತೀರಾ, ನಮ್ದು ಕೆಲ್ಸಕ್ಕೆ ಹೋಗ್ಬೇಕು ಬರಬೇಕು, ಒಂದೇ ಸಂಬಳದಲ್ಲಿ ಇಷ್ಟೆಲ್ಲ ಲೈಫ್ ಲೀಡ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಒಂದು ಫಿನಾನ್ಷಿಯಲಿ ಪ್ಲಾನಿಂಗ್ ಇದ್ದಾಗ ಒಂದು ಆಕ್ಟಿವ್ ಇನ್ಕಮ್, ಪ್ಯಾಸಿವ್ ಇನ್ಕಮ್ ಅಂತ ಎಲ್ಲ ಬರುತ್ತೆ. ಬಟ್ ನೋಡಿ, ಯೂಟ್ಯೂಬ್ ಇಂದ ನೀವು ಯಾಕೆ ಏನೋ ಒಂದು ಸ್ಕಿಲ್ ಅನ್ನೋದು ಹೆಂಗ್ ಬರುತ್ತೆ ಅಂತಂದ್ರೆ, ನೋಡಿ ಪ್ರತಿಯೊಬ್ಬ ಮನುಷ್ಯನಿಗೂ ಎಕ್ಸ್ಟ್ರಾಡಿನರಿ ಆಗಿರುವಂತಹ ಒಂದು ಸ್ಕಿಲ್ ಇದ್ದೇ ಇರುತ್ತೆ. ಅದು ನಿಮ್ಮಲ್ಲಿರುತ್ತೆ. ಅದನ್ನ ಹೊರಗಡೆ ತೆಗೆಯೋ ಶಕ್ತಿ ಬಹುಶಃ ನಿಮ್ಮಲ್ಲಿ ಇಲ್ಲ ಅನ್ಸುತ್ತೆ. ಎಷ್ಟೋ ಜನ ಇವತ್ತು ಯೂತ್ಸು, ಯಂಗ್ ಅಂಡ್ ಎನರ್ಜಿಟಿಕ್ ಆಗಿರುವಂತಹ ಜನರೆಲ್ಲರೂ ಸಹ ನಾವು ಒಂದೇ ಇನ್ಕಮ್ ಅಂತಾರೆ ಸರ್. ಆಕ್ಚುಲಿ ಸ್ಮಾರ್ಟ್ ಫೋನ್ ಅಲ್ಲಿ ಇಟ್ಕೊಂಡಿರ್ತಾರೆ, ಐಫೋನ್ ಇಟ್ಕೊಂಡಿರ್ತಾರೆ. ನನ್ಗೊಂದೊಂದ್ಸಲ ಅನ್ಸುತ್ತೆ, ಯಾರನ್ನ ಗೊತ್ತಿರೋರು ನಾನು ಐಫೋನ್ ತಗೋಬೇಕು ಅಂದಾಗ ನನ್ಗೊಂದು ಥಾಟ್ ಬರುತ್ತೆ, ನೀವೇನೆಲ್ಲ ಯೂಸ್ ಮಾಡ್ತೀರಾ, ನೀವು ಮಾಡೋ ಕೆಲಸ ಏನು, ನೀವಿಷ್ಟು 1 ಲಕ್ಷ, 130, 150 ಕೋಟಿ ಎಲ್ಲ ಸ್ಮಾರ್ಟ್ ಫೋನ್, ಇದು ಐಫೋನ್ ತಗೊಂತಾರೆ ಸರ್. ರಿಯಲ್ ಹೇಳ್ಬೇಕಂದ್ರೆ ಅದರಿಂದ ಅವ್ರು ಏನು ಯೂಸ್ ಮಾಡಲ್ಲ, ಜಸ್ಟ್ ಕಾಲಿಂಗು, ಸೋಷಿಯಲ್ ಮೀಡಿಯಾ ವಾಚಿಂಗು, ಸ್ಕ್ರೀನ್ ಮೂವಿಂಗು ಇಷ್ಟೇ ಇರುತ್ತೆ.
ಸೊ ಅದಕ್ಕೋಸ್ಕರ ಅವರು 1.5 lakh 130 ವರ್ಗು ಇನ್ವೆಸ್ಟ್ ಮಾಡ್ತಾರೆ. ಸೊ ನಾವ್ ಇದರಿಂದ ಏನಾನ ಪಡ್ಕೋಬೇಕು ಅನ್ನೋ ಒಂದು ಆ ಇಂಟೆನ್ಷನ್ ಇದ್ದಾಗ ಬಹುಶಃ ಒಂದು 20-15,000 ಮೊಬೈಲ್ ಅಲ್ಲೇ ನೀವ್ ಹೇಳ್ದಂಗೆ ಈ ತರ ಏನೋ ಒಂದು ಸ್ಕಿಲ್ ಉಪಯೋಗಿಸ್ಕೊಂಡು ಪರ್ಫೆಕ್ಟ್ ಆಗಿ ಯಾರ ನಿಮ್ಮಂತವ್ರನ್ನ ಯೂಟ್ಯೂಬರ್ನ ಕನ್ಸಲ್ಟ್ ಮಾಡಿ ಒಂದು ಐಡಿಯಾಸ್ ತಗೊಂಡು ಮಾಡಿದಾಗ ಪ್ರತಿಯೊಬ್ರು ಸಹ ಸೆಕೆಂಡ್ ಇನ್ಕಮ್ ಅನ್ನೋದನ್ನ ಜನರೇಟ್ ಮಾಡ್ಕೋಬಹುದು ಅಲ್ವಾ ಸರ್? ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ ನೀವು? ಮೇಡಮ್ ಈಗ ನೋಡಿ ಇಲ್ಲಿ ನಮ್ಮ ಹತ್ರ ಈಗ ಕಲಿಯಕ್ಕೆ ಬರ್ತಾರಲ್ಲ ಅವರು ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ ಅವ್ರು ಫಸ್ಟ್ ಕೇಳೋದೇನು ಗೊತ್ತಾ ಸರ್, ಯಾವ ರ್ಯಾಮ್ ಲ್ಯಾಪ್ಟಾಪ್ ತಗೋಬೇಕು, ಎಷ್ಟು GB ಇರಬೇಕು, ಐಫೋನ್ ಇರಬೇಕಾ ಇಲ್ಲ ಇದು, ಯಾಕಂದ್ರೆ ಫಸ್ಟ್ ಅವ್ರು ಥಿಂಕ್ ಮಾಡ್ತಾರೋದನ್ನೇ. ಮೇನ್ ಇಲ್ಲಿ ಯೂಟ್ಯೂಬ್ ವರ್ಕ್ ಆಗೋದು ಲ್ಯಾಪ್ಟಾಪ್ ಎಷ್ಟು GB ರ್ಯಾಮ್ ಇದೆ ಅಂತಲ್ಲ, ಮೊಬೈಲ್ ಯಾವ್ದಿದೆ ಅಂತಲ್ಲ, ಇಲ್ಲಿ ಸ್ಕಿಲ್ಸ್ ಕಂಟೆಂಟ್ ಇರಬೇಕು. ನೀವು ಹೇಳೋದ್ರಲ್ಲಿ ವ್ಯಾಲ್ಯೂ ಇದ್ರೆ ಅದು 4 ಜನಕ್ಕೆ ಯೂಸ್ ಆದರೆ 100% ಶೇರ್ ಮಾಡ್ತಾರೆ. ಸೊ ಅದನ್ನೇ ಇಲ್ಲ ನಾನು ಎಷ್ಟೇ ಮೆಟೀರಿಯಲ್ ತಗೊಂಡು ಇಟ್ಕೊಂಡ್ರು ಅದು ನಾವು ಇಟ್ಕೋತೇವೆ ಮೇಡಮ್. ಇವಾಗ ಮೆಟೀರಿಯಲ್ ನೀವು ಆಮೇಲೆ ತಗೋಬಹುದು, ಬಟ್ ಸ್ಕಿಲ್ಸ್ ಆಮೇಲೆ ತಗೊಳಕ್ಕೂ ಆಗಲ್ಲ. ಬಟ್ ಇದು ಫಸ್ಟ್ ನಮ್ಗೆ ಬರ್ಬೇಕದು, ಅವಾಗ್ಲೇನೆ ಇದನ್ನೆಲ್ಲ ತಗೊಳಕ್ಕೂ ಹೋಪ್ ಬರುತ್ತೆ, ಏನೋ ಒಂದು ತಗೊಂಡಕ್ಕೆ ಯೂಸ್ ಮಾಡ್ಬೋದು. ಸೊ ನಾನು ಹೇಳೋದೇನಂತ ನಮ್ಮ ಹತ್ರ ಬರೋ ಸ್ಟೂಡೆಂಟ್ಸ್ಗಳಿಗೆ ಪ್ರೆಸೆಂಟಾಗಿ ನೀವು ಕ್ಲಾಸಿಗೆ ಬರೋ ಗಂಟ ಏನೂ ತಗೋಬೇಡಿ. ಯಾಕಂದರೆ ಕಲ್ತು ಆದ ತಕ್ಷಣ ಅವ್ರಿಗೆ ಗೊತ್ತಾಗುತ್ತೆ ಏನು ಬೇಕು ಏನು ಬೇಡ ಅಂತ. ಈಗ ನನ್ನ ಹತ್ರ ಮುಂಚೆ DSLR ಇತ್ತಪ್ಪ, ನಮಗೆ ಯಾರು ಹೇಳ್ಕೊಡೋರಿರ್ಲಿಲ್ಲ. 2 DSLR ಇವಾಗ ಮೂಲೆಯಲ್ಲಿ ಇಟ್ಬಿಟ್ಟಿದ್ದೆವು. ಯಾಕಂದ್ರೆ ಈಸಿ, ಇವಾಗ ಫೋನಿಂದ ವಿಡಿಯೋ ಮಾಡೋದು ಈಸಿ, ಎಡಿಟ್ ಮಾಡೋದು ಈಸಿ. ನಾವು ಅಲ್ಲಿ 4 to 8 hour ಟೈಮ್ ಹಾಳು ಮಾಡ್ತಿದ್ದೆವು. ನಮ್ಮದ್ರಲ್ಲಿ ನಾವೇನು ಹೇಳ್ಕೊಳ್ತೀವಿ, ನಮ್ಮ ಒಂದು ಓವರ್ ಆಲ್ 10 years ಎಕ್ಸ್ಪೀರಿಯನ್ಸಲ್ಲಿ, 10 ವರ್ಷ ಎಕ್ಸ್ಪೀರಿಯನ್ಸಲ್ಲಿ ನಾನು ಏನು ಕಲ್ತಿದ್ದೀನಿ ಇನ್ನೂ ಫಾಸ್ಟಾಗಿ ಹೆಂಗೆ ಮಾಡ್ಬೋದು. ಈಗ ನನ್ನ ಕಂಟೆಂಟ್ ನಾನು ಅನ್ಕೊಂಡಿದ್ದೆ ಗ್ರೇಟ್ ಅಂತ, ಹೌದು ನನ್ನ ಕಂಟೆಂಟ್ ಗ್ರೇಟ್, ನಂತರ ಇಡೀ ಗ್ಲೋಬಲಲ್ಲಿ ಒಂದು 4-5 ಜನ ಕಾಂಪಿಟೇಟ್ರು. ಬಟ್ ಇವಾಗ ನಾರ್ಮಲ್ ಕಂಟೆಂಟ್ಗಳೇ ನಮ್ಮ ಚಾನಲ್ ಕಂಪೇರ್ ಮಾಡಿದ್ರೆ 10-20 ಪಟ್ಟು ದುಡ್ಡು ಮಾಡಿದವ್ರು ಇದ್ದಾರೆ. ಏನು ನಾವು ಅನ್ಕೋತೇವೆ ಈ ಥರ ಡೈಲಿ ವಿಡಿಯೋ ಮಾಡಿದ್ರೆ ಹೆಂಗೆ ಓಡುತ್ತೆ ಅಂತ ಅನ್ಕೋತೇವೆ, ಅವೇ ಮಿಲಿಯನ್ಸ್ ಗಟ್ಟಲೆ ಇರೋದು. ಹೌದೌದು. ಸೊ ಆ ಥರ. ಸೊ ಬೇಸಿಕಲಿ ಅದನ್ನೇ ಹೇಳಬೇಕಂದ್ರೆ ಫಸ್ಟು ಈ ಏನೋ ಇನ್ವೆಸ್ಟ್ಮೆಂಟ್ ಅಂತ ಬರಲ್ಲ ಇಲ್ಲಿ. ಸೊ ಮೇನ್ ಏನಂದ್ರೆ ನಮ್ಮ ಹತ್ರ ಸ್ಕಿಲ್ ಇರಬೇಕು, ಕಂಟೆಂಟ್ ಇರಬೇಕು. ಅಂಡ್ ಸರ್ ಇವಾಗ ನೋಡಿ ಎಷ್ಟೋ ಜನ ಮಹಿಳೆಯರ ಬಗ್ಗೆ ಒಂದು ಕ್ವಶನ್ ಕೇಳಕ್ ಇಷ್ಟಪಡ್ತೀನಿ. ವುಮೆನ್ಸ್ ಇವತ್ತು ಎಷ್ಟೋ ಜನ ಹೌಸ್ ವೈಫ್ಸ್ ಆಗಿರ್ತಾರೆ, ಅವ್ರಿಗೆಲ್ಲೋ ಕೆಲಸ ಸಿಗಲ್ಲ. ಈಗ ಒಂದೊಂದ್ ಸಿಗೋ ಕೆಲಸ ಸೇಫ್ಟಿ ಇರಲ್ಲ, ಅವ್ರಿಗೆ ಇಷ್ಟ ಇರಲ್ಲ. ಕೆಲವ್ರಿಗೆ ಆದ್ರೂ ದುಡಿಬೇಕು ಅನ್ನೋದೊಂದಿರುತ್ತೆ. ಕೆಲವರು ಟ್ಯಾಲೆಂಟೆಡ್ ಆಗಿರೋ ವುಮೆನ್ಸ್ಗೆ ಒಂದು ಕೆಲಸ ಮಾಡ್ತಾ ಇದ್ದಾರೆ, ಇನ್ನೊಂದು ಸಮಥಿಂಗ್ ಏನೋ ಮಾಡ್ಬೇಕು, ನಾವು ಅಚೀವ್ ಮಾಡ್ಬೇಕು ಅನ್ನೋದಿರುತ್ತೆ. ಸರ್ ಅಂಥವ್ರಿಗೂ ಹೇಗೆ ಯೂಸ್ ಆಗುತ್ತೆ ಸರ್ ಯೂಟ್ಯೂಬ್? ಓಕೆ, ಸೊ ಮೇಡಮ್ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಯೂಟ್ಯೂಬ್ ಅನ್ನೋದು ಎಲ್ರಿಗೂ ವರ್ಕ್ ಆಗುತ್ತೆ, ಬಟ್ ಎಲ್ಲರೂ ಮಾಡಿದ್ರೆ ಮಾತ್ರ ವರ್ಕ್ ಆಗುತ್ತೆ. ಬಟ್ ಏನಂದ್ರೆ ಯೂಟ್ಯೂಬ್ ಮಾಡ್ಬೇಕಂದ್ರೆ ನಿಮ್ಮ ಮೈಂಡ್ ಸೆಟ್ ಬಿಸ್ನೆಸ್ ಮೈಂಡ್ ಸೆಟ್ ಇರಬೇಕು. ಎಂಪ್ಲಾಯ್ ಮೈಂಡ್ ಸೆಟ್ ಇದ್ರೆ ಆಗಲ್ಲ. ಇದಕ್ಕೆ ನಾನು ಟೈಮ್ ನೋಡ್ಬಿಟ್ಟು ವರ್ಕ್ ಮಾಡ್ತೀನಿ ಅಂದ್ರೆ ಆಗಲ್ಲ. ಆಮೇಲೆ ಇದಕ್ಕೆ ಏನಂತಂದ್ರೆ ನಾನು ಇಷ್ಟೇ ಟೈಮ್ದಲ್ಲಿ ಮುಗಿಸ್ತೀನಿ ಅಂತಂದ್ರೆ ಆಗಲ್ಲ. ಯೂಟ್ಯೂಬ್ ಹೇಳಬೇಕಂದ್ರೆ ಅನ್ಲಿಮಿಟೆಡ್ ವರ್ಕಿಂಗ್, ಅನ್ಲಿಮಿಟೆಡ್ ಅರ್ನಿಂಗ್, ಅದು ನೀವು ಡಿಸೈಡ್ ಮಾಡಬೇಕು. ನಾನು ಯೂಟ್ಯೂಬ್ ಮಾಡ್ತೀನಪ್ಪ ತಂದು ವಾರಕ್ಕೊಂದು ವಿಡಿಯೋ ಹಾಕಿದ್ರೆ ವರ್ಕೌಟ್ ಆಗಲ್ಲ. ನಿಮ್ಮ ಥರ ಎಷ್ಟೋ ಜನ ನಮ್ಮ ಥರ ಕಾಂಪಿಟೇಟರ್ ಇರ್ತಾರೆ. ಸೊ ಈಗ ಎಕ್ಸ್ಪೆಷಲಿ ಈಗ ಯಾರೋ ಒಬ್ಬರು ಈಗ ಫೀಮೇಲ್ಸ್ ಈ ಥರ ಹೊರಗಡೆ ಹೋಗಿ ವರ್ಕ್ ಮಾಡೋಕ್ಕೆ ಇಷ್ಟ ಇಲ್ಲ, ಸೊ ಮನೆಯಿಂದನೂ ಮಾಡ್ಕೋಬೇಕು ಅಂತಂದರೆ ಯೂಟ್ಯೂಬ್ ಅನ್ನೋದು ಆ್ಯಕ್ಚುಲಿ ಅವ್ರಿಗೆ ಬೆಸ್ಟ್ ಪ್ಲಾಟ್ಫಾರ್ಮ್. ಹೇಳಬೇಕಂದ್ರೆ ಅವ್ರು ಹೊರಗಡೆ ಹೋಗೋದು ಬೇಕಾಗಿಲ್ಲ. ಮನೆ ಬಿಟ್ಟು ಈಗ ಕುಕ್ಕಿಂಗು ಎಲ್ಲಿ ಮಾಡ್ತೀರಿ, ಮನೆಯಲ್ಲೇ ಮಾಡ್ತೀರಿ, ಹೊರಗಡೆ ಹೋಗೋದು ಬೇಕಾಗಿಲ್ಲ. ಈಗ ನೀವು ಶಾಪಿಂಗ್ ಈ ಡೈಲಿ ಬ್ಲಾಗ್ ಅಂತ ಬಂದರೆ ನೀವು ಎಲ್ಲಿ ಬೇಕಾದರೂ ಹೋಗಿ ಮಾಡ್ಬೋದು. ಈಗ ಟ್ರಿಪ್ ಹೋಗ್ತೇವ, ಎಲ್ಲೋ ಒಂದು ಕಡೆ ವಾಕಿಂಗ್ ಹೋಗ್ತೇವ, ಇನ್ನೊಂದು ಮಕ್ಕಳು ಇರ್ತಾರೆ ಶಾಪಿಂಗ್, ಎಲ್ಲನೂ ಮಾಡ್ಬೋದು ನೀವು. ಸೊ ಅದೇ ಥರ ನಿಮಗೆ ಎಷ್ಟೋ ಜನ ಪೇಂಟಿಂಗ್ ಮಾಡ್ತಿರ್ತಾರೆ, ಮನೇಲಿ ಕುತ್ಕೊಂಡು ರಂಗೋಲಿ ಹಾಕ್ತಿರ್ತಾರೆ, ಸಿಕ್ಕಾಪಟ್ಟೆ ಇದೆ. ಸೊ ಇದನ್ನ ಅವ್ರು ಕರೆಕ್ಟಾಗಿ ತಿಳ್ಕೊಂಡ್ಬಿಟ್ರೆ ಮಾಡ್ಬೋದು. ಯಾಕಂದರೆ ಯೂಟ್ಯೂಬ್ ನಾನು ಹೇಳ್ತೀನಿಲ್ಲ, 99% ಜನ ತಿಳ್ಕೊಂಡಿರೋದು ತಪ್ಪು, 1% ಮಾತ್ರ ತಿಳ್ಕೊಂಡಿರೋದು ಕರೆಕ್ಟು. 1% ತಿಳ್ಕೊಂಡವ್ರೆ ದುಡ್ಡು ಮಾಡ್ಕೊಳ್ತಾ ಇರೋದು. ಬಟ್ ಬೇರೆಯವ್ರಿಗೆ ಅನ್ಸುತ್ತೆ ಅಯ್ಯೋ ನಾವು ಮಾಡಿದ್ದೇವೆ, ನಮ್ಗೆ ಯೂಟ್ಯೂಬಿಂದ ದುಡ್ಡು ಬರ್ತಿಲ್ಲಲ್ಲ ಅಂತಂದು. ಸೊ ಪ್ಲಾಟ್ಫಾರ್ಮ್ ಕರೆಕ್ಟ್ ಆಗಿದೆ, ಮಾಡ್ತಿರೋ ರೀತಿನೇ ತಪ್ಪಿತ್ತು ಅಂದರೆ ಏನು ಮಾಡೋಕ್ಕಾಗಲ್ಲ. ಸೊ ಯಾರೇ ಮಾಡಬೇಕು ಅಂದರೂ ಫಸ್ಟು ತಿಳ್ಕೊಬೇಕು, ಅವಾಗ ವರ್ಕ್ ಆಗೋದದು. ಈಗ ನಾವು ತಿಳ್ಕೊಳ್ಳಾರ್ದೇ ನಾವು ಮಾಡೋಕ್ಕೆ ಹೋದರೆ ಅದು ಹೆಂಗಾಗುತ್ತೆ, ಮಾಡೋಕ್ಕಾಗಲ್ಲ. ಸೊ ಯಾರೊಬ್ಬರು ಫೇಲ್ಯೂರ್ ಆಗಿರೋದನ್ನ ಹೇಳ್ತಾರೆ, ಅದೇ ಸ್ಪ್ರೆಡ್ ಆಗೋದು ಜಾಸ್ತಿ. ಈಗ ಸಕ್ಸಸ್ಫುಲ್ ಆದವ್ರದ್ದು ಸ್ಪ್ರೆಡ್ ಆಗೋದು ತುಂಬ ಕಡಿಮೆ. ಯಾಕಂದ್ರೆ ಸಕ್ಸಸ್ಫುಲ್ ಆಗಬೇಕಂದ್ರೆ ತುಂಬ ಕಷ್ಟ ಇದೆ, ತಲೆಯಲ್ಲಿ ನೀರು ಹೋಗ್ತಾ ಇರುತ್ತೆ, ಅದನ್ನ ಯಾರಿಗೆ ಬೇಕಾಗಿಲ್ಲ. ಸೊ
ಕೆಲ್ಸಕ್ಕೆ ಹೋಗೋದು ಕಂಪೇರ್ ಮಾಡಿದ್ರೆ ಯೂಟ್ಯೂಬ್ ಕಂಪೇರ್ ಮಾಡಿದ್ರೆ ಈಸಿ. ಹೌದು. ಅಲ್ಲಿ ಏನೋ ಈಗ ಹೋಗ್ತೀರಪ್ಪ ನೀವು ಬಾಸು ಮಾಡಂತ ಹೇಳ್ತೀರ, ನನಗೆ ನಾನು ಮಾಡಿಬಿಡ್ತೀನಿ ಹೋಗ್ತೀನಿ. ಬಟ್ ನಾಳೆದನ್ನೋದು ನಾಡಿದನ್ನು ನಿಮಗೆ ಟೆನ್ಷನ್ ಇರೋದು, ದುಡ್ಡು ಮಾಡೋರು ನೀವು ಫೈನಲ್ ಆಗಿ. ಯೂಟ್ಯೂಬ್ ಅನ್ನೋದು ಹಾಗೇನೆ, ನಮ್ಮ ಸ್ವಂತ ಕಂಪನಿ, ನನ್ನ ಸ್ವಂತ ಚಾನಲ್ಲು, ನನ್ನ ಸ್ವಂತ ವರ್ಕು, ಇದನ್ನ ಅಂತ ತಿಳ್ಕೊಂಡವ್ರು ಮನೇಲಿ. ಯಾಕಂದ್ರೆ ಯೂಟ್ಯೂಬ್ ವರ್ಕ್ ಆದ ಪಾರ್ಟ್ನರ್ಶಿಪ್ಪಲ್ಲಿ ಒನ್ ಆಫ್ ದ ಟಾಪೆಸ್ಟ್ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಒಂದು ಕಂಪನಿ ಆಗಿರ್ಬೋದು, ಗ್ಲೋಬಲಲ್ಲಿ 55% ರೆವೆನ್ಯೂ ಕೊಡ್ತಿರೋದಂದ್ರೆ ಯೂಟ್ಯೂಬ್. ಇದು ಯಾರಿಗೂ ಗೊತ್ತಿಲ್ಲ, ಇದು. ಸೊ ಹಾಗಾಗಿ ಎಷ್ಟು ಇಂಟ್ರೆಸ್ಟ್ ಕೊಟ್ಟು ಮಾಡ್ತಿರೋ ಅಲ್ಲ. ಈಗ ಒಂದು ಕಡೆ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಬೆಳಿಗ್ಗೆದು ಓಡ್ತಾ ಇರ್ತೇವೆ, ಬರ್ತಿರ್ತೇವೆ, 8 ಅವರ್ ವರ್ಕ್ ಮಾಡ್ತಾರಲ್ವಾ, ಯೂಟ್ಯೂಬ್ ಮಾಡಲ್ಲ. ಅದೇ ಮೇನ್ ಪ್ರಾಬ್ಲಮ್ ಇರೋದು. ನೀವು ಹೌಸ್ ವೈಫರೇ ತಗೊಳ್ಳಿ, ಯಾರಾದರೂ ತಗೊಳ್ಳಿ, ಇದಕ್ಕೆ ಅಂತೇಳಿ ಡೆಡಿಕೇಶನ್ ಮಾಡಲೇಬೇಕು. ನಾನು ಮನೆಯಿಂದ ವರ್ಕ್ ಮಾಡ್ತಿದ್ದೀನಿ ಅಂತಂದರೆ ಆಗಲ್ಲ. ನಾವು ಬೆಳಿಗ್ಗೆ 6 ಗಂಟೆ ಸ್ಟಾರ್ಟ್ ಮಾಡಬೇಕು. ಆಮೇಲೆ ಇನ್ನೊಂದು ಏನಂದರೆ, ಇದು ವರ್ಕ್ ಆಗೋದು ಇಂಟ್ರೆಸ್ಟು, ಹಾಬಿ ಮೇಲೆ. ನಿಮ್ಗೆ ಎಷ್ಟೇ ಕಷ್ಟ ಇದ್ದರೂ ಕೂಡ ಇದನ್ನು ಈಸಿಯಾಗಿ ನೀವು ಹೋಗ್ಬಿಡ್ಬೋದು. ಈಗ ವರ್ಕ್ ಅಂದ ತಕ್ಷಣ ಬೈದ ತಕ್ಷಣ ಮೂಡ್ ಆಫ್ ಆಗಿಬಿಡುತ್ತೆ, ನಾಳೆ ಕೆಲ್ಸಕ್ಕೆ ಹೋಗ್ತೀವಿ. ಬಟ್ ಇದು ಹಂಗಲ್ವಲ್ಲ, ನೀವು ಒಂದು ಸ್ಕಿಲ್ದಿಂದ ಮಾಡ್ತಿರ್ತೀರ. ಸೊ ಮನೇಲಿ ಕುತ್ಕೊಂಡು ಯಾರು ಬೇಕಾದರೂ ಮಾಡ್ಬೋದು. ಇದಕ್ಕೆ ಹೇಳ್ದಂಗ್ಲಿ ಎಜುಕೇಶನ್ ಬೇಕಾಗಿಲ್ಲ, ಟೈಮ್ ಬೇಕಾಗಿಲ್ಲ. ಹೋಗ್ಲಿ ಈ ಟೈಮಲ್ಲಿ ಮಾಡುವಂತದ್ದು ಪರ್ಟಿಕ್ಯುಲರ್ ಟೈಮ್ ಬೇಕಾಗಿಲ್ಲ, ನಿಮ್ ಕೈಯಲ್ಲಿರೋ ಒಂದು ಫೋನ್ ಸಾಕು ಅಷ್ಟೇ. ಆತರ ನೋಡಿ ವೀಕ್ಷಕರೇ, ಇವತ್ತು ಪ್ರತಿಯೊಬ್ಬರ ಕೈಯಲ್ಲೂ, ಎಂತಹ ಹಳ್ಳಿ ಜನರ ಕೈಯಲ್ಲೂ, ಎಂತಹ ಅನ್ಎಜುಕೇಟೆಡ್ ಕೈಯಲ್ಲೂ ಸಹ ಒಂದು ಸ್ಮಾರ್ಟ್ ಫೋನ್ ಅನ್ನೋದು ಇದ್ದೇ ಇರುತ್ತೆ. ದಯವಿಟ್ಟು ನಿಮ್ಮ ಸ್ಮಾರ್ಟ್ ಫೋನ್ಗೆ ನೀವು ಇನ್ವೆಸ್ಟ್ ಮಾಡೋಕೆ ಮುಂಚೆ ನೀವು ಏನಕ್ಕೆ ನಿಮ್ಮ ಫೋನನ್ನು ಯೂಸ್ ಮಾಡ್ತಾ ಇದ್ದೀರಾ, ನಿಮ್ಮ ಫೋನು ಒಂದು ಆದಾಯ ಆಗಬೇಕು. ನಿಮಗೆ ನಿಮ್ಮ ಫೋನಿಂದ ಆದಾಯ ಬರಬೇಕು ಅಂದರೆ ಖಂಡಿತ ನಿಮ್ಮಲ್ಲಿರುವಂತಹ ಟ್ಯಾಲೆಂಟ್ನ, ಏನಿದೆ ನಿಮ್ಮಲ್ಲಿ ಟ್ಯಾಲೆಂಟ್ ಅನ್ನೋದನ್ನು ಹೊರಗೆ ತೆಗೆದು ಈ ಒಂದು ಯೂಟ್ಯೂಬ್ ಚಾನಲ್ ಮೂಲಕ ನೀವು ಸಹ ಪ್ರತಿಯೊಬ್ಬರು ಸೆಕೆಂಡ್ ಇನ್ಕಮ್ ಸೋರ್ಸ್ ಅನ್ನೋದು ಮಾಡ್ಬೋದು. ಬಟ್ ನಿಮಗೆ ಮನಸ್ಸಿರ್ಬೇಕಷ್ಟೇ. ಸೊ ಇನ್ನೊಂದೇನಂತಂದರೆ ನೋಡಿ, ಇವಾಗ ಒಬ್ಬರ ಹತ್ರ ದುಡ್ಡಿರುತ್ತೆ, ಒಬ್ಬರು ಅದಕ್ಕೆ ಅಂತ ತೊಗೊಂಡಿರ್ತಾರೆ. ಸೊ ಈಗ ಈ ಯೂಟ್ಯೂಬ್ ಮಾಡ್ಬೇಕಂತೇಳಿ ತಗೋಬೇಕಂತಿರ್ತಾರಲ್ಲ, ಅವ್ರು ಬಂದ್ಬಿಟ್ಟು ಫಸ್ಟ್ ತಿಳ್ಕೊಬೇಕಿರೋದು ಸ್ಕಿಲ್ಸ್, ಟೈಮು. ಹೌದು. ದುಡ್ಡಿದ್ದವ್ರು ಎಷ್ಟೋ ಜನ ಈಗ ತಗೊಳ್ತಿರ್ತಾರೆ, ಏನಿವೆ ಅವ್ರ ಫೈನಾನ್ಷಿಯಲ್ ಸೆಟಲ್ಡ್ ಇದೆ. ಸೊ ಬಂದು ಬಿಸ್ನೆಸ್ ಮಾಡಬೇಕು, ಇಲ್ಲತ್ತಂದ್ರೆ ಬಿಸ್ನೆಸ್ ಮಾಡೋಕ್ಕಿಂತ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ 100 ಟೈಮ್ ಯೋಚನೆ ಮಾಡೋದು. ಕಂಟೆಂಟ್ ಸ್ಕಿಲ್ ಇರಬೇಕು. ಯಾಕಂದ್ರೆ ವೇಸ್ಟ್ ಆಗ್ಬಾರ್ದು ಅವ್ರಿಗೆ. ಯಾಕಂದ್ರೆ ಈಗ ನಾವು ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ ಅಂತಾನೆ ಇಷ್ಟು ಸೀರಿಯಸ್ ಆಗಿ ಇದನ್ನ ಮಾಡಿದ್ದು. ನಮ್ ಫೈನಾನ್ಷಿಯಲ್ ಇದ್ದೀರಿ, ನಾವು ಮಾಡ್ತಾ ಇಲ್ಲ. ಇದು ಏನ್ ಗೊತ್ತಾ ಸರ್, ಈಗ ನೋಡಿ 24 ಅವರ್ಸ್ ಎಲ್ಲರೂ ಫೋನ್ ಕೈಯಲ್ಲಿ ಇಟ್ಕೊಂಡಿರ್ತಾರೆ, ರೀಲ್ಸ್ ನೋಡ್ತಾ ಇರ್ತಾರೆ, ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತಾರೆ ಸರ್. ತುಂಬಾ ಸಿಕ್ಕಾಪಟ್ಟೆ ಫೋನ್ ನೋಡ್ತಾ ಇರ್ತಾರೆ. ಬಟ್ ಅವ್ರಿಗೆ ಇನ್ ಫ್ರಂಟ್ ಆಫ್ ಇನ್ನೊಬ್ರು ಮೊಬೈಲ್ ಇಟ್ಕೊಂಡು ಏನಾದ್ರೂ ಒಂದು 2 ಮಿನಿಟ್ಸ್ ಮಾತಾಡಕ್ ಹೇಳಿ ಅವ್ರ ಕೈಯೆಲ್ಲ ಆಗೋದೇ ಇಲ್ಲ. ಅಯ್ಯೋ ನಮ್ಗೆ ಕ್ಯಾಮ್ರಾ ಫೇಸ್ ಮಾಡೋಕ್ಕಾಗಲ್ಲ ಅಂತಾರೆ. ಸೊ ಇದು ಸಹ ಒಂದು ಸ್ಕಿಲ್ಲೇ, ಮಾತಾಡೋದು, ಕ್ಯಾಮ್ರಾ ಫೇಸ್ ಮಾಡೋದು ಸಹ ಒಂದು ಸ್ಕಿಲ್. ಎಷ್ಟೋ ಜನಕ್ಕೆ ಆತರ ಮಾತಾಡ್ಬೇಕಂದ್ರೆ ಆಗೋದಿಲ್ಲ. ಸೊ ನೋಡಿ, ಎಲ್ಲೋ ಒಂದ್ ಕಡೆ ಟೈಮ್ ವೇಸ್ಟ್ ಮಾಡೋ ಬದಲು ನಿಮ್ಗೆ ವೆಲ್ ಸೆಟಲ್ಡ್ ಅಂದ್ರೆ ಓಕೆ, ಆರಾಮಾಗಿ ಇದ್ಬಿಡಿ. ಇನ್ನು ಸೆಟ್ಲ್ ಆಗ್ಬೇಕು, ಲೈಫಲ್ಲಿ ಏನೋ ಒಂದು ಅಚೀವ್ ಮಾಡ್ಬೇಕು ಅನ್ನೋರು ಇದೊಂದು ಒಳ್ಳೆ ಅವಕಾಶ. ಸರ್ ಹೇಗೋ ಟ್ರೈನಿಂಗ್ ಸಹ ಕೊಡ್ತಾ ಇದ್ದಾರೆ, ಅದ್ರ ಬಗ್ಗೆ ನೆಕ್ಸ್ಟ್ ಇನ್ನೂ ಸ್ವಲ್ಪ ನಾನು ಮಾಹಿತಿ ಕೊಡ್ತೀನಿ. ಇನ್ನೂ ಸಾಕಷ್ಟು ವಿಚಾರ ಇದೆ, ತಿಳ್ಕೊಳ್ಳೋಣ. ಸರ್ ಈಗ ನೀವು ಆಗ್ಲೇ ಹೇಳಿದ್ರಿ ಒಂದು ಸ್ಮಾಲ್ ಕಾರ್ನ ತೋರಿಸ್ಬಿಟ್ಟು, ಈ ಕಾರ್ ಕೂಡ ನಿಮ್ಗೆ ಯೂಟ್ಯೂಬ್ ರೆಮ್ಯುನರೇಷನ್ ಇಂದ, ಅಂದ್ರೆ ಯೂಟ್ಯೂಬ್ ಇಂದ ಬಂದಿರೋ ದುಡ್ಡಲ್ಲಿ ಮಾಡಿರೋ ಅಂತ ಹೇಳಿದ್ರಲ್ವಾ? ಸೊ ಇದೇ ಕಾರು? ಹೌದು ಮೇಡಮ್. ಹೌದು. ಇವಾಗ ನೋಡಿ, ಇದೇ ಕಾರಲ್ಲಿ ನಾನು ಆಕ್ಚುಲಿ ಕಾರ್ ರೆವಿನ್ಯೂ ತಗೊಂಡಿರೋದು. ಬಟ್ ಸುಮಾರು ಜನ ಈ ಕಾರ್ ನೋಡಿದ ತಕ್ಷಣ, ನನ್ನ BMW ಕಾರ್ ನೋಡಿದ ತಕ್ಷಣ ಅನ್ಕೊಂಡಿರ್ತಾರೆ ಯೂಟ್ಯೂಬ್ ಕಂಪನಿಯವ್ರು ಕೊಟ್ಟಿರ್ಬೋದು. ಯಾಕಂದ್ರೆ ನಾನು ಸ್ಟಿಕ್ಕರಿಂಗ್ ಹಾಕೊಂಡಿರೋದ್ರಿಂದ, ಯಾಕಂದ್ರೆ ನಾನು 1 ರೂಪಾಯಿ ಅರ್ನ್ ಮಾಡಿರೋದು ಯೂಟ್ಯೂಬ್ ಇಂದಾನೆ. ಸೊ ಹಾಗಾಗಿ ನಾನು ಏನೇ ಮಾಡಿದ್ರು ಕೂಡ ನನ್ನ ಬ್ರ್ಯಾಂಡಿಂಗ್. ಹೌದು. ಈಗ ನಿಮ್ಗೆ ಎಷ್ಟೋ BMW ಇರ್ತವೆ, ಬಟ್ ನಿಮ್ಗೆ 100 BMW ಇದ್ರೆ ಇದಕ್ಕೆ ನೋಡ್ತಿರ್ತಾರೆ, ಏನು ಸ್ಟಿಕ್ಕರಿಂಗ್ ಡಿಫ್ರೆಂಟ್, ಫೇಸ್ಬುಕ್ ಅಂತ ನೋಡ್ತಿರ್ತಾರೆ ಆ ತರ. ಸೊ ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ ಈ ಕಾರ್ ಬಂದಿರೋ ದುಡ್ಡಲ್ಲಿನೇ ನಾನು ಇದನ್ನ ತಗೊಂಡಿರ್ದೆ. ಹೇಳ್ಬೇಕಂದ್ರೆ ನಾನು BMW ತಗೊಂತೀನಿ. ಇದೆಷ್ಟು ಕಾರು? ಇದು 630 ಆಯ್ತು ಮೇಡಮ್. ಸೊ ಇದು ಕೂಡ 630 ರೂಪೀಸ್ ಕಾರು, BMW ಕಾರ್ ತಂದ್ಕೊಟ್ಟಿದೆ. ಓನ್ಲಿ 630 ರೂಪೀಸ್ ಕಾರು BMW ಕಾರ್ ತಂದ್ಕೊಟ್ಟಿದೆ. ಅದೂ ಸಹ ಸರ್ ಎಷ್ಟು ಒಂದು ಗ್ರಾಟಿಟ್ಯೂಡ್ ಮನ್ಸು ಅಂತ ಹೇಳ್ಬೋದು. ನೋಡಿ, ಎಲ್ಲ ಕಾರ್ ಸುತ್ತಲೂ ಯೂಟ್ಯೂಬ್, ದತ್ತಾ ಬೆನ್ನೂರ್ ಕ್ರಿಯೇಷನ್, ಆಲ್ ಡಿಪೆಂಡ್ ಅಂದ್ರೆ ಎಲ್ಲಾನು ಸಹ ಯೂಟ್ಯೂಬ್ಗೆ ಅರ್ಥಿಸ್ಬಿಟ್ಟಿದ್ದಾರೆ. ಅಂದ್ರೆ ಯೂಟ್ಯೂಬ್ ಅನ್ನೋದು ದೇವರು ಸರ್ಗೆ ಫಸ್ಟ್ ಈಗ. ಸೊ ನೋಡಿ ಎಷ್ಟೆಲ್ಲ ಅಚೀವ್ ಮಾಡ್ಬೋದು ಮನುಷ್ಯ ಅನ್ನೋದಕ್ಕೆ
ಇವರೇ ನಿದರ್ಶನ ಅಂತ ಹೇಳ್ಬೋದು. ಇಂತಹ ವ್ಯಕ್ತಿಯನ್ನ ನಾವು ಇವತ್ತು ಮೀಟ್ ಮಾಡಿದೀವಿ ಅಂದ್ರೆ ರಿಯಲಿ ಸರ್ ತುಂಬಾ ತುಂಬಾ ಖುಷಿ ಆಗ್ತಿದೆ ಸರ್. ಎಲ್ಲೋ ಒಂದ್ ಕಡೆ ನಿಮ್ಮನ್ನ ಮೀಟ್ ಮಾಡಿದ್ರೆ ಎಲ್ಲರೂ ಅವತ್ತೇ ಚೇಂಜ್ ಆಗ್ಬಿಡ್ತಾರೆ ಸರ್. ನಿಜವಾಗ್ಲು ಅವತ್ತು ಅವ್ರಿಗೊಂದ್ ರೀತಿ ಏನ್ ಅಂತಾರಲ್ಲ ಇನ್ನೊಂದ್ ಜನ್ಮ ಅಂತಾರೆ ನೋಡಿ, ಆ ತರ ಟರ್ನಿಂಗ್ ಪಾಯಿಂಟ್ ಆಗಿ ಇನ್ನೊಂದ್ ಜನ್ಮನ ಅವ್ರು ಪಡ್ಕೋಬಹುದು. ಅಂದ್ರೆ ಚೇಂಜಬಲ್ ಲೈಫ್ ಅನ್ನೋ ಒಂದ್ ಇದ್ರಲ್ಲಿ ಓನ್ಲಿ 630 rupees ಕಾರು BMW ಕಾರ್ ತಂದು ಕೊಟ್ಟಿದೆ ಅಂದ್ರೆ ಇದು ಎಲ್ಲಾರು ನನಗೇನೋ ಕಿವಿಗಳೇನೋ ಬೆಚ್ಚಗಾಗಿ ಹೋಗ್ಬಿಡ್ತಾ ಇದೆ. ಸೊ ಇದನ್ನ ನಾನು ರಿಯಲ್ ಆಗಿ ಕಣ್ಮುಂದೆ ನೋಡ್ತೀನಿ ಅನಿಸ್ತಾ ಇದೆ. ಸೊ ಇದಲ್ಲ ಇನ್ನೊಂದು ಅಚೀವ್ಮೆಂಟ್ ಹೇಳಿದ್ರೆ ನೀವೆಲ್ಲ ವೀಕ್ಷಕರು ಏನಾಗ್ತಿರೋ ಗೊತ್ತಿಲ್ಲ ನನ್ಗೆ. ಸರ್ ಈಗ ನಾವು ಸರ್ ಮನೆ ಮುಂದೆ ನಿಂತಿದೀವಿ ಸರ್. ಇವಾಗ ಇರೋದು ರೆಂಟೆಡ್ ಹೌಸ್ ಅಲ್ವಾ ಸರ್? ಇದು ರೆಂಟೆಡ್ ಹೌಸ್. ಇನ್ನೊಂದು ಶಾಕಿಂಗ್ ನ್ಯೂಸ್ ಹೇಳ ಕೇಳಕ್ ರೆಡಿ ಇದ್ದೀರಾ ಎಲ್ಲಾರು? ಚೆನ್ನಾಗಿ ಕಿವಿಗಳೆಲ್ಲ ನೆಟ್ಟಿಗೆ ಇಟ್ಕೊಳ್ಳಿ, ಕಣ್ಣೆಲ್ಲ ಚೆನ್ನಾಗಿ ಇಟ್ಕೊಳ್ಳಿ. ನೋಡಿ ಇದು ದತ್ತಾ ಬೆನ್ನೂರ್ ಸರ್ ರೆಂಟೆಡ್ ಹೌಸು. ಒಂದ್ ಸ್ವಲ್ಪ ಫೇಸ್ ಅಂಡ್ ಟರ್ನ್ ಕೊಟ್ಬಿಟ್ರೆ ಎದುರುಗಡೆನೆ ದೊಡ್ಡ ಸೈಟ್ ಅಲ್ಲಿ ವರ್ಲ್ಡ್ಸ್ ಫಸ್ಟ್ ಯೂಟ್ಯೂಬರ್ ಹೌಸ್ ನ ಸೈಟ್ ತಗೊಂಡಿದ್ದಾರೆ. ಗುದ್ದಲಿ ಪೂಜೆ ಮಾಡಿದ್ದಾರೆ. ನೆಕ್ಸ್ಟ್ ಸರ್ ಮನೆ ಕಟ್ಟೋದು ಇಲ್ಲೇನೆ. ಹೋಗ್ ಬರೋಣ ಅಲ್ಗೊಂದ್ಸಲ, ಜಸ್ಟ್ ಹೋಗ್ಬಿಡೋಣ ನಡೀರಿ ಸರ್. ಅದಕ್ಕಿಂತ ಮುಂಚೆ ಮೇಡಮ್ ಇದ್ರದ್ದು ಬಂದ್ಬಿಟ್ಟು ಹೆಂಗಂದ್ರೆ ಇನ್ಫಾರ್ಮೇಶನ್ ಇದೆ ಹೇಳ್ಬಿಡ್ತಾರೆ ಸರ್. ಬೆಂಗಳೂರಿಗೆ ಫಸ್ಟ್ ಬಂದಾಗ ನನ್ಗೊಂದು ಕಾರ್ ಬ್ರ್ಯಾಂಡ್ ಓದಕ್ ಬಂದಿದ್ದೆ BMW. ನನ್ಗೆ ಮೈ ಗಾಡ್, ಅದಕ್ಕೆ ಸರ್ BMW ಕನೆಕ್ಟ್ ಆಗಿದೆ ನಿಮಗೆ. ABCD ಬರ್ತಿತ್ತು ಅಷ್ಟೇ ನನ್ಗೆ. ಅವಾಗ ನನ್ಗೆ ಈಗ ಬೇರೆ ಬ್ರ್ಯಾಂಡ್ ಅಂದ್ರೆ ಓದಕ್ ಬರ್ತಿತ್ತಲ್ಲ, ಇದು BMW ಈಸಿ ABCD ಬಂದನು ನೋಡ್ಬೋದು. ಬಟ್ ಅವಾಗ ಅನ್ಕೊಂಡಿರೋ ಡ್ರೀಮ್ ಇದು, BMW ತಗೋಬೇಕಂತ 6 ಅಲ್ಲಿ. ಅವಾಗ ಓದಕ್ ಬರ್ತಿತ್ತಿಲ್ಲ, ಬರೆಯಕ್ ಬರ್ತಿತ್ತಿಲ್ಲ, ದುಡ್ಡು ಇರ್ಲಿಲ್ಲ. ಒಂದು ವ್ಯಕ್ತಿಗೆ ಒಂದು ಆಸೆ ಅನ್ನೋದು ಇತ್ತು ಅಂದ್ರೆ ಹೆಂಗೋ ಒಟ್ಲಲ್ಲಿ ಎಲ್ಲ ಸರ್. ಇಲ್ಲ ಇದು ನಾನು ಹೆಂಗ್ ಹೇಳ್ತೀನಿ ಅಂತಂದ್ರೆ ನೋಡಿ, ಮ್ಯಾನಿಫೆಸ್ಟೇಷನ್ ಅನ್ನೋದು ವರ್ಕ್ ಆಗತ್ತೆ ಅನ್ನೋದಿಕ್ಕೆ ದಿಸ್ ಇಸ್ ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ. ಸರ್ ಓದಕ್ಕೆ ಬರದೇ ಇರೋಂಥ ಟೈಮಲ್ಲಿ BMW, ಸೊ ಆಲ್ಫಾಬೆಟ್ಸ್ ಎಲ್ಲರಿಗೂ ಬರುತ್ತೆ. ಹಾಗಾಗಿ ಅದನ್ನ ನೀವು ಓದಿದೀರಾ, ಅದನ್ನ ಅವತ್ತು ಡ್ರೀಮ್ ನಿಮ್ ಕನಸು ಕಾಣಿದೀರಾ ನೋಡಿ. ದೇವ್ರು ನಿಮ್ ಮ್ಯಾನಿಫೆಸ್ಟೇಷನ್ ನ ಎಷ್ಟು ಈಸಿಯಾಗಿ 630 rupees ಅಲ್ಲಿ BMW ಕಾರನ್ನು ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ನಮ್ ಸರ್ ಸೈಟ್ ನೋಡ್ಕೊ ಬಂದ್ಬೇಡಣ, ಯೂಟ್ಯೂಬರ್ ಹೌಸ್ ನ ಹೇಗೆ ನೆಕ್ಸ್ಟ್ ಬಿಲ್ಡ್ ಮಾಡ್ತಾರೆ ಅಂತ. ಎಲ್ಲ ಬಿಲ್ಡ್ ಆದ್ಮೇಲೆ ಮತ್ತೆ ಇನ್ನೊಂದು ವಿಡಿಯೋ ಮಾಡೋಣ, ಬರೀ ನೋಡ್ಕೊ ಬರೋಣ. 60-40 ಸೈಟ್ ಅಲ್ಲಿ 60-40. ಸೊ ಹೇಳ್ಬೇಕಂದ್ರೆ ನಾವು ಬೇರೆ ಬೇರೆ ಒಂದಿಷ್ಟು ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟು ಲಾಸಸ್ ಆಯ್ತು. ಬಟ್ ಉಳಿದಿರೋ ದುಡ್ಡಲ್ಲಿ ಒಂದ್ ಸೈಟ್ ತಗೊಂಡು ಇನ್ ಮನೆ ಕಟ್ಕೊಳ್ಳೋಣ ಅಂತ. ಅಂದ್ರೆ ಹೇಳ್ಬೇಕಂದ್ರೆ ನಂದು 2 ಚಾನಲ್ ಇದೆ ಅಲ್ಲ. ಒಂದು ಚಾನಲ್ ನನ್ನ ಎಕ್ಸ್ಪೆನ್ಸ್ ಆಗಿರ್ಬೋದು, ನನ್ನ ಲಾಸಸ್ ಆಗಿರ್ಬೋದು, ಒಂದ್ ಚಾನಲ್ ಇಂದ ಹೋಗಿದೆ. ಇನ್ ಒಂದ್ ಚಾನಲ್ ಇಂದ ಉಳಿದಿದೆ ನನ್ಗೆ. ಆತರ ನೋಡಿ ಸರ್ ಎಷ್ಟು ಟು ಬಿ ಫ್ರಾಂಕ್ ಆಗಿ ಹೇಳ್ತಾ ಇದಾರೆ, ಫ್ರಾಂಕ್ ಆಗಿ ಮಾತಾಡ್ತಾ ಇದಾರೆ. ಅಂದ್ರೆ ಸರ್ ಲಾಸ್ ಆಗಿರೋ ಅಮೌಂಟ್ ಎಲ್ಲಾನು ಸಹ ಸರ್ದ್ 2 ಚಾನಲ್ ಇದೆ. ಒಂದು ಚಾನಲ್ ಅಲ್ಲಿ ಬಂದಿರೋ ಇನ್ಕಮ್ ಎಲ್ಲ ಸರ್ಗೆ ಏನ್ ಬಿಸ್ನೆಸ್ ಅಲ್ಲೆಲ್ಲ ಲಾಸ್ ಆಗಿದೆ, ಆ ಲಾಸ್ ಎಲ್ಲ ಫುಲ್ಫಿಲ್ ಮಾಡ್ಕೊಂಡಿದ್ದಾರೆ. ಅಂಡ್ ಇನ್ನೊಂದು ಚಾನಲ್ ಇಂದ ಬಂದಿರೋ ಇನ್ಕಮ್ ಅಲ್ಲಿ ಫುಲ್ ಕ್ಯಾಶ್ ಅಲ್ಲಿ ಸರ್ ಕಾರ್ ತಗೊಂಡಿರೋದು, ಫುಲ್ ಕ್ಯಾಶ್ ಅಲ್ಲಿ ಸೈಟ್ ಪರ್ಚೇಸ್ ಮಾಡಿರೋದಲ್ಲ ಸರ್. ಮನೆ ಕೂಡ ಫುಲ್ ಕ್ಯಾಶ್ ಅಲ್ಲೇ ಸರ್. ಸೂಪರ್ ಸರ್, ನನಗಂತೂ ಇವತ್ತು ಗೂಸ್ಬಂಪ್ಸ್ ಬರ್ತಾ ಇದೆ. ಯೂಟ್ಯೂಬ್ ಇಂದ ಇಷ್ಟೆಲ್ಲ ಮಾಡ್ಬೋದಾ ಅಂತ ಹೇಳ್ಬಿಟ್ಟು ಸರ್ ರಿಯಲಿ ತುಂಬಾ ತುಂಬಾ ಧನ್ಯವಾದಗಳು ಸರ್. ನೀವು ಹೀಗೆ ಬೆಳಿಬೇಕು. ನಮ್ಮ ಕರ್ನಾಟಕದ ಜನತೆ ಅಂಡ್ ಆಲ್ ಓವರ್ ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ಯೂಟ್ಯೂಬರ್ ಯಾರು ಅಂದ್ರೆ ದತ್ತಾ ಬೆನ್ನೂರ್ ಅವರೇ ನೆನಪು ಬರ್ಬೇಕು. ನೋಡಿ ಇದನ್ನ ಫ್ಲೆಕ್ಸ್ ಸ್ವಲ್ಪ ನೋಡಿ ಕವರ್ ಮಾಡಿ ಸರ್. ಫ್ಲೆಕ್ಸು ವರ್ಲ್ಡ್ಸ್ ಫಸ್ಟ್ ಯೂಟ್ಯೂಬರ್ ಹೌಸು ನೋಡಿ. ಗ್ರಾಟಿಟ್ಯೂಡ್ ಅಂದ್ರೆ ಹೀಗಿರ್ಬೇಕು. ಗ್ರಾಟಿಟ್ಯೂಡ್ ಈ ತರ ಇದ್ದಾಗ ಎಲ್ಲೋ ಒಂದ್ ಕಡೆ ಯೂನಿವರ್ಸು ಕಾಸ್ಮೋಸ್ ಅನ್ನೋದು ನಮಗೆ ಗೊತ್ತಿಲ್ದಿರ ಕನೆಕ್ಟ್ ಆಗುತ್ತೆ, ಕನೆಕ್ಟ್ ಮಾಡುತ್ತೆ. ಒಂದು ಹಾರ್ಟ್ಫುಲಿ ನಾವು ಒಂದು ಪ್ರಾಂಪ್ಟಾಗಿ ಕೆಲಸ ಮಾಡಿದಾಗ ರಿಯಲಿ ಸಕ್ಸಸ್ ಆಗ್ಬೋದು. ನಾನು ಹೇಳೋದಿಷ್ಟೇ ಎಲ್ಲರಿಗೂ, ಒಂದು ನಿಮ್ಮಲ್ಲಿ ಒಂದು ಸ್ಕಿಲ್ ಇರುತ್ತೆ, ಅದನ್ನು ಆಚೆಗೆ ತೆಗೀರಿ. ಆ ಒಂದು ಕಂಟೆಂಟ್ನ ಉಪಯೋಗಿಸಿ ಒಂದು ಕರೆಕ್ಟ್ ಪರ್ಸನ್ನ ಕಾಂಟ್ಯಾಕ್ಟ್ ಮಾಡಿ, ಮೀಟ್ ಮಾಡಿ. ಒಬ್ಬ ನಾಲೆಡ್ಜ್ ಆಗಿರೋ ಪರ್ಸನ್ ನಾವು ಮೀಟ್ ಮಾಡ್ತೀವಿ ಅಂದರೆ ಅದರಲ್ಲಿ ತಪ್ಪೇನಿಲ್ಲ. ಸೊ ನಾನು ಇವತ್ತು ಸರ್ನ ಮೀಟ್ ಮಾಡಿರೋದು ತುಂಬ ಖುಷಿಯಾಗಿದೆ. ಖುಷಿಯಾಗಿರೋದಕ್ಕಿಂತ ಅದು ಭಾವನೆಗಳು ನನಗೆ ಹೇಳೋಕ್ಕಾಗ್ತಿಲ್ಲ ಸರ್. ಅಷ್ಟೊಂದು ಮನಸ್ಸಲ್ಲಿ ಇಷ್ಟೆಲ್ಲ ಅಚೀವ್ ಮಾಡಿದಾರ. ಯಾಕೆಂದರೆ ನಾನು ಸುಮಾರು ಜನ ನೋಡ್ತೀನಿ ಸರ್, ನನ್ನ ಹತ್ರನೇ ಕೇಳ್ತಾರೆ, ನೀವು ಇಷ್ಟೆಲ್ಲ ಬಿಸ್ನೆಸ್ ಮಾಡ್ತೀರಾ, ನಮ್ಗೇನಾದರೂ ಒಂದು ಬಿಸ್ನೆಸ್ ಹೇಳಿ, ಒಂದು ಐಡಿಯಾ ಕೊಡಿ ಸರ್. ಐಡಿಯಾ ಅವ್ರ ತಲೆಯಲ್ಲೇ ಇರುತ್ತೆ ಸರ್, ಅವ್ರ ತಲೆ ಉಪಯೋಗಿಸೋದಿಲ್ಲ ಅಷ್ಟೇನೆ. ಅವ್ರು ಕೆಲವ್ರಿಗೆಲ್ಲ ಹೇಗೆ ಅಂದರೆ ಸರ್, ಒಂದು ಕೆಲಸ ಮಾಡ್ತಾರೆ, ಬೆಳಗ್ಗೆ ಕೆಲ್ಸಕ್ಕೆ ಹೋಗಿ ಸಾಯಂಕಾಲ ಬಂದಿದ ತಕ್ಷಣ ಅವ್ರೇನೋ ಪ್ರಪಂಚನೆಲ್ಲ ಒಂದು ಬೆಟ್ಟ ಹತ್ಬಿಟ್ಟು ಬಂದು ಮನೆಗೆ ಬಂದಿರೋ ತರ ಫೀಲ್ ಆಗ್ತಾರೆ ಸರ್. ಅವ್ರಿಗೆ ಆ ಒಂದು ಎನರ್ಜಿ ಅನ್ನೋ
ಅನ್ನೋದೇ ಇರೋದಿಲ್ಲ. ಬ್ಯಾಗ್ ತಗ್ಲಾಕ ಉಸ್ ಅಂತ ಕುತ್ಕೊಂಡ್ಬಿಟ್ರೆ ಮುಗಿತಿನ್ನ ಮುಗೀತು ಅಷ್ಟೇ ಅವ್ರದ್ದು ಅಚೀವ್ಮೆಂಟ್. ರಾತ್ರಿ ಮಲ್ಗೋವರೆಗೂ ಒಂದ್ 12 ಗಂಟೆ 1 ಗಂಟೆ ಇರ್ಬೇಕಾದ್ರೆ ಸ್ಕ್ರೀನ್ ನೋಡ್ತಾರೆ. ಎಕ್ಸ್ಟ್ರಾ ನಾವ್ ಏನ್ ಮಾಡ್ಬೋದು ಅಂತ ಮಾತ್ರ ಯೋಚನೆ ಮಾಡೋ ಜನ ನಮ್ಮಲ್ಲಿ ತುಂಬಾ ಕಮ್ಮಿ ಆಗ್ಬಿಟ್ಟಿದ್ದಾರೆ ಸರ್. ಯಾಕಂದ್ರೆ ಅವ್ರು ಯೋಚನೆ ಮಾಡಿದಾಗ ಒಂದಲ್ಲ ಒಂದ್ ಥಾಟ್ ಬಂದೇ ಬರುತ್ತೆ ಸರ್, ಬರುತ್ತೆ. ಆ ಥಾಟ್ ನ ಉಪಯೋಗಿಸ್ಕೊಂಡು ಎಷ್ಟೋ ಜನ ಬೆಳಿಬಹುದು. ಈಗ ವರ್ಕಿಂಗ್ ಅನ್ನೋರು ನೋಡಿ ಒಂದೇ ಸಂಬಳ ಕಾಯ್ಕೊಂಡಿರ್ತಾರೆ, ಎಷ್ಟು ಸಫರ್ ಆಗ್ತಾರೆ ಸರ್, ತುಂಬಾ ಸಫರ್ ಆಗ್ತಾರೆ ಜನ. ಈಗ ಒಂದ್ ಸಂಬಳ ನಂಬ್ಕೊಂಡ್ರು 1ನೇ ತಾರೀಕು 2ನೇ ತಾರೀಕು 5ನೇ ತಾರೀಕು ಒಳಗಡೆ ಸ್ಯಾಲ್ರಿ ಆಗುತ್ತೆ ಅಂದ್ರೆ 15th ಎಂಡ್ ಆಫ್ ಅಂದ್ರೆ 20th ಸರ್ ಎಲ್ಲ ಖಾಲಿ. 10 ದಿನ ಅವ್ರು ಎಷ್ಟು ಕಷ್ಟ ಪಡ್ತಾರೆ. ಇಲ್ಲ ಏನಾದ್ರು ಸಡನ್ ಆಗಿ ಹಾಸ್ಪಿಟಲೈಸೇಷನ್ ಮತ್ತೊಂದು ಬಂದಾಗ ಅವ್ರು ಎಷ್ಟು ಸಫರ್ ಆಗ್ತಾರೆ ಸರ್. ಇದೆಲ್ಲ ನೋಡಿ ಜನ ಇವತ್ತೆಲ್ಲ ಪ್ರಪಂಚ ಎಲ್ಲ ಕೊಟ್ಟಿದೆ ನಮ್ಗೆ, ಫ್ರೀ ಆಗಿ ಕೊಡ್ತಾ ಇದೆ. ಯೂಟ್ಯೂಬ್ ಕೂಡ ಒಂಥರ ನಮ್ಗೆ ಯೂನಿವರ್ಸ್ ಕೊಟ್ಟಿರೋ ಅಂತದೆ. ಏನು 1 ರೂಪಾಯಿ ಖರ್ಚಿಲ್ಲ. ಎಂತವ್ರು ಏನ್ ಕಡಿಮೆ ಇದ್ರು ಸರ್ ಜೀವನದಲ್ಲಿ ಸ್ಮಾರ್ಟ್ ಫೋನ್ ಅಂತೂ ಕಮ್ಮಿ ಮಾಡಲ್ಲ ಸರ್ ನಮ್ ಜನ. ಎಷ್ಟು ಅದು ಒಂಥರ ಕೈಯಲ್ಲಿದ್ರೆ ಏನೋ ಒಂಥರ ಎಷ್ಟು ನಾರ್ಮಲ್ ಪರ್ಸನ್ಸ್ ತಗೊಳ್ಳಿ ಸರ್, ಎಷ್ಟೆಷ್ಟು ಚೆನ್ನಾಗಿರೋ ಫೋನ್ಗಳು ಇಟ್ಕೊಂಡಿರ್ತಾರೆ ಸರ್. ಅದ್ರಲ್ಲಿ EMI ಕೊಡ್ತಾರೆ, ಹೋಗಿ EMI ತಗೊಂಡ ಉಜ್ತಾ ಇರೋ ಅಷ್ಟೇನೆ. ಸೊ ಲೈಫಲ್ಲಿ ಏನಾದ್ರೂ ಒಂದು ವಸ್ತು ತಗೊಳಕ್ ಮುಂಚೆ ದಯವಿಟ್ಟು ಯೋಚನೆ ಮಾಡಿ ತಗೊಳ್ಳಿ. ಅದರಿಂದ ನಿಮ್ಗೆ ಎಷ್ಟು ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಈ ತರ ಒಂದು ಪರ್ಸನ್ಸ್ ನ ಕಾಂಟ್ಯಾಕ್ಟ್ ಮಾಡಿ, ಮೀಟ್ ಮಾಡಿ, ಇಂಥವ್ರ ಒಂದು ವಿಡಿಯೋಸ್ ನೋಡಿ. ನಿಮ್ಗೆ ಬರಕಾಗ್ದಿದ್ರು ಒಂಥರ ಅವ್ರ ವಿಡಿಯೋಸ್ ನೋಡಿ ಆದ್ರೂ, ಇಂಥ ಒಂದು ಎಪಿಸೋಡ್ಸ್ ನೋಡಿ ಆದ್ರೂ ಮೋಟಿವೇಶನ್ ಸಿಗುತ್ತೆ. ಅವರಿಂದ ನಮ್ಗೊಂಥರ ಪಾಠ, ಅವರಿಂದ ನಾವು ಕಲಿಯುವಂಥದ್ದು ನೋಡಿ. ತಪ್ಪನ್ನ ಸರಿ ಮಾಡ್ಕೊಳ್ಳೋದಿಕ್ಕೆ ಒಂದು ಹೊಸ ವಿದ್ಯೆ ಕಲಿಯೋದು ಒಂದು ಚಿಕ್ಕ ಮಗುವಿಂದ ಸಹ ಕಲಿಬಹುದು. ನಮ್ಗಿಂತ ಚಿಕ್ಕವರು ಅಂತ ಒಂದೇನಿಲ್ಲ ಸರ್, ಚಿಕ್ಕವರಿಂದನೂ ಕಲಿಬಹುದು, ದೊಡ್ಡವರಿಂದನೂ ಕಲಿಬಹುದು. ಜನ ಯೂಟ್ಯೂಬ್ ಚಾನಲ್ ಮಾಡ್ತಿದ್ರು ಕೂಡ ಬರೀ 1% ಮಾತ್ರ ಗೊತ್ತಾಗ್ತಿರೋದು. ಹೌದು. ಸೊ ಬೇಸಿಕಲಿ ಇವ ಸ್ಕಿಲ್ಸ್ ಇದೆ, ಟೈಮ್ ಇದೆ ಅಂತ ತಿಳ್ಕೊಳ್ಳೋಣ. ಅವ್ರಿಗೆ ಈ ಯೂಟ್ಯೂಬ್ ಹೆಂಗ್ ಯೂಸ್ ಮಾಡ್ಕೊಳಕ್ ಗೊತ್ತಿಲ್ಲ ನಿಜ. ಹೌದು. ಕೆಲವ್ರಿಗೆ ಒಂದ್ ವಸ್ತು ಅವ್ರ ಕೈಯಲ್ಲಿ ಇರುತ್ತೆ, ಅದ್ರ ಉಪಯೋಗ ಏನು ಅಂತ ಗೊತ್ತಿರಲ್ಲ. ಸೊ ಹಂಗಾಗಿ ಅದೇ ಮೇನ್ ಇಂಪಾರ್ಟೆಂಟ್. ಯಾಕಂದ್ರೆ ಈಗ ಸುಮಾರು ಜನ ಆಫೀಸಲ್ಲಿ ವರ್ಕ್ ಮಾಡ್ಕೊಂಡ್ ಬಂದ್ಬಿಟ್ಟು ಒಂಚೂರು ಯೋಚನೆ ಮಾಡಿದ್ರೆ, ಹೌದು, ಏನೋ ಒಂದ್ ಮಾಡ್ಬೇಕಂತ ಯೋಚನೆ ಮಾಡಿದ್ರೆ ತಿಂಗಳಿಗೆ ಅವ್ರು 1 ಲಕ್ಷ 2 ಲಕ್ಷ 3 ಲಕ್ಷ ಸ್ಯಾಲ್ರಿ ಡ್ರಾ ಮಾಡೋ ಅಷ್ಟೇ ಇರಲ್ಲ ಸರ್ ಅವರು. ಹೌದು. ಸೊ ನೋಡಿ, ಅದು ಅಷ್ಟು ಇದ್ರೂ ಕೂಡ ಯೂಟ್ಯೂಬ್ ಬೀಟ್ ಹೊಡಿಯುತ್ತೆ. ಯಾಕಂದ್ರೆ ಮೇಡಮ್ ವರ್ಕಿಂಗ್ ಅವ್ರಿಗೆ ಎಷ್ಟು ಕೊಡ್ತಾರೆ ಅಂತ 1% ಇಲ್ಲ, ಮ್ಯಾಕ್ಸಿಮಮ್ 3% ಇಲ್ಲ 5%. ಬಟ್ ಇಲ್ಲಿ 55%. ಬಟ್ ಇಲ್ಲಿ ಸುಮಾರು ಜನ ಮಿಸ್ಯೂಸ್ ಮಾಡ್ಕೋತಾರೆ. ಸೊ ಇಲ್ಲಿ ಏನಂದ್ರೆ ಇನಿಷಿಯಲಿ ನಾನು ಹೋದ ತಕ್ಷಣ ದುಡ್ಡು ಬರ್ಬೇಕಂದ್ರೆ ಅವ್ರಿಗೆ ಏನು ಮಾಡಕ್ಕಾಗಲ್ಲ, ವೆಯ್ಟ್ ಮಾಡ್ಬೇಕು. ಸೊ ಆತರ ಇದು ಬಿಸ್ನೆಸ್ ಅಲ್ವಾ. ಇವಾಗ ನೀವು ಬೇರೆ ಬಿಸ್ನೆಸ್ ಮಾಡ್ತೀರಿ ಅಂದ್ರೆ ದುಡ್ಡು ಹಾಕ್ಬೇಕು. ಹೌದು. ಇದಕ್ಕೆಲ್ಲ ಹಾಕ್ತೀರಾ ನೀವು ದುಡ್ಡು? ಹೌದು, ಹಾಕಲ್ಲ ಸರ್. ಇನ್ನೊಂದು ಪಾಯಿಂಟ್ ಬಂತು ನನಗೆ. ನೋಡಿ, ಯಾವ್ದಾರ ಕೆಲಸ ಮಾಡ್ತಾ ಇರೋರು ನೋಡಿ, ಕೆಲವರು ಯಾವ್ದನ್ನ ಕಂಪನಿಗಳಲ್ಲಿ ಮಾಡ್ತಾ ಇರ್ಲಿ, ಡಿಪಾರ್ಟ್ಮೆಂಟ್ ಅಲ್ಲಿ ಮಾಡ್ತಾ ಇರ್ಲಿ, ನಮ್ಗೆ ಇನ್ಕ್ರಿಮೆಂಟ್ ಕೊಡ್ಲಿಲ್ಲ, ನಮ್ಗೆ ಸ್ಯಾಲ್ರಿ ರೈಸ್ ಮಾಡ್ಲಿಲ್ಲ, ನಮ್ಗೆ ಪ್ರಮೋಷನ್ ಕೊಡ್ಲಿಲ್ಲ, ಬೇರೆಯವರಿಂದಾನೇ ಎಕ್ಸ್ಪೆಕ್ಟ್ ಮಾಡ್ತಾರೆ ಬಿಟ್ರೆ, ಅಯ್ಯೋ ಮರಯ ನೀವೇ ಬುದ್ಧಿವಂತರಿದ್ದೀರಾ, ನಿಮ್ಮ ಹತ್ರನೇ ತಲೆ ಇದೆ, ನೀವೇ ಉಪಯೋಗಿಸಿ, ಅದ್ರ ಜೊತೆಗೆ ನೀವ್ ಒಂದ್ ಸೆಕೆಂಡ್ ಇನ್ಕಮ್ ಸೋರ್ಸ್ ಅನ್ನ ಮಾಡ್ಕೊಳ್ಳಿ ಅಂತ ಹೇಳೋಣ ಅನ್ಸುತ್ತೆ ಸರ್ ನನ್ಗೆ ಯಾವಾಗ್ಲೂ. ಬಹುಶಃ ಕೆಲವ್ರಿಗೆ ಹೇಳಕ್ ಆಗಲ್ಲ, ಅದ್ ಅವರೇ ಒಂದು ಯೋಚನೆ ಮಾಡಿ ಅವರೇ ತಲೆ ಉಪಯೋಗಿಸ್ಬೇಕಂದ್ರೆ ಇವಾಗ ಸೋಷಿಯಲ್ ಮೀಡಿಯಾ ಎಲ್ಲಾನು ಕಲಿಸ್ತಾ ಇದೆ ಸರ್. ಒಳ್ಳೇದನ್ನು ಕಲಿಸ್ತಾ ಇದೆ, ಕೆಟ್ಟದನ್ನು ಕಲಿಸ್ತಾ ಇದೆ. ಸೊ ನಮ್ಗೆ ಏನ್ ಬೇಕೋ ಜೀವನಕ್ಕೆ ಅದನ್ನ ತಗೋಬೇಕು, ಮಿಕ್ಕಿದನ್ನ ನಮ್ಮಿಂದ ದೂರ ಇಟ್ಬಿಟ್ಟು ನಾವು ಕಲ್ತು, ನಾವು ದುಡ್ದು, ನಾವು ಮುಂದೆ ಹೋಗೋದಷ್ಟೇ ಇವತ್ತು ನೋಡ್ಕೋಬೇಕು ಅನ್ಸುತ್ತೆ ಅಲ್ವಾ ಸರ್? ಇನ್ನೊಂದು ಮೇಡಮ್, ನಾವು ಯಾರ್ಯಾರು ಹೇಳಕ್ ಹೋಗ್ಬಿಟ್ರೆ ಪದೇ ಕ್ವಶನ್ಸ್ ಯಾಕಂದ್ರೆ ತಲೆನೇ ಉಪಯೋಗಿಸಲ್ಲ. ಹೌದು, ಅವ್ರು ಉಪಯೋಗಿಸೋದಿಲ್ಲ. ರೆಡಿಮೇಡ್ ಫುಡ್ ಬೇಕು. ರೆಡಿಮೇಡ್ ಕೊಟ್ರು ಕೂಡ ಫೈನಲ್ ಒಂದ್ ಸ್ಟೆಪ್ ಹೇಳ್ಕೊಡ್ಬೋದು ಮೇಡಮ್. ಇವಾಗ ನಮ್ಮಣ್ಣ ಯೂಟ್ಯೂಬ್ ಇಂದ ದುಡ್ಡು ಅರ್ನ್ ಮಾಡಬಹುದು ನಿನ್ನ ಸ್ಕಿಲ್ಸ್ ಇಂದ ಅಂದ್ರು ಅಷ್ಟೇ. ಅದು ಆದ ತಕ್ಷಣ ಚಾನಲ್ ಕ್ರಿಯೇಟ್ ಮಾಡಿ ಕೊಟ್ರು, ಒಂದಿಷ್ಟು ವಿಡಿಯೋ ಮಾಡೋದನ್ನ ನೋಡಿದೆ ಅಷ್ಟೇ. ಅಲ್ಲಿಂದ ನಾನ್ ಸ್ಟೆಪ್ ಫಾರ್ವರ್ಡ್ ತಗೊಂಡಿರೋದು. ನನ್ ಡೈಲಿ ಅವ್ರ ಮೇಲೆ ಡಿಪೆಂಡೆಂಟ್ ಆಗಿದ್ದ ಅಂದ್ರೆ ಒಂದ್ ದಿವಸ ಹೋಗ ನೀನು ಅಂತ. ಇನ್ನೊಂದು ವಿಷಯ ಏನಂದ್ರೆ, ನಿಮ್ಮ ಅಣ್ಣ ಅವ್ರಿಗೆ ನಮ್ಮ CTV ಕಡೆಯಿಂದನೂ ಸಹ ಕೇಳಿದ್ವಿ ಅಂತ ಹೇಳಿ, ಖಂಡಿತ ನೆಕ್ಸ್ಟ್ ಟೈಮ್ ನೀವು ಅವ್ರ ಅವಕಾಶ ಕೊಟ್ರೆ ಅವ್ರನ್ನೂ ಸಹ ಒಂದು ಇಂಟರ್ವ್ಯೂ ಮಾಡೋಣ ಇಲ್ಲೇನೆ. ನಮ್ ಕಡೆಯಿಂದ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸಿ. ಯಾಕಂದ್ರೆ ನಿಮಗೆ ಒಂಥರ ಗಾಡ್ ಫಾದರ್ ಅವರು. ಸೊ ನಿಮ್ಮನ್ನ ಈ ಮಟ್ಟಕ್ಕೆ ತಂದ ಮೇಲೆ ಅವ್ರಿಗೂ ಸಹ ಒಂದು ಗ್ರಾಟಿಟ್ಯೂಡ್ ನಾವು ಹೇಳ್ಬೇಕು. ಹಾಗೆ ನಿಮ್ ಫ್ಯಾಮಿಲಿಗೆ, ನಿಮ್ ತಂದೆ ತಾಯಿಗೆ ಇಂತ ಒಳ್ಳೆ ವ್ಯಕ್ತಿಯನ್ನ ಕರ್ನಾಟಕಕ್ಕೆ ಕೊಟ್ಟಿದಾರಲ್ಲ, ನಿಮ್ ತಂದೆ ತಾಯಿಗಳು ಸಹ ನಮ್ಮ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸಿ. ಸೊ ಅದೇ ಮೇಡಮ್, ಅಂದ್ರೆ ಒಬ್ಬೊಬ್ಬರಾಗಿ ಶುರು ಮಾಡಿದಕ್ಕೇನೆ ಹೌದು ಇಲ್ಲಿ ಇವತ್ತು ಇಡೀ ಒಂದು ಯೂಟ್ಯೂಬ್ ಇಂದ ಫ್ಯಾಮಿಲಿ ಲೀಡ್ ಮಾಡ್ತಾ ಇದೆ, ಒಂದ್ 7 ಚಾನಲ್ ಇಟ್ಕೊಂಡು ಅಂತಂದ್ರೆ ಇದು ಇಂತ ಒಂದು ಅಚೀವ್ಮೆಂಟ್ ಅಲ್ಲ ಸರ್, ಇಟ್ಸ್ ಎ ಗ್ರೇಟ್ ಅಚೀವ್ಮೆಂಟ್ ಅಂತ ಹೇಳ್ಬೋದು. ಸುಮಾರು ನಮ್ಮ ಅಣ್ಣ ಮನೆ ಅಕ್ಕಪಕ್ಕ ಇರೋರು ಚಾನಲ್ಸ್ ಸುಮಾರು ಇದಾವೆ, ಸಿಕ್ಕಾಪಟ್ಟೆ ಜನ ಆಲ್ಮೋಸ್ಟ್ ಅಲ್ಲಿ ಹೇಳ್ಬೇಕಂದ್ರೆ.
ಸರ್ ಈಗ ಇದೆಲ್ಲ ಏನ್ ಕಾರ್ಸ್ ಎಲ್ಲ ಇಟ್ಟಿದ್ದೀರಾ, ಹೌದು. ಇದೆಲ್ಲ ನಿಮ್ಗೆ ದುಡ್ಡು ಕೊಟ್ಟಿರುವಂತ ಕಾರ್ಗಳು. ಆದ್ರೂ ನೋಡಿ ಎಷ್ಟು ಸ್ಮಾಲ್ ಕಾರ್ಸು, ಇದೆಲ್ಲನೂ ಸಹ ಸರ್ಗೆ ಸಾಕಷ್ಟು ದುಡ್ಡನ್ನ ಕೊಟ್ಟಿದೆ. ಇದು ಎಷ್ಟು ಚಿಕ್ಕದಾಗಿದೆ ನೋಡಿ ಕಾರು. ಎಷ್ಟೋ ಜನ ಇವತ್ತು ಮಕ್ಕಳು ಜಸ್ಟ್ ಆಟ ಸಾಮಾನ್ ಅಂತ ಆಡ್ಕೊಂಡು ಬಿಸಾಕ್ಬಿಡ್ತಾರೆ. ಸೊ ಇವೆಲ್ಲಾನು ಸಹ ಒಂಥರ ರೇಂಜ್ ರೋವರ್ ಕಾರ್ಸ್ ಅನ್ಸುತ್ತೆ ನೋಡಿ. ಪ್ರತಿಯೊಂದು ನೋಡಿ ಎಷ್ಟೊಂದು ಕಾರ್ಸ್, ವೆರೈಟಿ ಕಾರ್ಸ್ ಇದೆ. ಬಹುಶಃ ಇವೆಲ್ಲ ಒಂಥರ ಸ್ವೀಟ್ ಮೆಮೊರಿ ಸರ್ ನಿಮ್ಗೆ. ಕ್ರೋರ್ಸ್ ದುಡ್ಡು ಕೊಟ್ಟಿರೋ ಅಂತ ನೋಡಿ ಎಷ್ಟು ಚಿಕ್ಕ ಎಕ್ವಿಪ್ಮೆಂಟ್ಸ್ ಅಲ್ಲಿ ಸರ್ ಎಷ್ಟೊಂದು ದುಡ್ಡು ಮಾಡಿದ್ದಾರೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಸರ್, ಆಶ್ಚರ್ಯನೂ ಆಗುತ್ತೆ. ಏನ್ ಸರ್ ಇದ್ರ ಬಗ್ಗೆ ಒಂಚೂರು ಎಕ್ಸ್ಪ್ಲೈನ್ ಮಾಡಿ. ಮೇಡಮ್ ಇದು ಹೆಂಗಾಯ್ತು ಅಂದ್ರೆ, ಸೊ ಫಸ್ಟ್ ನನ್ನ ಚಾನಲ್ ಸ್ಟಾರ್ಟ್ ಮಾಡಿದ್ದು ಪೇಪರ್ ಪ್ಲೇನ್ ಇಂದ. ಸೊ ಅದು ಆದ ತಕ್ಷಣ ಬಂದು DC ಮೋಟರ್ಗಳಿಗೆ ಬಂದೆವು. ನೆಕ್ಸ್ಟ್ ಈ ಕಾರ್ ಇಲ್ಲಿಂದಾನೇ ನಾನು ಜರ್ನಿ ಶುರು ಆಯ್ತು. ಅಂದ್ರೆ ಟೋಟಲ್ ಎಂಟೈರ್ ಜರ್ನಿನೇ ಚೇಂಜ್ ಆಗಿರೋದು ಯೂಟ್ಯೂಬ್ ಇಲ್ಲಿಂದ. ಸೊ ಈ ಕಾರು ತಗೊಳ್ಳೋದಕ್ಕೆ ಆಲ್ಮೋಸ್ಟ್ ಅನ್ಕೊಳ್ಳಿ ಒಂದು 3 months ಆದ್ರೂ ನಾನು ವೆಯ್ಟ್ ಮಾಡಿರೋದು. ಯಾಕಂದ್ರೆ 630 rupees ಹಾಕ್ಬೇಕಾ, ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ, 630 ಅವಾಗ ನನ್ಗದು ಜಾಸ್ತಿ. ಯಾಕಂದ್ರೆ ನಾನು ವರ್ಕ್ ಮಾಡ್ತೀನಲ್ಲ, ಕಡಿಮೆ ಸ್ಯಾಲ್ರಿ ಇತ್ತು ಅವಾಗ. ಸೊ ಅದನ್ನ ತಗೊಂಡ್ಬಿಟ್ಟು ಆಲ್ಮೋಸ್ಟ್ ಅಲ್ಲಿ ಒಂದು 10 ದಿವಸ ಪ್ರಾಜೆಕ್ಟ್ ಮಾಡ್ತಿರ್ಬೇಕಂದ್ರೆ ಟೇಬಲ್ ಮೇಲೆ ಇಟ್ಕೊಳ್ಳೋದು ಹಿಂಗೆ. ಜಸ್ಟ್ ನಾನು ಮಾಡೋದು ಇಮ್ಯಾಜಿನೇಷನ್ನು, ಈ ಕಾರಲ್ಲಿ ಏನು ಮಾಡ್ಬೋದು ಅಂತಂದು ಫಸ್ಟ್ ಆವಾಗ ನನಗೊಂದು ಐಡಿಯಾ ಬಂದಿರೋದು, ಒಂದು ಫ್ಲೈಯಿಂಗ್ ಕಾನ್ಸೆಪ್ಟ್ ಕಾರ್ ಥರ ಮಾಡೋಣ ಅಂತಂದ್ಬಿಟ್ಟು. ಸೊ ಫಸ್ಟ್ ಯೂಟ್ಯೂಬಲ್ಲಿ ಮಾಡಿರೋದು ನಾನು ಯಾವಾಗ ಅಂದರೆ, ಇದು ಫ್ಲೈ ಆಗಲ್ಲ, ಮಕ್ಕಳಿಗೆ ಏನಂದರೆ ಒಂದು ಮಾಡಿಫೈಡ್ ಥರ ಅವ್ರ ಚಿಕ್ಕ ಕಾರ್ ಅನ್ನೋದು. ಸೊ ಇದ್ರದ್ದು ಸ್ಟೇರಿಂಗ್ ಮೋಟ್ರ್ ತಗೋದು ಹೆಡ್ಡೆಲ್ಲ ಹಾಕ್ಬಿಟ್ಟು ಇಲ್ಲೊಂದು ಚಿಕ್ಕದು ಹಾಕಿದೆ. ಸೊ ಇದರಿಂದನೇ ನನ್ನ ಚಾನಲ್ಲು ಕಂಪ್ಲೀಟ್ ಟರ್ನ್ ಆಯಿತು. ಯಾವಾಗ ಸರ್ ಇದರಿಂದ ಇನ್ಕಮ್? ಇದರಿಂದ ಒಂದು ಬಂದಿದೆ ಮೇಡಮ್, 18 lakh ಬಂದಿದೆ ಇದರಿಂದ. 630 rupees ಇನ್ವೆಸ್ಟ್ಮೆಂಟ್, 18 lakh ಇನ್ಕಮ್. ಹೌದು, ಸೂಪರ್ ಸರ್, ರಿಯಲಿ. ಸೊ ಇದು ಆಯ್ತು ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಅಲ್ಲಿ ಏನಾಯ್ತು, ನನಗೊಂದು ಚಾನಲ್ದು ಗ್ರಿಪ್ ಸಿಕ್ಬಿಡ್ತು ಅಷ್ಟೊತ್ತಿಗೆ. ಸೊ ಇನ್ನು ಈ ಕಂಟೆಂಟ್ ವರ್ಕ್ ಆಗುತ್ತೆ ಅಂತ ಆಲ್ಮೋಸ್ಟ್ ಸುಮಾರು ಈ ಕಾರ್ಗಳಲ್ಲಿ ಪ್ರಾಜೆಕ್ಟ್ಗಳು ಮಾಡಿದೆ ನಾನು. ಸೊ ಇದು ನಂದು ಹೈಯೆಸ್ಟ್ ಅರ್ನಿಂಗ್ ಕಾರ್ ಮೇಡಮ್ ಇದು. ತುಂಬಾ ಅದೃಷ್ಟವಂತತೆ ಕಾರು ಸರ್ ಇದು. ಇದರಲ್ಲಿ ಒಂದೇ ಒಂದು ವಿಡಿಯೋದಿಂದನೇ 30 ಲಕ್ಷ ಅರ್ನ್ ಮಾಡಿರೋದು ನಾನು. ಇದೆಷ್ಟು ಸರ್ ಕಾರು? ಇದು 2,500. 2,500 ರೂಪಾಯಿ ಕಾರು. ಇನ್ಕಮ್ ಎಷ್ಟು ಗೊತ್ತಾ? 30 ಲಕ್ಷ, 30 lakhs. ಸೊ ಇದರಲ್ಲಿ ಮತ್ತೆ ಮಲ್ಟಿಪಲ್ ವಿಡಿಯೋಸ್ ಇವೆಲ್ಲ ಹಾಗೆ ಇಟ್ಟಿರಿ ಸರ್ ನಿಮ್ಮ ಮಕ್ಕಳಿಗೆ. ಹೌದು ಇಲ್ಲ ನಮ್ಮಂತವ್ರು ಬಂದು ನೋಡೋರಿಗೆ ಇನ್ಸ್ಪಿರೇಷನ್ಗೆ ಸರ್. ಹೌದು ಮೇಡಮ್, ಇವೆಲ್ಲ ಯಾಕಂದ್ರೆ ನಮಗೂ ಒಂಥರ ಮೆಮೊರಿ. ಆಮೇಲೆ ಇನ್ನೊಂದು ಏನಂತಂದ್ರೆ, ಈಗ ಮತ್ತೆ ಇಂಥದನ್ನ ಮಾಡ್ತೇವತ್ತ ಅನ್ನೋದು ಮತ್ತೆ ಇಲ್ಲ ಸರ್. ಇದೆಲ್ಲ ನೋಡಿ, ನೀವು ಚಿಕ್ಕ ಕಾರ್ ಹೇಳಿದ್ರಿ, ಇವತ್ತಿಂತ ಕಾರುಗಳು ಎಷ್ಟೋ ಜನ ಪೇರೆಂಟ್ಸ್ ಜಸ್ಟ್ ಮಗು ಬೇಕು ಅಂದ ತಕ್ಷಣ ಕೊಡ್ತಾರೆ. 2 ದಿನ ಹಿಂಗ ಆಡುತ್ತೆ ಬಿಡುತ್ತೆ ಬಿಸಾಕ್ಬಿಡುತ್ತೆ ಸರ್. ನೋಡಿ ಆ ಒಂದು ಮಗುಗೆ ಆ ತರ ಅದನ್ನ ಇಲ್ಲ, ಇದರಿಂದ ಮಕ್ಕಳಿಗೆ ತುಂಬಾ ಒಂಥರ ಇನ್ಸ್ಪೈರ್ ಮಾಡ್ಬೋದು ಸರ್, ಹೇಳ್ಬೋದು. ನೋಡಿ ಇದೊಂದು ಕಾರಿಂದಾನೇ ಇಷ್ಟು ಇನ್ಕಮ್ ಮಾಡ್ತಾರೆ ಆ ತರ. ಅಂದ್ರೆ ಅವ್ರು ಅದೇ ಮಾಡ್ದಿದ್ರು ಕೂಡ ಅಟ್ಲೀಸ್ಟ್ ಆ ನಾಲೆಡ್ಜ್ ಬರುತ್ತೆ ಅವ್ರಿಗೆ. ಸೊ ನಾವು ಸಹ ಏನೋ ಒಂದ್ ಮಾಡ್ಬೇಕು ಅನ್ನೋ ಒಂದು ನಾಲೆಡ್ಜ್ ಬರುತ್ತೆ ಮಕ್ಕಳಿಗೆ. ಇವತ್ತು ಎಷ್ಟು ಕಾಸ್ಟ್ಲಿ ಈ ಟಾಯ್ಸ್, ಈ ಚಿಕ್ಕ ಎಕ್ವಿಪ್ಮೆಂಟ್ಸ್ ಅಂತೆ, ಈ ಫ್ಲೈಟ್ಸ್ ಅಂತೆ, ಅದಕ್ಕೆ ರಿಮೋಟ್ ಕಂಟ್ರೋಲ್ ಅಲ್ಲಿ ಇರೋದು ಶೆಲ್ಸ್ದು, ಅದೆಲ್ಲಾನು ತುಂಬಾ ಕಾಸ್ಟ್ಲಿ ಇರುತ್ತೆ ಸರ್ ಮಕ್ಕಳಿಗೆ ಪರ್ಚೇಸ್ ಮಾಡುವಂತಹ ಒಂದು ಐಟಮ್ಸ್. ಬಟ್ ಎಲ್ಲ ಎಷ್ಟು ಈಸಿಯಾಗಿ ನಾವು ಪೇರೆಂಟ್ಸ್ ತಂದು ಕೊಡಿಸ್ಬಿಡ್ತೀವಿ. ಮಗು ಕೇಳಿದೆ ಅಂತ, ಇಟ್ಸ್ ಓಕೆ. ಬಟ್ ಏನೇ ಇದ್ರೂ ಈ ತರ ನಿಮ್ಮಂತವ್ರದ್ದು ಸ್ವಲ್ಪ ಹೇಳಿದಾಗ, ಈ ತರ ವಿಡಿಯೋಸ್ ತೋರಿಸಿದಾಗ ಮಕ್ಕಳಿಗೆ ಅವರಲ್ಲೂ ಏನೋ ಒಂದು ಸ್ಕಿಲ್ ಇರುತ್ತೆ ಸರ್, ಖಂಡಿತ ಇರುತ್ತೆ ಅವರಲ್ಲಿ ಸ್ಕಿಲ್. ನಾವು ಆ ಮಗುವಲ್ಲಿರೋ ಸ್ಕಿಲ್ ನಾವು ನೋಡೋಕೆ ಟೈಮ್ ಇಲ್ಲ ಸರ್. ಈಗ ಕಂಡುಹಿಡಿಯೋದೆಲ್ಲ ಕಂಡುಹಿಡಿಬಹುದು, ಪೇರೆಂಟ್ಸ್ಗೆ ಅಷ್ಟು ಟೈಮ್ ಇಲ್ಲ ನೋಡೋದಿಕ್ಕೆ. ಇವಾಗ ನಮ್ಮ ಮೊನ್ನೆ ನಾನು ಇವಾಗ ಇದನ್ನ ನೋಡಿ ನನ್ಗೊಂದು ಐಡಿಯಾ ಬಂತು. ನನ್ನ ಮಗನಿಗೆ ಒಬ್ರು ನನ್ನ ಫ್ರೆಂಡ್ ಮೇಡಮ್ ಪ್ರೊಫೆಸರ್, ಅವ್ರ ನಮ್ಮ ಮನೆಗೆ ಬಂದ್ರೆ ಮಕ್ಕಳಿಗೆ ಏನಾದ್ರು ತಂದು ಕೊಡೋದು ಅವ್ರಿಗೆ ಅಭ್ಯಾಸ. ಸೊ ಅವನಿಗೆ ಒಂದು ಕಾರ್ ತಂದು ಕೊಟ್ಟಿದ್ರು, ಒಂದು ಬೋಟ್ ಏನೋ ತಂದು ಕೊಟ್ಟಿದ್ರು. ಅದನ್ನ ಆಟ ಆಡ್ತಾ ಇರ್ಬೇಕಾದ್ರೆ ನಾನ್ ಜಸ್ಟ್ ಕ್ಯಾಶುವಲ್ ಕೂತಿದ್ದೆ. ಅವ್ರು ಕೊಟ್ಟು 1-2 days ಆಗಿತ್ತು. ಅವ್ನ ಆಟ ಆಡ್ತಿದ್ದ. ಅವ್ನಿಗೆ ಒಂದ್ರ ಪಕ್ಕ ಒಂದ್ ಈ ತರ ಜೋಡಿಸ್ಬಿಟ್ಟು, ಇದು ವಾಟರ್ ಟ್ರಾನ್ಸ್ಪೋರ್ಟ್, ಇದು ರೋಡ್ ಟ್ರಾನ್ಸ್ಪೋರ್ಟ್, ಏರ್ ಟ್ರಾನ್ಸ್ಪೋರ್ಟ್, ಫ್ಲೈಟ್ ಇಕ್ಬಿಟ್ಟು ಅದ್ರ ಪಕ್ಕದಲ್ಲಿ ಹೇಳ್ತಿದ್ದ. ಹೌದು, ಅದು ನಾನು ಟೀಚ್ ಮಾಡಿರೋದು ಎಲ್ಲೋ ಒಂದ್ ಕಡೆ ನಂಗೆ ನೆನಪು ಬಂತು. ನೋಡಿ ಅವನು ಟ್ಯಾಲೆಂಟ್ ಅದು ಉಪಯೋಗಿಸಿರೋದು. ಇದು ಏರ್ ಟ್ರಾನ್ಸ್ಪೋರ್ಟ್, ಇದು ರೋಡ್ ಟ್ರಾನ್ಸ್ಪೋರ್ಟ್, ಇದು ವಾಟರ್ ಟ್ರಾನ್ಸ್ಪೋರ್ಟ್ ಅನ್ನೋದು ಅವನ್ ಉಪಯೋಗಿಸಿದಂತ ಸ್ಕಿಲ್ ಅದು. ಸೊ ನನ್ಗೆ ಇದನ್ನ ನೋಡಿದಾಗ ಈಗ ಐಡಿಯಾ ಬರ್ತಾ ಇದೆ. ಸೊ ನಮ್ಮ ಮಕ್ಳಲ್ಲೂ ಸ್ಕಿಲ್ ಇದೆ, ನಾವ್ ಅದನ್ನ ಅಬ್ಸರ್ವ್ ಮಾಡ್ಬೇಕು. ಎಸ್ ಸರ್, ಮಕ್ಕಳು ಇವತ್ತೆಲ್ಲೋ ಒಂದ್ ಕಡೆ ಏನಾಗ್ಬಿಟ್ಟಿದ್ದಾರೆ ಪೇರೆಂಟ್ಸ್ ಅಂತಂದ್ರೆ,
ಅವ್ರದೇ ಆದಂತಹ ಒಂದು ವರ್ಕಿಂಗ್ ಪ್ರೆಷರ್ ಅಲ್ಲೋ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಮನೆಗೆ ಬರ್ತಾರೆ, ಸಾಕಾಗಿರುತ್ತೆ, ಮಕ್ಕಳ ಜೊತೆ ಸ್ವಲ್ಪ ಸ್ಪೆಂಡ್ ಮಾಡೋಣಪ್ಪ, ಗಮನಿಸೋಣ ಅನ್ನೋದಿರಲ್ಲ. ಏನೋ ಕೆಲವ್ರು ಪೇರೆಂಟ್ಸ್ ಮಾಡ್ತಾರೆ ಕೆಲಸ, ಇಲ್ಲ ಅಂತ ಹೇಳಿಲ್ಲ, ಬಟ್ ಸೋ ಮೆನಿ ಪೀಪಲ್ಸ್ ಏನ್ ಮಾಡ್ತಾರೆ, ಸೋಷಿಯಲ್ ಮೀಡಿಯಾ ನೋಡ್ಕೊ, ಅಪ್ಪ ಒಂದು ಫೋನು, ಅಮ್ಮ ಒಂದು ಫೋನು, ಮಗ ಸುಮ್ನೆ ಆಗೋಕೆ ಒಂದು ರಿಮೋಟ್ ಇಲ್ಲ ಏನೋ ಒಂದು ಅದನ್ನ ಸುಮ್ನೆ ಮಾಡ್ಬೇಕಲ್ಲ. ಸೊ ಇದು ಸಹ ನಾವೆಲ್ಲ ಒಂದ್ ಕಡೆ ತಪ್ಪು ಮಾಡ್ತಾ ಇದ್ದೀವಿ ಅನಿಸ್ತು ಅಲ್ವಾ ಸರ್? ನಿಜ ಅಲ್ವಾ ಮೇಡಮ್? ನಂದು ಹಾಗೆ ನೋಡಿ, ಅದೇ ನಮ್ಮ ಅಣ್ಣ ಆ ಸ್ಕಿಲ್ಸ್ ಅನ್ನೋದು ಐಡೆಂಟಿಫೈ ಮಾಡಿ ಹೇಳಿದಾಗ ನಾನು ಯೂಟ್ಯೂಬ್ ಮಾಡ್ಬೋದು. ಹೌದು. ಸೊ ಇಲ್ಲಾಂದ್ರೆ ನಮಗೂ ಗೊತ್ತಾಗ್ತಿತ್ತಿಲ್ಲ, ಯಾಕಂದ್ರೆ ಇದನ್ನ ಐಡೆಂಟಿಫೈ ಮಾಡೋದಿದೆಯಲ್ಲ ಇದು ತುಂಬಾ ಕಷ್ಟ. ಯಾಕಂದ್ರೆ ಒಂದ್ ವ್ಯಕ್ತಿ ತುಂಬಾ ಕ್ಲೋಸ್ ಆಗಿ ಅಬ್ಸರ್ವೇಷನ್ ಮಾಡ್ತಿರ್ಬೇಕು. ನಿಮ್ಮ ಅಣ್ಣ ಒಂಥರ ಗಾಡ್ ಫಾದರ್ ನಿಮ್ಗೆ. ಸೀರಿಯಸ್ಲಿ ಅವ್ರು, ಯಾಕಂದ್ರೆ ನಮ್ಮ ಮನೇಲಿ ಆಲ್ಮೋಸ್ಟ್ ಯಾಕಂದ್ರೆ ನಮ್ದು ಫೈನಾನ್ಷಿಯಲ್ ಸಾಲ್ವ್ ಮಾಡಿದ್ದವ್ರೇನೆ, ಸೊ ನಮ್ಗೆ ಎಜುಕೇಶನ್ ನೆಕ್ಸ್ಟ್ ತಗೊಂಡ್ಬಂದಿದ್ದವ್ರೇನೆ. ಆಲ್ಮೋಸ್ಟ್ ಇವಾಗ ಅವ್ರು ಏನೇನ್ ಮಾಡಿದ್ರು ನಮ್ಗೂ ಹೇಳ್ಕೊಟ್ರು ಅಂತೇಳಿ ಎಲ್ಲಾನು ಹೇಳ್ಬೇಕಂದ್ರೆ ಇಡೀ ಫ್ಯಾಮಿಲಿ ಅವರೆಲ್ಲ ಒಂದು ಮುಂದೆ ಬರಕ್ಕೆ ಸಾಧ್ಯ. ಹೌದು ಹೌದು, ನಿಜ ಅಂತ ಹೇಳ್ಬೋದು ಸರ್. ಎಷ್ಟು ನಿಮ್ ಫ್ಯಾಮಿಲಿಯಲ್ಲಿ ಚಾನಲ್ಸ್ ಇದೆ ಸರ್ ಟೋಟಲ್? ಮೇಡಮ್ ನಮ್ಮಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲಾರು ಯೂಟ್ಯೂಬ್ ಫ್ಯಾಮಿಲಿ ಅಂತ ಗೊತ್ತು ನನಗೆ. ಎಷ್ಟು ಚಾನಲ್ ಇಟ್ಕೊಂಡಿದ್ದೀರಾ? 7ಕ್ಕಿಂತ ಹೆಚ್ಚಿದೆ. 7ಕ್ಕಿಂತ ಹೆಚ್ಚು. ಕೇಳಿಸ್ಕೊಳ್ಳಿ ವೀಕ್ಷಕರೇ, ಇಡೀ ಫ್ಯಾಮಿಲಿ ಯೂಟ್ಯೂಬ್ ಇಂದ ಬದುಕ್ತಾ ಇದ್ದಾರೆ, ಯೂಟ್ಯೂಬ್ ಇಂದ ಎಲ್ಲ ಸಕ್ಸಸ್ ಆಗಿದ್ದಾರೆ. ಮನೆಯಿಂದ ಹಿಡಿದು ಕಾರಿಂದ ಹಿಡಿದು ಒಳ್ಳೆ ಒಂದು ಮೀನಿಂಗ್ಫುಲ್ ಲೈಫ್ ನ ಲೀಡ್ ಮಾಡ್ತಾ ಇದ್ದಾರೆ. ಓನ್ಲಿ ಯೂಟ್ಯೂಬ್ ಚಾನಲ್. ಎಷ್ಟು ಚಾನಲ್ಸ್ ಇರ್ಬೋದು? 7 ಚಾನಲ್ ಅನ್ನ ಇಡೀ ಫ್ಯಾಮಿಲಿ ಮೇಂಟೈನ್ ಮಾಡ್ತಾ ಇದೆ. ಜಸ್ಟ್ ಒಂದು ಗ್ಲಾನ್ಸ್ ಮಾಡಿ ನೋಡಿ ಎಲ್ಲ ಅಚೀವ್ಮೆಂಟ್ಸ್ ಸರ್ದು ಎಲ್ಲಾನು ಸಹ. ಸೊ ಸರ್ ಈಗ ಕ್ಲಾಸಸ್ ಸಹ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಆಫ್ಲೈನ್ ಕ್ಲಾಸಸ್ ಇದೆ ಅಲ್ವಾ ಸರ್? ಕ್ಲಾಸಸ್ ಸರ್, ಕ್ಲಾಸಸ್ ಬಗ್ಗೆ ಸ್ವಲ್ಪ ಹೇಳಿ ಸರ್. ಯಾಕೆಂದ್ರೆ ಎಷ್ಟೋ ಜನ ಇವತ್ತು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಬಟ್ ಅವ್ರಿಗೆ ಯಾವ ತರ ಸರ್ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದು ಈಸಿನೇ, ಎಲ್ಲರೂ ಮಾಡ್ತಾರೆ, ಬಟ್ ಒಂದು ಸಿಸ್ಟಮ್ಯಾಟಿಕ್ ಅನ್ನೋದು ಇದೆ ಅಲ್ವಾ ಸರ್? ಹೇಳಿ ಸರ್, ನಿಮ್ ವರ್ಡ್ಸ್ ಎಲ್ಲ ಹೇಳಿ ಅದನ್ನ. ಸೊ ಮೇಡಮ್ ನಾನ್ ಹೇಳ್ಬೇಕಂದ್ರೆ ಆಫ್ಲೈನ್ ಬಗ್ಗೆ ನಾನು ಎಲ್ಲಿ ಪ್ರಮೋಟ್ ಮಾಡಿಲ್ಲ ಇನ್ನವರೆಗೂ. ನನ್ಗೆ ಯಾರೋ ಸುಮ್ನೆ ಈಗ ಹೇಳ್ಕೊಡ್ಬೇಕು ಅಂತ ಒಂದು ಶುರು ಆಗಿರೋದ್ರಿಂದ ನನಗೆ ಹೇಳ್ಬೇಕಂದ್ರೆ ನನಗಿದು ಕನ್ಸ್ಪನ್ಸಲ್ಲೂ ಪ್ಲಾನಿಂಗ್ ಇರ್ಲಿಲ್ಲ. ಇಲ್ಲ ಸರ್, ಹೇಳ್ಕೊಡಿ. ಯಾಕಂದ್ರೆ ತುಂಬಾ ಜನಕ್ಕೆ ಅಚೀವರ್ಸ್ ಇದಾರೆ ಸರ್, ಪಾಪ ಅವ್ರಿಗೆ ಯಾವ ರೀತಿ ಜನರೇಟ್ ಮಾಡ್ಬೇಕು, ಯಾಕಂದ್ರೆ ನೀವು ಫುಲ್ ಎಕ್ಸ್ಪೀರಿಯನ್ಸ್ಡ್ ಸರ್, ಒಬ್ಬ ನೀವು ಮಾಸ್ಟರ್ ಮೆಂಟರ್ ಇದ್ದಂಗೆ. ಸೊ ಕೆಲವ್ರಿಗೆ ಎಲ್ಲರಿಗೂ ಅಲ್ದಿದ್ರು ಸರ್, ಇವಾಗ ಎಷ್ಟೋ ಕಂಟೆಂಟ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಸ್ಕಿಲ್ ಇರುತ್ತೆ, ಪಾಪ ಅವ್ರಿಗೆ ಅಮೌಂಟ್ ಜನರೇಟ್ ಆಗ್ತಾ ಇರಲ್ಲ. ಅಂತವ್ರಾದ್ರೂ ಬಂದು ಅಟ್ಲೀಸ್ಟ್ ಕಲಿತಾರೆ. ನಿಮ್ಮಿಂದ ಒಂದಷ್ಟು ಫ್ಯಾಮಿಲೀಸ್ಗೆ ಹೆಲ್ಪ್ ಆಗುತ್ತೆ. ಫಿನಾನ್ಷಿಯಲಿ ಚೆನ್ನಾಗಿದ್ರೆ ಇಡೀ ಫ್ಯಾಮಿಲಿ ಚೆನ್ನಾಗಿರುತ್ತೆ ಸರ್. ಇಲ್ಲ ನಿಮ್ಮಿಂದ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ. ನೀವು ಈಗ ಸ್ಟಾರ್ಟ್ ಮಾಡಿರ್ಬೋದು, ಬಟ್ ಇದನ್ನ ಕಂಟಿನ್ಯೂ ಮಾಡಿ ಯಾರು ಕೇಳಿದ್ರು ನಿಮ್ ಫೀಸ್ ಏನಿದ್ರೆ ಅದು ತಗೊಳ್ಳಿ ಸರ್. ಯಾಕಂದ್ರೆ ಇಷ್ಟೊಂದು ದುಡಿತೀವಿ ನಾವೇನಾದ್ರೂ ಕಲಿಬೇಕಾದ್ರೆ ಚೆನ್ನಾಗಿರೋ ಹತ್ರ ಕಲ್ತ್ರೇನೆ ಅದಕ್ಕೊಂದು ಅರ್ಥ ಸರ್. ಸೊ ನಮ್ದು ಏನಂದ್ರೆ ಮೇಡಮ್, ಇವಾಗ ನಮ್ದು ಇರೋದು ಆಫ್ಲೈನ್ ಯೂಟ್ಯೂಬ್ ಮಾಸ್ಟರ್ ಕ್ಲಾಸ್. ನಾನು 1-to-1 ಹೇಳ್ಕೊಡೋದು. ಸೊ ಹೇಳ್ಬೇಕಂದ್ರೆ ಇಂಡಿಯಾದಲ್ಲೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ನಾನು ಆಫ್ಲೈನ್. ಸೊ ನಮ್ ನೋಡಿ ಅಂದ್ರೆ ಸುಮಾರು ಇವಾಗ ಸ್ಟಾರ್ಟ್ ಮಾಡ್ತಿದ್ದಾರೆ, ಇಲ್ಲನಲ್ಲ. ಬಟ್ ಏನಂದ್ರೆ ಒಂದೊಂದು ಟೈಮು ನಮ್ಮ ವಿಡಿಯೋಸನ್ನು ಬೇರೆಯವ್ರಿಗೆ ರೀಚ್ ಆಗಿರಲ್ಲ. ಸೊ ಯಾರ್ದೋ ಒಬ್ಬರದ್ದು ರೀಚ್ ಆಗಿರುತ್ತೆ. ಸೊ ನಾನು ಹೇಳಬೇಕಾಗಿರೋದು ಫಸ್ಟ್ ಪಾಯಿಂಟ್ ಏನಂದರೆ, ಯಾರೇ ಕಲಿಬೇಕು ಅಂತಂದ್ರು ಕೂಡ ಅವರು ಕಲಿಸೋರ ಹತ್ರ ಗೋಲ್ಡ್ ಪ್ಲೇ ಬಟನ್ ಇದೆ ಅಂತ ಅವ್ರು ಫಸ್ಟ್ ನೋಡ್ಬೇಕು. ಯಾಕಂದ್ರೆ ಎಷ್ಟೋ ಜನ ಇದು ಬಿಸ್ನೆಸ್ ಮಾಡ್ಬೇಕಂತಾನೆ ಆಡ್ಸ್ ರನ್ ಮಾಡ್ತಿರ್ತಾರೆ. ಆಡ್ಸ್ ರನ್ ಮಾಡ್ಕೊಂಡು ದುಡ್ಡು ಹಾಕ್ಬೇಕು. ಅಲ್ಲಿ ಅವ್ರು ಬರ್ತಾರೆ, ಆದ್ರೆ ಹೋಗೋರು ತಪ್ಪದು. ನಾನು ಬಿಸ್ನೆಸ್ ಮಾಡೋನ್ ತಪ್ಪಂತ ಹೇಳ್ತಿಲ್ಲ. ಹೋಗೋರು ಅವ್ರ ಚಾನಲ್ ಇದೆಯಾ, ಅವ್ರು ಆಲ್ರೆಡಿ ದುಡ್ಡು ಏನಾದ್ರು ಮಾಡಿದಾರ, ಅವರಿಂದ ತಿಳ್ಕೋಬೇಕು. ಯಾಕಂದ್ರೆ ನಾವು ಇವಾಗ ಮೇನ್ 14 ಪಾಯಿಂಟ್ಸ್ ಬರುತ್ತೆ, ಕಂಪ್ಲೀಟ್ 14 ಪಾಯಿಂಟ್ಸ್ ಆಫ್ಲೈನ್ ನಲ್ಲಿ 1-to-1 ಅಲ್ಲಿ ಹೇಳ್ಕೊಡೋದು. ಆನ್ಲೈನ್ ಅಲ್ಲಿ ಅದನ್ನ ಇದನ್ನು ಕಷ್ಟ ಕಲಿಯೋದು. ಸೊ ಹಾಗಾಗಿ ಯಾರೇ ಹೋಗ್ಬೇಕಂದ್ರು ಇದನ್ನ ಫಸ್ಟ್ ತಿಳ್ಕೊಳ್ಳಿ. ಇಲ್ಲೇ ಅಲ್ಲೇ ಅಂತ ಏನಿಲ್ಲ. ಈ ಒಂದು ಗೋಲ್ಡ್ ಪ್ಲೇ ಬಟನ್ ಇಟ್ಕೊಂಡಿದ್ದಾರೆ ಅಂದ್ರೆ ಅವ್ರ ಹತ್ರ ಹೋಗಿ ಕಲ್ತ್ರೆ ಆರಾಮಾಗಿ ಕಲಿಬೋದು. ಬಟ್ ಒಂದೇ ದಿನದಲ್ಲಿ ಕಲಿತೀವಿ ಅನ್ನೋದು ಸುಳ್ಳು. ಒಂದ್ ದಿನದಲ್ಲಿ ನಾಲೆಡ್ಜ್ ತಗೋಬಹುದು. ಯಾಕಂದ್ರೆ ನಮ್ಗೊಂದು 4 ವರ್ಷ ಆದ ತಕ್ಷಣ ಯೂಟ್ಯೂಬ್ ಏನಂತ ಅರ್ಥ ಆಗಿದೆಯಲ್ಲ, 1 ಡೇದಲ್ಲಿ ನಿಮ್ಗೆ ಅರ್ಥ ಆಗಿರುತ್ತೆ. ಬಟ್ ಪ್ರತಿ ದಿನ ನಿಮ್ಗೆ ಡೌಟ್ ಬರುತ್ತೆ, ಹೋದ ತಕ್ಷಣ ಒಂದೊಂದು ಪ್ರಾಬ್ಲಮ್. ನಾವು ಫೋನ್ ಕಾಲ್ ಅಲ್ಲಿ ಅದನ್ನ ಗೈಡ್ ಮಾಡ್ಬಿಡ್ತೇವೆ. ಸೊ ಟ್ರೈನಿಂಗ್ ಕೊಟ್ಟು 3 to 6 months ನಿಮ್ಮನ್ನ ಫಾಲೋ ಅಪ್ ಮಾಡ್ತಾರೆ. ನಿಮ್ ಏನ್ ಡೌಟ್ಸ್ ಇದ್ರೇನು ಅದನ್ನ ಕ್ಲಿಯರ್ ಮಾಡ್ತಾರೆ. ಎಲ್ಲ ನಮ್ಮ ಅದ್ರಲ್ಲಿ ನಮ್ಮ ಕರ್ನಾಟಕದ ವೀಕ್ಷಕರಲ್ಲಿ ಕೇಳ್ಕೊಳ್ತೀನಿ, ನೀವು ಯಾರೆಲ್ಲ ಯೂಟ್ಯೂಬ್ ಚಾನಲ್ ಮಾಡಿದ್ದೀರಾ, ನೀವು ಇನ್ನೂ ಸಕ್ಸಸ್ ಆಗಿಲ್ಲ, ಯೂಟ್ಯೂಬ್ ಚಾನಲ್ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಸ್ಕಿಲ್ ಇದೆ, ನಿಮ್ಮ ಹತ್ರ ಟ್ಯಾಲೆಂಟ್ ಇದೆ, ಕಂಟೆಂಟ್ ಇದೆ, ನಿಮ್ಮ ಹತ್ರ ಟೈಮ್ ಇದೆ, ಸ್ಮಾರ್ಟ್ ಫೋನ್ ಇದೆ ಅಂತಂದ್ರೆ
ಖಂಡಿತ ಎಷ್ಟೋ ಖರ್ಚು ಮಾಡ್ತೀವಿ ಲೈಫಲ್ಲಿ. ಆರಾಮಾಗಿ ಹಿಂಗೆ ಶಾಪಿಂಗ್ ಹೋಗಿ ಬಂದಿದೀವಿ ಅಂದ್ರೆ 10 to 20,000 30,000 ಖರ್ಚು ಮಾಡ್ತೀವಿ. ಸೊ ಯಾವಾಗ್ಲೂ ನೋಡಿ, ನಾವೇನಾದ್ರೂ ಒಂದು ಕಲಿತೀವಿ ಅಂದ್ರೆ ಅದಕ್ಕೆ ಒಂದು ವ್ಯಾಲ್ಯೂ ಆಡ್ ಮಾಡಬೇಕು. ನೀವು ದುಡ್ಡು ಕೊಟ್ಟು ಕಲ್ತಾಗ್ಲೇನೆ ಅದನ್ನ ನಾವು ಇಂಟ್ರೆಸ್ಟ್ ಆಗಿ ಕಲಿತೀವಿ. ಯಾವತ್ತಾಗ್ಲಿ ನಾವು ಜೆನ್ಯೂನ್ ಆಗಿ ಇನ್ವೆಸ್ಟ್ ಮಾಡಿ ಕಲ್ತಾಗ ಅದು ಅಷ್ಟೇ ನಮಗೆ 3 4 5 ಅಷ್ಟು ನಮಗೆ ಇನ್ಕಮ್ ಅನ್ನ ಕೊಡುತ್ತೆ. ಯಾರ್ಯಾರು ಯೂಟ್ಯೂಬ್ ಕಲಿಬೇಕು, ಇನ್ಕಮ್ ಮಾಡಬೇಕು, ಸೆಕೆಂಡ್ ಸೋರ್ಸ್ ನ ನೀವು ಜನರೇಟ್ ಮಾಡ್ಕೋಬೇಕು ಅನ್ಕೊಂಡಿದಿರೋ, ದಯವಿಟ್ಟು ಕರ್ನಾಟಕದಲ್ಲಿ ಒಂದು ಉತ್ತಮವಾದಂತಹ ಯೂಟ್ಯೂಬರ್ ಸಿಕ್ಕಿದ್ದಾರೆ ನಮ್ಗೆ. ಖಂಡಿತ ಸರ್ನ ಮೀಟ್ ಮಾಡಿ. ಇವ್ರದೆಲ್ಲ ಆಲ್ಮೋಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ರೀಲ್ಸ್ ಬರ್ತಾನೆ ಇರುತ್ತೆ, ದತ್ತಾ ಬೆನ್ಯೂರ್ ಕ್ರಿಯೇಷನ್ಸ್ ಅಂತ ಹೇಳ್ಬಿಟ್ಟು. ನೀವು ಕಾಂಟ್ಯಾಕ್ಟ್ ಮಾಡಿ ಸರ್ಗೆ, ಒಳ್ಳೆ ಇನ್ಫಾರ್ಮೇಶನ್ ನ ಕೊಡ್ತಾರೆ. ಸರ್ ಇನ್ನೊಂದೇನು ಅಂತಂದ್ರೆ ನನಗಿಷ್ಟ ಆಗಿದ್ದು ಕ್ವಾಲಿಟಿ, ಸರ್ ಸಿಂಪ್ಲಿಸಿಟಿ. ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ನೋಡಿ. ಯಾರು ಇವ್ರಿಗೆ ಎಷ್ಟು ಡಿಮ್ಯಾಂಡ್ ಇದೆ ಆಕ್ಚುಲಿ, ಅಂಥದ್ರಲ್ಲಿ ನಮ್ಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ, ನಮ್ಮ ಜೊತೆ ಮಾತಾಡಿದ್ದಾರೆ, ಒಂದಷ್ಟು ವಿಷಯಗಳನ್ನ ಶೇರ್ ಮಾಡಿದ್ದಾರೆ. ಕಲ್ತ್ರೆ ಇಂಥ ವ್ಯಕ್ತಿ ಹತ್ರ ಕಲಿಬೇಕ್ರಿ. ಏನಾದರೂ ಕಲ್ತಾಗ ನೀವು ಕೊಟ್ಟಿರೋ ಹಣಕ್ಕೆ ಅದರಷ್ಟು ದುಪ್ಪಟ್ಟಷ್ಟು ನಿಮಗೆ ನಾಲೆಡ್ಜನ್ನ ಕೊಡ್ತಾರೆ. ಯಾಕೆಂದ್ರೆ ಏನೇ ಒಂದು ನಾವು ಕಲಿತೀವಿ ಅಂದಾಗ ಇನ್ವೆಸ್ಟ್ ಮಾಡಿ ಕಲ್ತ್ರೆ ನಮಗೂ ಸಾಕಷ್ಟು ಇಂಟ್ರೆಸ್ಟ್ ಇರುತ್ತೆ. ಇನ್ವೆಸ್ಟ್ ಮಾಡಿದೀವಿ ಅನ್ನೋ ಒಂದು, ಮತ್ತೆ ಎಂಥವ್ರ ಹತ್ರ ಕಲ್ತಿದೀವಿ ಅನ್ನೋದು ಇಂಪಾರ್ಟೆಂಟು. ನಿಮ್ ಗುರು ಯಾರು ಅಂದ್ರೆ ಪ್ರೌಡ್ ಆಗಿ ಎಂತ ಒಂದು ಪಬ್ಲಿಕ್ ಪ್ಲೇಸ್ ಅಲ್ಲೂ ನಾವು ಯೂಟ್ಯೂಬ್ ಕಲ್ತಿರೋದು ದತ್ತ ಬೆನ್ಯೂರ್ ಹತ್ರ ಕಾಲರ್ ಎಗ್ರಾಕೊಂಡು ಹೇಳ್ಬೋದು ಅಂತ ಸ್ಟೈಲ್ ಆಗಿ ಹೇಳ್ತಾರಲ್ಲ, ನನಗೆ ಬರಲ್ಲ ಅದು ಹೇಳೋಕ್ಕೆ. ಸೊ ಧೈರ್ಯವಾಗಂತೂ ಹೇಳ್ಬೋದು ಅಂತ ಅನಿಸ್ತಿದೆ. ಅದೇ ರೀತಿ ನಡೆಯುತ್ತೆ ಕೂಡ. ನಾನು ದತ್ತ ಬೆನ್ಯೂರ್ ಸರ್ ಹತ್ರ ರಿಯಲಿ ಸೂಪರಾಗಿ ಹೇಳ್ಕೊಡ್ತಾರೆ. ಎಲ್ಲರೂ ಯಾರು ಯೂಟ್ಯೂಬ್ ಕಲಿಬೇಕು ಅಂತ ಇದ್ದೀರೋ ದಯವಿಟ್ಟು ಬಂದು ಕಲೀರಿ. ನಿಮ್ಮ ಒಂದು ಸೆಕೆಂಡ್ ಇನ್ಕಮ್ ಸೋರ್ಸ್ನ ಜನರೇಟ್ ಮಾಡ್ಕೊಳ್ಳಿ. ಯಾಕಂದರೆ ಇವತ್ತು ಇನ್ಕಮ್ ಅನ್ನೋದು ತುಂಬ ಇಂಪಾರ್ಟೆಂಟು ಫ್ಯಾಮ್ಲಿನ ಲೀಡ್ ಮಾಡೋದಕ್ಕೆ. ಇನ್ಕಮ್ ಇದ್ರೇ ಲೈಫಲ್ಲಿ ಎಲ್ಲನೂ ಸಹ. ಸರ್ ಈಗ ನೀವು ಇಷ್ಟೆಲ್ಲ ಇನ್ಕಮ್ ಬಂದಿದೆ, ಸೊ ಕಾರ್ ಅಚೀವ್ ಮಾಡಿದ್ದೀರಾ, ಈಗ ಸೈಟ್ ತೊಗೊಂಡಿದ್ದೀರಾ, ಸೊ ಕ್ಯಾಶಲ್ಲಿ ಮನೆ ಕಟ್ತಾ ಇದ್ದೀರಾ. ಸೊ ಇದೆಲ್ಲ ರಿಯಾಲಿಟಿನೇ. ಸೊ ಬಟ್ ನಮ್ಮ ಕೆಲವರು ನೋಡುವಂತಹ ವೀಕ್ಷಕರಿದಾರಲ್ಲ, ನೋಡಿರ್ತೀವಿ ನಾವು ಕಾಮೆಂಟ್ಸ್ ಬಂದಾಗ. ಸೊ ಡಿಫ್ರೆಂಟ್ ಮೆಂಟಾಲಿಟಿ ಇರುವಂತಹ ಜನ ಇರ್ತಾರೆ. ಸೊ ಇವ್ರಿಗೆಲ್ಲಾನು ಸಹ ನಿಮ್ಮ ಒಂದು ಇನ್ಕಮ್ ನ ಪ್ರೂಫ್ ಅಲ್ಲಿ ತೋರಿಸ್ಬೇಕು ಅನ್ಕೊಂಡಿದೀವಿ ಸರ್. ಯಾಕಂದ್ರೆ ಮತ್ತೆ ಇನ್ನೊಂದು ಮಾತಿರಬಾರ್ದು, ಇದೆಲ್ಲ ರಿಯಾಲಿಟಿ ಅನ್ನೋ ಇದು ಬರಬೇಕು. ಸೊ ಇದ್ರ ಬಗ್ಗೆ ಖಂಡಿತ. ಸೊ ಇನ್ನೊಂದು ಏನಂತಂದ್ರೆ, ನಮ್ಮ ಒಂದು ರೆವಿನ್ಯೂನ ಆಕ್ಚುಲಿ ನಾವು ಎಲ್ಲಿ ಪಬ್ಲಿಕ್ ಮಾಡಂಗಿಲ್ಲ ಯೂಟ್ಯೂಬ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪ್ರಕಾರ. ಬಟ್ ಸ್ಟಿಲ್ ಏನಂದ್ರೆ, ಎಷ್ಟೊಂದು ಜನಕ್ಕೆ ಯೂಟ್ಯೂಬಿಂದ ಅರ್ನ್ ಮಾಡ್ಬೋದು, ಮಾಡೋಕ್ಕಾಗಲ್ಲ ಅನ್ನೋದನ್ನೇ ಎಷ್ಟೋ ಜನಕ್ಕೆ ಇರೋದು. ಸೋಷಿಯಲ್ ಮೀಡಿಯಾದಿಂದ ದುಡ್ಡೇ ಅರ್ನ್ ಮಾಡೋಕ್ಕಾಗಲ್ಲ ಅನ್ನೋ ಎಷ್ಟೋ ಜನಕ್ಕೆ ಇರೋದು. ಸೊ ನಾನು ಇವಾಗ ಒಂದು ಕ್ಲಾಸಸ್ ರನ್ ಮಾಡ್ತಿದ್ದೀನಿ ಅಂತಂದ್ರೆ, ನಾನು ಅರ್ನ್ ಮಾಡಿರೋದಕ್ಕೆ ನಾನು ತೋರಿಸಿದ್ರೆ ಅವ್ರಿಗೆ ಕಾನ್ಫಿಡೆನ್ಸ್ ಬರೋದು. ಈಗ ನಾನು ಸುಮ್ಮನೆ ಹೇಳ್ತೀನಪ್ಪ ನಾನು ಅಷ್ಟು ಕೋಟಿ ಅಂತ, ಹೆಂಗ್ ನಂಬ್ತೀರಾ ನೀವು? ನಂಬಕ್ಕಾಗಲ್ಲ. ಸೊ ನಿಮ್ ಕ್ವಶನ್ ಕರೆಕ್ಟು, ಆಡಿಯನ್ಸ್ ಕ್ವಶನ್ ಕರೆಕ್ಟ್. ಯಾಕಂದ್ರೆ ಎಷ್ಟೋ ಜನ ಈ ತರ ಸುಳ್ಳು ಹೇಳಿನೇ ಏನೇನೋ ಮಾಡ್ತಿದ್ದಾರೆ. ಸೊ ಹಾಗಾಗಿ ಈಗ ನಂದು ಆಕ್ಚುಲಿ 2 ಚಾನಲ್ ಇರೋದು ಮೇಡಮ್. ಸೊ ಒಂದು ಬಂದ್ಬಿಟ್ಟು ದತ್ತಾ ಬೆನ್ಯೂರ್ ಕ್ರಿಯೇಷನ್ ಅಂತ ಹೇಳಿರೋದು, ಇದು ಬಂದು ದತ್ತಾ ಬೆನ್ಯೂರ್ ಕ್ರಿಯೇಷನ್. ಇದ್ರದ್ದು ಬಂದು ನನಗೆ ಓವರ್ ಆಲ್ 733 ಮಿಲಿಯನ್ ವ್ಯೂಸ್ ಬಂದಿದೆ. ಆಮೇಲೆ ಸಬ್ಸ್ಕ್ರೈಬರ್ ಬಂದು ಒಂದು ಚಾನಲ್ ಇಂದ 2.3 ಮಿಲಿಯನ್ ಸಬ್ಸ್ಕ್ರೈಬರು. ಒಂದು ಚಾನಲ್ ಇಂದಾನೆ ನನಗೆ 1,67,484 ರೂಪಾಯಿ. ಇದು ಬಂದು ಒಂದು ಚಾನಲ್ ದತ್ತಾ ಬೆನ್ಯೂರ್ ಕ್ರಿಯೇಷನ್. ನೆಕ್ಸ್ಟ್ ಬಂದು ಮೇಕ್ ಯುವರ್ ಓನ್ ಕ್ರಿಯೇಷನ್. ಇದು ಬಂದು ನನ್ನ ಸೆಕೆಂಡ್ ಚಾನಲ್. ದತ್ತಾ ಬೆನ್ಯೂರ್ ಅನ್ನೋದು ಫಸ್ಟ್. ಇದು ಬಂದ್ಬಿಟ್ಟು ವ್ಯೂಸ್ ಬಂದಿರೋದು. ಜೊತೆಗೆ ಇದ್ರದ್ದು ಬಂದ್ಬಿಟ್ಟು 1,62,62,24 ರೂಪಾಯಿ 26 ರೂಪಾಯಿ ಬಂದಿರೋದು. ಬಟ್ ಇದು ಇಲ್ಲಿಗೆ ಎಂಡ್ ಅಂತಲ್ಲ. ನಾನು 10 ವರ್ಷ ಆದ್ರೂ ದುಡ್ಡು ಬರ್ತಿರುತ್ತೆ ಯೂಟ್ಯೂಬ್ ಇಂದ. ಯಾಕಂದ್ರೆ ನನ್ನ ವಿಡಿಯೋಸ್ ಇರುತ್ತಲ್ವ. ನಾನು ಸ್ಟಾರ್ಟ್ ಮಾಡಿದ್ದು 14 ಅಲ್ಲಿ, 16 ಇಯರ್ ಎಂಡ್ಗೆ ಫುಲ್ ಟೈಮ್ ಬಂದಿರೋದು. ಅಂದರೆ 4 ವರ್ಷ ಆದ ತಕ್ಷಣ ಫುಲ್ ಟೈಮ್ ಬಂದಿರೋದು. 17, 18, 19 ಅಷ್ಟೇ ನಾನು ಎಫರ್ಟ್ ಹಾಕಿರೋದು. ಯಾಕಂದ್ರೆ ಅಲ್ಲಿಂದ ನನ್ನ ನೆಕ್ ಪೇನ್ ಶುರು ಆಯ್ತು ಅಂದಲ್ಲ. ಸೊ 2021 ನನ್ನ ಮಕ್ಕಳಿಗೆ ಏನಾದ್ರು ಮಾಡ್ಬೇಕಂತ ಕಮರ್ಷಿಯಲ್ ನಾನು ಮಾಡ್ಕೊಂಡೆ. ಅದು ಆದ ತಕ್ಷಣ ನಾನು ಆಕ್ಟಿವ್ ಆಗಿಲ್ಲ ಅಷ್ಟೊಂದು, ಬೇರೆ ಇದರಿಂದ. ಸೊ ನಾನು ಬೇರೆ ಬಿಸ್ನೆಸ್ ಮಾಡೋಣ ಅಂತೇಳಿ ಅಲ್ಲಿನ ಶುರು ಮಾಡ್ಕೊಂಡಿದ್ದು. ಬಟ್ ಸ್ಟಿಲ್ ಇವತ್ತು ಹೆಂಗಂದ್ರೆ, ಯೂಟ್ಯೂಬ್ ನಾನು ಏನು 5 ವರ್ಷ ಎಫರ್ಟ್ ಹಾಕಿದ್ದೀನೋ, ಕೆಲಸ ಬಿಟ್ಟ ತಕ್ಷಣ ಆಲ್ಮೋಸ್ಟ್ ಅಲ್ಲೂ ನನಗೆ ಹತ್ತತ್ರ 1 ಕೋಟಿ ಮೇಲೆ ದುಡ್ಡು ಬಂದಿರೋದು. ಜೊತೆಗೆ ಇನ್ನು ಏನಂದ್ರೆ, ಇದು ಯೂಟ್ಯೂಬ್ ಇನ್ಕಮ್. ಇನ್ನು ನೆಕ್ಸ್ಟ್ ಸ್ಪಾನ್ಸರ್ಶಿಪ್ ರಿವ್ಯೂ ಮಾಡ್ತಿರ್ತೇವೆ. ಆಮೇಲೆ ಫೇಸ್ಬುಕ್ ಇಂದ ನನಗೆ ದುಡ್ಡು ಬಂದಿತ್ತು, 25 ಲ್ಯಾಕ್ ಅಷ್ಟು ಬಂದಿತ್ತು. ಒಂದು ವಿಡಿಯೋ ಮಾಡೋಕ್ಕೆ ನಾನು ಆಲ್ಮೋಸ್ಟ್ 1.5 ಲಕ್ಷ ಚಾರ್ಜ್ ಮಾಡ್ತಿದ್ದೆ. ತಿಂಗಳಿಗೆ 1 ವಿಡಿಯೋನೋ ಇಲ್ಲ 2 ವಿಡಿಯೋ ಮಾಡ್ತಿದ್ದೆ. ಆ ಟೈಮಲ್ಲಿ ಹತ್ತತ್ರ ಅಲ್ಲಿಂದ ಒಂದಿಷ್ಟು ದುಡ್ಡು ಬಂತು. ಸೊ ಯೂಟ್ಯೂಬ್ ಅಂತ ನೀವು ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಸಿಕ್ಕಾಪಟ್ಟೆ, ನಿಮಗೆ
ಸ್ಪಾನ್ಸರ್ಶಿಪ್ ಸಿಗುತ್ತೆ. ನನ್ನ ಮನೆ ಇವಾಗ 1.5 ಕೋಟಿ ನಾನು ಬಜೆಟ್. ನನ್ನ ಮನೆ ಅಂದರೆ ತುಂಬ ಹೈಫೈ ಏನು ಕಟ್ತಾ ಇಲ್ಲ, ಜಸ್ಟ್ ನಾರ್ಮಲ್, ಹೌದು ಬಿಡಿ ತುಂಬ ಎಕ್ಸ್ಪೆನ್ಸ್ ಅಂತ ಮಾಡ್ತಿಲ್ಲ. ಯಾಕಂದ್ರೆ ನನಗೆ ಇವಾಗ ಗೊತ್ತಾಗಿರೋದು ಹೆಲ್ತ್ಗೆ ಇಂಪಾರ್ಟೆಂಟು, ಮನೆ ಕಟ್ಟೋದು ಏನೋ ಸುಮ್ಮನೆ ಒಂದು ಏನು ಮಾಡೋದಂತ. ಸೊ ಅಲ್ಲಿಂದನೂ ಕೂಡ ಅಷ್ಟೇ ಸ್ಪಾನ್ಸರ್ಶಿಪ್ ಇಂದಾನೆ ಆಲ್ಮೋಸ್ಟ್ ನನ್ನ ಮನೇನ ಅರ್ಧ ದುಡ್ಡಲ್ಲಿ ಕಟ್ತಾ ಇರೋದು ನಾನು. ಆಮೇಲೆ ಪ್ರಮೋಷನ್ನು, ಬ್ರ್ಯಾಂಡ್ ಕೊಲಾಬ್ರೇಷನ್ನು, ಆಮೇಲೆ ಪ್ರಾಡಕ್ಟ್ ರಿವ್ಯೂ. ಸೊ ಇದನ್ನೆಲ್ಲ ನಿಮ್ಗೆ ಯಾವಾಗ ಬರುತ್ತಂದರೆ ಒನ್ಸ್ ನೀವು ಒಂದು ಸ್ಟೆಪ್ಪಲ್ಲಿ ಬಂದಾಗ 1 ಲಕ್ಷ ಫಾಲೋವರ್ಸು ಐದರ್ ಯೂಟ್ಯೂಬ್ ಆಗಿರಬೇಕು, ಫೇಸ್ಬುಕ್ ಆಗಿರಬೇಕು, ಇನ್ಸ್ಟಾಗ್ರಾಮ್ ಆಗಿರಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ 1 ಲಕ್ಷ ಫಾಲೋವರ್ಸ್ ಇದ್ದಾರೆ ಅಂದರೆ ಆಲ್ಮೋಸ್ಟ್ ಅಲ್ಲೂ ಒಂದು ವಿಡಿಯೋ ಮಾಡೋಕ್ಕೆ 50,000ದಿಂದ 1 ಲಕ್ಷ ಚಾರ್ಜ್ ಮಾಡ್ಬೋದು ನೀವು. ಬಟ್ ಅದನ್ನು ಮಾಡಬೇಕಂದ್ರೆ ನಿಮಗೆ ಎಫರ್ಟ್ ಹಾಕಬೇಕಲ್ವ. ಹೌದು. ಸೊ ಅದು ಆದ ತಕ್ಷಣ ನಿಮಗೆ ಇಲ್ಲೇ ನಮ್ಮ ಕರ್ನಾಟಕದಲ್ಲಿ ಗೊತ್ತಿದ್ದಾರೆ 12 ಲಕ್ಷ ಒಂದು ವಿಡಿಯೋ ಚಾರ್ಜ್ ಮಾಡ್ತಾರೆ. ಮೈ ಗಾಡ್, ಹೆಸರು ಬೇಡ, ಬಟ್ ಸ್ಟಿಲ್ ನನ್ಗೆ ಗೊತ್ತವರು 12 ಲಕ್ಷ. ಒಂದು ಇನ್ನೊಬ್ರು ನನ್ಗೆ ಗೊತ್ತು, ಒಂದು ಪ್ರಾಡಕ್ಟ್ ರಿವ್ಯೂಗೆ 12 ಲಕ್ಷ ಚಾರ್ಜ್ ಮಾಡಿದ್ದಾರೆ, ಅದನ್ನು ಒಂದು ಮನೆ ಪ್ರಾಡಕ್ಟ್ಗೆ. ಸೊ ಅಷ್ಟು ಪವರ್ ಇದೆ ಸೋಷಿಯಲ್ ಮೀಡಿಯಾ ಅಂದ್ರೆ, ಇವಾಗ ಅಷ್ಟು ಪವರ್ ಇದೆ, ಯೂಟಿಲೈಸ್ ಮಾಡ್ಕೋಬೇಕು. ಇಡೀ ಪ್ರಪಂಚ ಕೂತಿರೋ ಹತ್ರ ಕೈಯಲ್ಲಿ ನೋಡ್ಕೋಬಹುದು. ಆಮೇಲೆ ನೀವು ಯಾರಂತೇಳಿ ನೀವೇ ರೆಕಗ್ನೈಸ್ ಮಾಡ್ಕೋಬೇಕು. ಸೋಷಿಯಲ್ ಮೀಡಿಯಾ, ಈಗ ನೀವೊಂದು ಯಾವುದೋ ಒಂದು ಮೀಡಿಯಾದಲ್ಲಿ ಹೇಳ್ತಿದ್ದೀರಾ ಅಂತ ತಿಳ್ಕೊಳ್ಳಿ, ನನ್ಗೆ ಒಂದ್ ದಿವಸ ಕರೆಸ್ತೀರಾ, ಹೋಗ್ಬಿಡ್ತೀರಾ ಅಂದ್ರೆ ಎಕ್ಸಾಂಪಲ್, ನಿಮ್ದು ಪದೇ ಪದೇ ಬೇರೆಯವ್ರ ಕಂಟೆಂಟ್ ಬರ್ತಿರುತ್ತೆ. ನಂದೇ ಚಾನಲ್ ಇತ್ತಂತ ತಿಳ್ಕೊಳ್ಳಿ, ನಾನು ಏನ್ ನನ್ನ ತಲೆಗೆ ಬರುತ್ತೆ ವಿಡಿಯೋ ಮಾಡ್ತಿರ್ತೀನಿ. ನಿಜ ಸರ್. ಸೊ ಅವಾಗ ಬಂದಿರೋ ದುಡ್ಡು, ಈಗ ನಾನು ಆಕ್ಚುಲಿ ನಾನು ಯೂಟ್ಯೂಬ್ ನೋಡ್ತಿದ್ದೀರಲ್ಲ, ನಾನು ಒಬ್ಬನೇ ವರ್ಕ್ ಮಾಡಿರೋದು, ನನ್ಗೆ ಒಬ್ಬನಿಗೆ ಬಂದಿರೋದು. ಸೊ ಇಲ್ಲಿ ಯಾರು ಗ್ರೂಪ್ ಅಂತ ಏನಿಲ್ಲ. ಈಗ ಕ್ಯಾಮ್ರಾ ಯಾರು ಹಿಡಿದಿದ್ದಾರಲ್ಲ ಅವ್ರು ನನ್ನ ಜೊತೆ ಒಂದಿಷ್ಟು ಟೈಮು ವರ್ಕ್ ಮಾಡಿದ್ರು. ಬಟ್ ಫೈನಲ್ ಆಗಿ ಒಬ್ಬರಿಂದನೇ, ಯೂಟ್ಯೂಬ್ ಇಂದ ಒಬ್ಬರಿಂದನೇ ಮನೆಯಲ್ಲಿ ಕುತ್ಕೊಂಡು ಮನೆಯಿಂದ ಆಚೆ ಕಡೆನೆ ಹೋಗದೇನೆ ದುಡ್ಡು ಮಾಡ್ಬೋದಂದ್ರೆ ಯಾರೋ ನಂಬಲ್ಲ. ಹೌದು, ನಿಜ. ನೀವು ಮಾಡ್ಬೋದಲ್ಲ, ನೀವು ಇದೀರಲ್ಲ ಎಕ್ಸಾಂಪಲ್. ನಾನು ವಿತ್ ಪ್ರೂಫ್ ಹೇಳ್ತೀನಿ. ಬಟ್ ಸ್ಟಿಲ್ ನಮ್ಮ ಒಂದು ಹಿಸ್ಟ್ರಿ ನೋಡಿನೇ ಸುಮಾರು ಜನ ಇದು ಫೇಕ್ ಅಂತಾನು ಹೇಳೋರು ಇರ್ತಾರೆ, ಸಪೋರ್ಟ್ ಮಾಡ್ತಾರೆ. ಬಟ್ ತಿಳ್ಕೊಂಡು ಯಾರು ಮಾಡ್ತಿದಾರೋ ಅವ್ರು ಸೈಲೆಂಟ್ ಆಗಿ ದುಡ್ಡು ಮಾಡ್ತಿದ್ರು. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಇಂಡಿಯಾದಲ್ಲಿ ಒಂದೊಂದು ಚಾನಲ್ಗಳಿದಾವೆ, ತಿಂಗಳಿಗೆ 1 ಕೋಟಿ ಬರೀ ಯೂಟ್ಯೂಬ್ ಇಂದ ಅರ್ನ್ ಮಾಡ್ತಿರ್ತಾರೆ. 1 ಕೋಟಿ. ಮೈ ಗಾಡ್. ಸುಮ್ನೆ ಈ ಕೆಲ್ಸ ಅಂತ ಅದೇನೋ ಹೇಳ್ತಾರಲ್ಲ ಸರ್, ಬೆಳಿಗ್ಗೆ ಎದ್ದೋಳು, ಫ್ರೆಶ್ ಆಗು, ದಡಾ ಬುಡಿಯಲ್ಲಿ ಓಡು ಈ ಟ್ರಾಫಿಕ್ ಅಲ್ಲಿ ಓಡೋದೇ ಒಂದ್ ಜೀವನ ಅನ್ಕೊಂಡ್ಬಿಟ್ಟಿದ್ದಾರೆ. ಏನಾದ್ರು ಕೇಳಿದ್ರೆ ನಮ್ಗೆ ಓಡೋದೇ ಒಂದ್ ಜೀವನ ಅಂತಾರೆ. ಆಮೇಲೆ ಇನ್ನೊಂದು ಏನ್ ಗೊತ್ತಾ ಮೇಡಮ್, ಯೂಟ್ಯೂಬ್ ಅನ್ನೋದು ಶಾರ್ಟ್ ಟರ್ಮ್ ಅಲ್ಲಿ ನೀವು ದುಡ್ಡು ಮಾಡ್ಕೊಳಕ್ ಆಪ್ಷನ್. ಇದು ಲಾಂಗ್ ಟರ್ಮ್, ನೀವು 30 ವರ್ಷ ಮಾಡ್ತೀನಿ ಅಂದ್ರೆ ಜಾಬ್ಗೂ ಇದಕ್ಕೆ ಸಂಬಂಧ ಇಲ್ಲ. ಯೂಟ್ಯೂಬ್ ಏನಿದ್ರು 5-6 ವರ್ಷದಲ್ಲಿ ನೀವು ಬಿಲ್ಡ್ ಮಾಡ್ಕೊಂಡ್ಬಿಡ್ಬೇಕು. ಆಮೇಲೆ ನೀವು ಬಿಟ್ಟರು ದುಡ್ಡು ಬರುತ್ತೆ. ಈಗ ನನ್ಗೆ ಈ ಕಂಟೆಂಟ್ ಮಾಡಕ್ ಹೋದ್ರೆ ನನ್ಗೆ ನೆಕ್ ಪೇನ್, ಇವಾಗ ಡೌನ್ ಮಾಡಂಗಿಲ್ಲ. ಕಂಟೆಂಟ್ ಇದ್ರೂ ನಾನು ಮಾಡಕ್ ಆಗ್ತಿಲ್ಲ. ಬಟ್ ಈಗ ನಾನು ಮನೆ ಕನ್ಸ್ಟ್ರಕ್ಷನ್ ಮಾಡ್ತೀನಲ್ಲ, ಅದು ನಾನು ಡೈಲಿ ಬ್ಲಾಗ್ ತರ ಹೋಗ್ತಿರೋದು. ನಾನು ಮನೆ ಹೆಂಗ್ ಕಟ್ತಾ ಇದೀನಿ ನಾನು ಎಲ್ಲಾನು ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ಇವಾಗ ನನ್ನ ದುಡ್ಡು ಎಲ್ಲಿಂದ ಬಂದಿದ್ದು? ಯೂಟ್ಯೂಬ್ ಇಂದ ಬಂದು. ಯೂಟ್ಯೂಬ್ ಹೆಂಗ್ ಬಂತು? ಯೂತ್ರಿಂದ ಬಂತು. ಇಲ್ಲಿಂದ ಮನೆ ಶುರು ಆಯ್ತು. ಇವಾಗ ಈಗ ನೀವು ಒಂದು ಓನರ್ ಆಗಿ ಮನೆ ಕಟ್ತೀರಾ ಅಂತ ತಿಳ್ಕೊಳ್ಳೋಣ. ನೀವು ಯಾವತ್ತಾದ್ರೂ ಜಲ್ಲಿ ಮಿಕ್ಸ್ ಮಾಡೋದು ಮಾಡ್ತೀರಾ? ಮಾಡಲ್ಲ. ನಾನು ಅದನ್ನ ಮಾಡ್ತೀನಿ. ನನ್ನ ಮನೆ ನಾನು ಕಟ್ತಿದ್ದೀನಿ, ಅಲ್ಲಿ ಅವ್ರು ಲೇಬರ್ ತರ ನಾನು ವರ್ಕ್ ಮಾಡ್ತೀನಿ. ಯಾಕೆ ಮಾಡಬಾರ್ದು ಅಂತ ಏನು? ನಂದು ಇವಾಗ ಮನೆದು ಏನದು ವಿಡಿಯೋಗಳು ಬರುತ್ತಲ್ಲ, ನೆಕ್ಸ್ಟ್ ಮಾರ್ಚ್ ಇಂದ ನಾನು ಶುರು ಮಾಡೋದು. ಅದು ಡೈಲಿ ಬ್ಲಾಗ್ ಅಂತಾನೆ ಹೋಗ್ತಿರೋದು. ಪ್ರತಿದಿನ ವಿಡಿಯೋಗಳನ್ನ ಅಲ್ಲಿಂದ ಶುರು ಆಗುತ್ತೆ. ಇಲ್ಲಿವರೆಗೂ ಏನು ಇದನ್ನ ಕಂಟೆಂಟ್ ಬಂದಿದೆಯೋ ಇದ್ರದ್ದು ಮುಗಿದಿದೆ. ಈಗ ಅಲ್ಲಿ ನನ್ಗೆ ಏನಂದ್ರೆ, ನಾನು ನೆಕ್ ಡೌನ್ ಮಾಡಿಲ್ಲ ಅಂದ್ರೆ ನಾನು ಆರಾಮಾಗಿ ವರ್ಕ್ ಮಾಡ್ಬೋದು. ಸೊ ಅದರಲ್ಲಿ ಕೂಡ ಹೊಸ ಚಾನಲ್ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಅಲ್ಲಿ ಬೋರ್ಡ್ ಅಲ್ಲಿ ಇದೆ ಯೂಟ್ಯೂಬರ್ ಹೌಸ್ ಅಂತ ಅಂದ್ಬಿಟ್ಟು. ಅಲ್ಲಿ ಹೆಂಗಂದ್ರೆ, ಈಗ ಒಂದು ವ್ಯಕ್ತಿ ಕೆಲಸ ಮಾಡಕ್ ಬಂದಿರ್ತಾರೆ, ಅವ್ರ ಲೈಫನ್ನ ಕೇಳೋದು, ಅವ್ರ ಜರ್ನಿನ ಕೇಳೋದು. ಈಗ ಯಾರಾದ್ರೂ ಒಂದು ವ್ಯಕ್ತಿಗೆ ಓನರ್ ಹೋಗ್ಬಿಟ್ಟು ಟೀ ಕಾಫಿ ತಿಂಡಿ ಮಾಡ್ಕೊಡೋದು ಏನಾದ್ರು ನೋಡಿದ್ದೀರಾ? ಎಕ್ಸಾಂಪಲ್ ಅಂತಾರೆ. ಅಂತಲ್ಲಿ ನಾನು ಅವ್ರಿಗೆ ಏನಂತಂದ್ರೆ ಅವ್ರಿಗೆ ಒಂಥರ ಏನೋ ಖುಷಿ. ಸೊ ಹಂಗಾಗಿ ಈ ತರ ಕಂಟೆಂಟ್. ಸೊ ಈಗ ನೀವು ಎಲ್ರು ಮಾಡಿರೋದನ್ನ ಕಂಟೆಂಟ್ ಮಾಡಿದ್ರೆ ಯಾರು ನೋಡಕ್ ಹೋಗಲ್ಲ. ಆಲ್ರೆಡಿ ನೋಡಿದೀನಿ ಬಿಡು ಅಂತಾರೆ. ಯಾವುದು ಮಾಡಿರಲ್ಲೋ ಅಂತದನ್ನ ಮಾಡ್ಬೋದು. ಈಗ ವರ್ಲ್ಡ್ಸ್ ಫಸ್ಟ್ ಯೂಟ್ಯೂಬರ್ ಹೌಸ್ ಅಂತ ನೋಡಿದ್ರಲ್ವಾ? ಈಗ ಮನೆ ಎಲ್ಲರೂ ಕಟ್ತಾರೆ, ಮನೆಗೇನೆ ಒಂದು ಹೆಸರು ಅನ್ನೋದು ಗ್ಲೋಬಲ್ ಅಲ್ಲೇ ಇದೇ ಫಸ್ಟ್ ಟೈಮ್ ಬರ್ತಿರೋದು. ಅದು ನಾನು ಡಿಫ್ರೆಂಟ್ ಆಗಿ, ಅದಕ್ಕೆ ನಾನು ಹೇಳಿದ್ದು ವರ್ಲ್ಡ್ಸ್ ಫಸ್ಟ್ ಯೂಟ್ಯೂಬರ್ ಹೌಸ್ ಅಂತ. ಬಹುಶಃ ಇದೇ ಫಸ್ಟ್ ನಾವು ನೋಡ್ತಾ ಇರೋದು ಅಂತ. ಸೊ ನೀವು ಏನೇ ಮಾಡಿದ್ರು ಕೂಡ ಡಿಫ್ರೆಂಟ್ ಆಗಿ ಮಾಡಿದ್ರೆ ಮಾತ್ರ ವ್ಯಾಲ್ಯೂ ಇರೋದು. ಈಗ
ಕರ್ನಾಟಕದಲ್ಲಿ ಎಷ್ಟೋ ಜನ ಪಾಪ್ಯುಲೇಷನ್ ಇದೆ, ಅದರಲ್ಲಿ ಒಬ್ಬರು ಮಾತ್ರ ಡಿಫ್ರೆಂಟಾಗಿ ಕಾಣಿಸ್ಕೊಳಕ್ಕೆ ಸಾಧ್ಯ ಅಂತಂದರೆ ನೀವು ಡಿಫ್ರೆಂಟಾಗಿ ಯೋಚನೆ ಮಾಡಬೇಕು. ಅವಾಗ ಬರೋ ಜನ ಎಲ್ಲ ನಿಮ್ಮನ್ನು ನೋಡ್ತಾರೆ. ಸೊ ಈ ಸೋಷಿಯಲ್ ಮೀಡಿಯಾ ಅನ್ನೋದು ಇಷ್ಟೇ ಸಿಂಪಲ್ಲು. ಯೋಚನೆ ಮಾಡೋಕ್ಕೆ ತುಂಬ ಟೈಮ್ ಹೋಗುತ್ತೆ. ವಿಡಿಯೋ ಮಾಡೋದೇನು ಟಕ್ಕಂತ ಮಾಡ್ಬೋದು, ಬಟ್ ಯೋಚನೆ ಮಾಡೋದಿದೆಯಲ್ಲ ಅದನ್ನ ಸಿಕ್ಕಾಬಡೆ ಟೈಮ್ ಹೋಗುತ್ತೆ. ಮೈಂಡಿಗೆ ಕೆಲಸ ಕೊಡಬೇಕು. ಅವಾಗ್ಲೇ ನೀವು ಮೇಡಮ್, ಇವಾಗ ನೀವು ಸೋಷಿಯಲ್ ಮೀಡಿಯಾ ಅಂದರೆ ಇದು ಇನ್ನೇನು ನಮ್ಮ ಫ್ಯಾಮಿಲಿಯಲ್ಲಿ ಕಾಂಪಿಟೇಷನ್ ಕೊಡ್ತಾ ಇಲ್ಲ, ರಿಲೇಟಿವ್ದಲ್ಲಿ ಕೊಡ್ತಾ ಇಲ್ಲ, ಹೋಗ್ಲಿ ನಿಯರ್ ಬೈ ಜನಗಳು ಕೊಡ್ತಾ ಇಲ್ಲ, ಡಿಸ್ಟಿಕ್ ಕೊಡ್ತಾ ಇಲ್ಲ, ಇಡೀ ಇದಕ್ಕೆ ರಾಜ್ಯಕ್ಕೆ ಇಡೀ ಪ್ರಪಂಚಕ್ಕೆ ಕೊಡ್ಬೇಕಂತ ತುಂಬ ಕಷ್ಟ. ಬಟ್ ಆದರೂ ಯೂಟ್ಯೂಬ್ ಮಾಡೋಕ್ಕೆ ಇನ್ನೂ 5-6 ವರ್ಷ 8 ವರ್ಷ ಟೈಮ್ ಇದೆ ಮ್ಯಾಕ್ಸ್ ಟು ಮ್ಯಾಕ್ಸ್. ಆಮೇಲೆ ಸಿಕ್ಕಾಪಟ್ಟೆ ಜನ IT ಅವ್ರು ಬರ್ತಾರೆ. ಇವಾಗ ಆಲ್ರೆಡಿ ಕೆಲಸದಿಂದ ಹೋಗ್ತಾ ಇದೆ. ಇವಾಗ ಸ್ವಲ್ಪ ಜನ ಆಲ್ರೆಡಿ ಸೈಡ್ ಬ್ಯಾಕಪ್ ಸೋಷಿಯಲ್ ಮೀಡಿಯಾಗೆ ಎಂಟ್ರಿ ಹೊಡಿತಿದ್ದಾರೆ, ಬಟ್ ಹೇಳ್ಕೊಡೋರು ಇನ್ನೂ ಇಲ್ಲ. ಸೊ ಹಾಗಾಗಿ ಫ್ಲಾಪ್ ಆಗ್ತಿರೋದು ಜಾಸ್ತಿ ಇನ್ನು. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಈಗ ಒಂದು 7-8 ವರ್ಷದ ಒಳಗಡೆ ಮಾಡ್ತಾರೋ ಅವರು ಹಿಂಗೆ ಇನ್ ವೆಯ್ಟ್ ಮಾಡಿ, ಇನ್ನೊಂದು 2 ವರ್ಷ ವೆಯ್ಟ್ ಮಾಡಿ. ಸೋಷಿಯಲ್ ಮೀಡಿಯಾದಿಂದ ಎಂತಿಂತ ದೊಡ್ಡ ಮನೆ ಕಟ್ತಿದಾರೆ ಅಂತ ಹೇಳಿ ಇನ್ಮೇಲೆ ಬರಕ್ ಶುರು ಮಾಡಿ. ಇಲ್ಲಿವರೆಗೂ ಕೆಲಸ ಮಾಡಿದ್ದಾರೆ. ಈಗ ನನಗೂ ನೀವು ಬಂದ್ಬಿಟ್ಟು 4 ಕೋಟಿ ಅರ್ನ್ ಮಾಡಿದಿರಲ್ಲ, ಎಲ್ಲಿದೆ ನಿಮ್ಮ ಸೈಟ್, ಎಲ್ಲಿದೆ ಮನೆ ಅಂತಂದ್ರೆ ಕೆಲಸ ಮಾಡೋ ಟೈಮಲ್ಲಿ ಕೆಲಸ ಮಾಡ್ಬೇಕು. ಈಗ ನಾನು ಕೆಲಸ ಮಾಡೋ ಟೈಮಲ್ಲಿ ಕೆಲಸ ಮಾಡಿದ್ದೀನಿ, ಮನೆ ಆಮೇಲೆ ಕಟ್ಟಕ್ಕಾಗೋದು. ಕೆಲಸ ಮಾಡೋ ಟೈಮಲ್ಲಿ ನಾನು ಆ ಕೆಲಸ ಬಿಟ್ಬಿಟ್ಟು ಮನೆ ಕಟ್ತೀನಿ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ. ಸೊ ತುಂಬಾ ಜನಗಳಿಗೆ ಏನಂದ್ರೆ ನಾವು ಹಿಂಗೆ ಹೇಳಿದ ತಕ್ಷಣ ರೆಂಟೆಡ್ ಮನೆಗೂ 45,000 ಕಟ್ತಿರೋದು ಇದಕ್ಕೆ ಮುಂದೆ ಸೈಟ್. ಸೊ ಜನಗಳು ಹೆಂಗಂದ್ರೆ ನೀವು ಏನೋ ಹೇಳಿದ ತಕ್ಷಣ ಎಲ್ಲಿದೆ ಪ್ರಾಪರ್ಟಿ ಅಂತ ಕೇಳ್ತಾರೆ. ಆದ್ರೆ ಒಂದು ಪ್ಲಾನಿಂಗ್ ಇಂದ ಮಾಡ್ಬೇಕಂದ್ರೆ ಈಗ ನಾರ್ಮಲ್ ಮನೆ ನಾನು ಕಟ್ಬೋದಿತ್ತು, ಯಾವಾಗ ಕಟ್ಬೋದಿತ್ತು. ಬಟ್ ನೀವು ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ತೀನಿ, ಅದರಿಂದನೇ ಮತ್ತೆ ಒಂದು ಚಾನಲ್ ರನ್ ಮಾಡ್ತೀನಿ ಅಂದ್ರೆ ಅದು ನನ್ನ ಮನೆ ಅಲ್ಲ, ಇವಾಗ ಅದು ಇನ್ವೆಸ್ಟ್ಮೆಂಟ್. ನನಗೆ ಪ್ರಾಜೆಕ್ಟ್ ಅದು. ನನಗೆ ಇವಾಗ ನಾನು ಮಾಡ್ತಿರೋದು ಮನೆ ಕರೆಕ್ಟು, ಬಟ್ ಸ್ಟಿಲ್ ನಾನು ಅದಕ್ಕೆ ಥಿಂಕ್ ಮಾಡ್ತಿರೋ ಪ್ರಾಜೆಕ್ಟ್ ಅದು. ನಾನು 1.5 ಕೋಟಿ ಹಾಕ್ತಿದ್ದೀನಿ ಅಂದ್ರೆ ಆ ಚಾನಲ್ ಇಂದ ನಾನೆಷ್ಟು ತೆಗಿಬೇಕಂತ ಅದನ್ನೇ ಪ್ಲಾನಿಂಗ್ ಇರ್ತೀನಿ. ಹೌದು, ಇದು ತುಂಬಾ ಐಡಿಯಾ ನೋಡಿ. ಎಲ್ಲರೂ ಮನೆ ಸೈಟ್ ತಗೊಂತಾರೆ, ಲೋನ್ ಮಾಡಿ ಸೈಟ್ ತಗೊಂತಾರೆ, ಲೋನ್ ಮಾಡಿ ಮನೆ ಕಟ್ತಾರೆ. ಕೆಲವ್ರು ಕ್ಯಾಶಲ್ಲೂ ಕಟ್ಬೋದು. ದುಡ್ಡು ಖರ್ಚು ಮಾಡಿ ಗ್ರ್ಯಾಂಡ್ ಆಗಿ ಇನ್ನೊಂದಷ್ಟು ದುಡ್ಡು ಖರ್ಚು ಮಾಡಿ ಗೃಹ ಪ್ರವೇಶನೂ ಮಾಡ್ತಾರೆ. ಆದ್ರೆ ಈ ಮನೆಯಿಂದಾನು ಇನ್ಕಮ್ ಮಾಡ್ಬೇಕು ಅನ್ನೋ ಐಡಿಯಾ ನಿಮಗ್ ಬಂದಿದೆಯಲ್ಲ, ಸೊ ಅದಕ್ಕೆ ನೀವು ಇಷ್ಟೊಂದು ಅಚೀವರ್ ಆಗಿದ್ದೀರಾ ಲೈಫಲ್ಲಿ ಅಂತ ಹೇಳ್ಬೋದು. ನಮ್ದು ನೋಡಿ ಎಲ್ಲ ಒಂಥರ ಎಕ್ಸ್ಪೀರಿಯನ್ಸ್, ಫ್ಯಾಮಿಲಿಯಲ್ಲೇನೆ ಒಂದೊಂದು ಎಕ್ಸ್ಪೀರಿಯನ್ಸ್. ಒಬ್ಬರು ಮಿಸ್ಟೇಕ್ ಆಗಿದೆ, ಇನ್ನೊಬ್ರು ಕಲ್ತಿರೋದು, ನಾವು ಬೇರೆಯವ್ರ ಸ್ಟೂಡೆಂಟ್ ಕೇಳಿರೋದು. ನಮ್ಮ ಅಣ್ಣ ಮನೆ ಕಟ್ಟಿದ್ರು, ನಮ್ಮ ಅಣ್ಣ ಮನೆ 1 ಕೋಟಿ ಖರ್ಚು ಮಾಡಿದ್ದು 30 ಲಕ್ಷ ಯೂಟ್ಯೂಬ್ ಇಂದಾನೆ ಬಂತು. ಇವಾಗ ನಂದು ಬಂದ್ಬಿಟ್ಟು ನನ್ನ ಕೈದಿಂದ ಇನಿಷಿಯಲಿ ದುಡ್ಡು ಹಾಕ್ಬೋದೇನೋ, ಅದು ವಿತಿನ್ 1 ವರ್ಷದ ಒಳಗಡೆ ಇಲ್ಲ 2 ವರ್ಷದ ಒಳಗಡೆ 3 ಟೈಮ್ಸ್ ಬರೀ ಆ ಚಾನಲ್ ಇಂದಾನೆ ಬರುತ್ತೆ. ಅದು ನನ್ನ ಕಾನ್ಫಿಡೆನ್ಸ್ ಇದೆ. ಯಾಕಂದ್ರೆ ನೀವು ಮಾಡ್ತಾ ಇರೋ ಕಂಟೆಂಟೇ ಡಿಫ್ರೆಂಟ್ ಆಗಿದ್ದಾಗ ಮೇಡಮ್, ಸಿಂಪಲ್ ಹೇಳ್ಬೇಕಂದ್ರೆ ಒಬ್ರು ಮಿಸ್ಟೇಕ್ ಮಾಡಿದಾರೆ, ಒಬ್ರು ಕ್ಲೂ ಸಿಕ್ಕಿದೆ ಅಂದ್ರೆ ನೀವು ಯೂಟಿಲೈಸ್ ಮಾಡ್ಕೋಬೇಕು. ಈಗ ನಾನು ಮನೆ ಕಟ್ತಾ ಇದ್ದೀನಿ, ನಾನು ವಿಡಿಯೋ ಮಾಡ್ತೀನಿ. ಎಷ್ಟೋ ಜನ ಮನೆ ಕಟ್ತಾರಲ್ವಾ, ಅವ್ರು ಕ್ಯಾಶ್ ಎಲ್ಲಾರು ಕಟ್ಲಿ, ಫೈನಾನ್ಷಿಯಲ್ ಯಾರು ಕಟ್ಲಿ, ಏನೇ ಇರಲಿ, ಒಂದು ವಿಡಿಯೋ ಮಾಡ್ಕೊಂಡು ಹೋದಾಗ ವಿಸಿಟಿಂಗ್ ಹೋಗ್ತಿರ್ತೇವೆ, ಸುಮ್ಮನೆ ಕುತ್ಕೊಂಡು ನೋಡ್ತಿರ್ತೇವೆ ಚೇರ್ ಮೇಲೆ, ಸುಮ್ಮನೆ ಒಂದು ವಿಡಿಯೋ ಹೇಳಕ್ಕಾಗಲ್ಲ. ಆ ಮನೆದಿಂದ ಖರ್ಚು ಮಾಡಿರೋ ದುಡ್ಡೇ ಯೂಟ್ಯೂಬಿಂದ ಬರ್ಬೋದು. ನಾನು ಹೇಳೋದು ಅಷ್ಟೇ, ಒಂದು ಸೋಷಿಯಲ್ ಮೀಡಿಯಾಗೆ ಎಂಟ್ರಿ ಹೊಡೆದ್ರೆ ಫಸ್ಟು ಇಂಟ್ರೆಸ್ಟ್ ಇರಬೇಕು. ಅದನ್ನ ನಮ್ಗೆ ಎಷ್ಟೇ ಕಷ್ಟ ಇದ್ರೂ ನಾವು ಮಾಡಬೇಕು. ಅದು ಕಷ್ಟ ಇದ್ರೂ ಇಷ್ಟಪಟ್ಟೆ ಮಾಡ್ಬೇಕದು. ಯಾಕಂದ್ರೆ ಯಾವುದು ಈಸಿಯಾಗಂತೂ ಇಲ್ಲ. ಒಂದು ಕ್ಯಾಮ್ರಾ ಹಿಡಿಬೇಕಂದ್ರೂ ಕಷ್ಟನೇ, ಹಿಡಿಬೇಕು, ಪೇಷನ್ಸ್ ಅಂದ. ಬಟ್ ನಿಮ್ಗೆ ಅದೇ ಒಂದು ದಿವಸ ನಾಳೆ, ಈಗ ನೀವು ನಂಬೋದಿಲ್ಲ ಆ್ಯಕ್ಚುಲಿ, ಇವಾಗ ನಾನು ಮನೆ ಮೇಲೆ ನೀವು ಅದು ಅಷ್ಟು ಅಬ್ಸರ್ವ್ ಮಾಡಿಲ್ಲೇನೋ, RC ಫ್ಲೈಯಿಂಗ್ ಕ್ಲಾಸ್ ಅಂತ ಒಂದು ಬೋರ್ಡ್ ಬರುತ್ತೆ. ಆಮೇಲೆ ನಂದು ಏನೋ ಯೂಟ್ಯೂಬ್ ಮಾಸ್ಟರ್ ಕ್ಲಾಸ್ ಅನ್ನೋದು ಒಂದು ಬೋರ್ಡ್ ಬರುತ್ತೆ. ನೆಕ್ಸ್ಟ್ ಬಂದು ಕನ್ಸ್ಟ್ರಕ್ಷನ್ ಅಂತ ಬೋರ್ಡ್ ಬರುತ್ತೆ. ಯಾಕಂದರೆ ಆ ಮನೆ ಮುಗಿಸೋಷ್ಟರಲ್ಲೇ ನಾನು ಏನೇನು ಮಾಡ್ತೀನಿ, ಎಷ್ಟು ಮೆಟೀರಿಯಲ್ ಹೋಗುತ್ತೆ, ಎಷ್ಟರಲ್ಲಿ ಮನೆ. ಈಗ ಒಂದೊಂದು ವೀಡಿಯೋ ನೋಡ್ತಿರಲ್ವಾ, ಮನೆ 70 ಲಕ್ಷಕ್ಕೆ ಮನೆ ಕಟ್ಬಿಟ್ಟಿದ್ದಾರೆ ಅಂತ. ಹೆಂಗೆ ಕಟ್ಟೋಕ್ಕಾಗುತ್ತೆ ನಿಮ್ಗೆ 70 ಲಕ್ಷ ಅದು? ಸೊ ಹಾಗಾಗಿ ನಂದು ಏನಂದರೆ ಸಿಂಪಲ್ಲು, ಇಷ್ಟು ಕಾಸ್ಟ್ ಆಗುತ್ತೆ, ಈ ಥರ ಮೆಟೀರಿಯಲ್ಲು ಇರೋದನ್ನು ಹೇಳ್ತೇವೆ. 100 ಜನ ಬಂದು ಎನ್ಕ್ವೈರಿ ಟೈಮ್ ಪಾಸ್ ಮಾಡೋದಲ್ಲ, 3 ಜನ ಬರಲಿ, ಅದರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಸೊ ಈಗ ಅದನ್ನು ಕೂಡ ನನ್ನ ಮನೆ ಮುಗೀತಿದ್ದಂಗೆ ನನಗೊಂದು ಎಕ್ಸ್ಪೀರಿಯನ್ಸು, ನಾನು ಅದನ್ನು ಸ್ಟಾರ್ಟ್ ಮಾಡ್ಕೋತೀನಿ, ಅದು ಬಿಸ್ನೆಸ್ ಹೇಳ್ಬೇಕಂದ್ರೆ. ಸೊ ನಿಮ್ಮ ಕಂಟಿನ್ಯೂಟಿ ನಡೀಬೇಕು ಅಂದರೆ ಟೈಮ್ ಹಾಕಬೇಕು,
ತಿಳ್ಕೊಬೇಕು. ಇವತ್ತು ನಾವು ಅದು ಪೇಪರ್ ಪ್ಲೇನಿಂದ ಶುರು ಮಾಡಿರೋದು ಇವತ್ತು RC ಪ್ರೊಫೆಷ್ನಲ್ಗೆ ಹೋಗ್ಬೇಕಂದ್ರೆ ಸ್ಕ್ರ್ಯಾಚಿಂದ ಹೋದಾಗ ಗೊತ್ತಾಗಿರೋದು ಅದನ್ನು ಕೂಡ. ಈಗ ಮನೆ ಕಟ್ತಾ ಇರೋದು ಅಷ್ಟೇ. ಈಗ ನಾನು ಹಾಕ್ತೀನಿ ಲೇಬರ್ ಥರ ನಾನು ವರ್ಕ್ ಮಾಡ್ತೀನಿ. ಯಾಕಂದ್ರೆ ನಾನು ಹಳ್ಳಿಯಿಂದ ಬಂದಿರೋದು, ತೋಟದಲ್ಲಿ ಕೆಲಸ ಮಾಡಿದ್ದೆವು. ಇಲ್ಲಿಗೆ ಈಗ ನಾನು ಎರಡೂ ಥರ ಓಕೆ. ನನಗೆ ಅಲ್ಲಿ ಹೋಗಿ ಗಾರಿ ಕೆಲಸ ಸಿಮೆಂಟ್ ಹಾಕೋಕ್ಕೂ ಕಷ್ಟ ಏನಿಲ್ಲ. ಅಂದರೆ ಡೌನಿಂದ ಅಪ್ಪು ಬಂದಾಗ ಪ್ರಾಬ್ಲಮ್ ಇಲ್ಲ, ಅಪ್ಪಿಂದ ಡೌನ್ ಹೋಗೋದು ತುಂಬ ಕಷ್ಟನೇ. ಸೊ ನಿಮ್ಗೆ ಎಲ್ಲಾನು ಒಂಥರ ತಿಳ್ಕೊಂಡಾಗ ನಾವು ಅಲ್ಲಿ ಬದುಕ್ಬೋದು, ಇಲ್ಲಿನೂ ಬದುಕ್ಬೋದು ಅನ್ನೋದನ್ನ ಒಂದು ಹೇಳ್ತಾರೆ. ಸರ್ ನೋಡಿ, ಮನೆ ಕಟ್ತೀವಿ, ಯಾವ ಕಾಂಟ್ರಾಕ್ಟರ್ಗೆ ಸ್ಕ್ವೇರ್ ಫೀಟ್ಗೆ ಇಷ್ಟು ಅಂತ ಒಪ್ಪಿಸ್ಬಿಟ್ಟು ನೀನ್ ಕಟ್ಕೊಂಡು ಹೋಗಯ್ಯ, ನಾವ್ ಹೇಳ್ದಂಗೆ ಒಂದು ಇಂಜಿನಿಯರ್ ಒಂದು ಪ್ಲಾನ್ ಕೊಟ್ಟವ್ರೆ, ಮನೆ ಕಟ್ಬಿಡಿ ಅಂತ ಹೇಳ್ತೀವಿ. ಬಟ್ ಇದ್ರಲ್ಲೂ ಸಹ ಇಷ್ಟೊಂದು ವಿಷಯ ಇದೆ ಅಂತ ಬಹುಶಃ ನನಗೂ ಇವತ್ತೇ ಗೊತ್ತಾಗಿದ್ದು. ಸರ್ ಇವತ್ತು ಸಾಕಷ್ಟು ಸಮಯ ನಮಗೆ ಕೊಟ್ಟಿದ್ದೀರಾ. ಇನ್ನೊಂದು ಮೇಡಮ್, ಈಗ ಮನೆ ಪ್ಲಾನ್ ಮಾಡಿದ್ದು ಕೂಡ ನಾನೇ, ಹಿಂಗೇ ಬರಬೇಕು. ನೀವೇ ಇಂಜಿನಿಯರ್ ಅಂದ್ರೆ ನಾನು ಡ್ರಾಯಿಂಗ್ ಮಾಡಿದ್ದೆ, ನನ್ನ ಫ್ರೆಂಡ್ ಒಬ್ರು ಇದಾರೆ, ಅವ್ರು ಆರ್ಕಿಟೆಕ್ಟ್. ನನಗೆ ಹಿಂಗೆ ಬರಬೇಕು, ಹಿಂಗೆ ಬರ್ಬೇಕಂದ್ರೆ ಹಿಂಗೆ. ಅವ್ರು ನನ್ಗೆ ಆಕ್ಚುಲಿ ಬಂದ ಅದು ನಂಗೆ ಹಿಂಗೆ ಬೇಡ, ಹಿಂಗೆ ನಾನು ಇರೋದು ಮನೆಯಲ್ಲಿ ನನ್ಗೆ ಕಂಫರ್ಟೇಬಲ್ ಇರ್ಬೇಕು. ಸೊ ಹಿಂಗೆ ಅಂತ ಹೇಳಿ ಇವಾಗ ಅಂದ್ರೆ ಬೇಸಿಕಲಿ ಹೇಳ್ಬೇಕಂದ್ರೆ, ನೀವು ಮೈಂಡ್ಗೆ ಕೆಲಸ ಕೊಟ್ರೆ ಮೈಂಡ್ 100% ಎಲ್ಲಾನು ಕೊಡುತ್ತೆ ಸರ್. ಮೈಂಡ್ ನಮ್ ಜನ, ನಾವು ಅಷ್ಟೇ ಸರ್, ಜನ ಮೈಂಡ್ ಕೆಲಸ ಕೊಡಕ್ ರೆಡಿ ಇಲ್ಲ, ರೆಡಿಮೇಡ್ ಬೇಕೆಲ್ಲಾನು. ಈ ನಮ್ಮ ತಾಯಿನೂ ಅಷ್ಟೇನೆ, 1-2 ವರ್ಷದಿಂದ ಹೇಳ್ತೀವಿ ಮನೆ ಕಟ್ಟು ಮನೆ ಕಟ್ಟು ಮನೆ ಕಟ್ಟು ಅಂತ. ಬಟ್ ಅವ್ರೇನೋ ಕಾಮನ್ ಆಗಿ ಮನೆ ಇರ್ಬೇಕು ಅನ್ನೋದು ಅವ್ರ ದೊಡ್ಡವರು ಅದು ಒಂದಿದೆ ಸರ್. ಈಗ ಎಲ್ಲಾನ ಜೀವನ ಮಾಡ್ತಾ ಇರಿ, ಬೆಂಗಳೂರಲ್ಲಾಗ್ಲಿ ಮತ್ತೊಂದಿದ್ರೆ ಒಂದ್ ಮನೆ ಕಟ್ಟಯ್ಯ ಅಂತಿರ್ತಾರೆ. ಬಟ್ ನೀವು ಕಂಪ್ಲೀಟ್ ಡಿಫ್ರೆಂಟ್ ಯೂನಿಕ್ ಆಗಿರ್ಬೇಕಂದ್ರೆ ಅದು ನಿಮ್ಗೊಬ್ಬರಿಗೆ ಗೊತ್ತು. ಯಾಕಂದ್ರೆ ಯೋಚನೆ ಸಿಕ್ಕಾಪಟ್ಟೆ ಟೈಮ್ ಹೋಗುತ್ತೆ, ರಿಸರ್ಚ್ ಮಾಡಬೇಕು. ನಿಮ್ ಗ್ಲೋಬಲ್ ಅಲ್ಲೇನೆ ಫಸ್ಟ್ ಈ ತರ ಡಿಫ್ರೆಂಟ್ ಆಗಿ ಬರಬೇಕು ಅಂದ್ರೆ ನಿಮ್ಗೆ ಸಿಕ್ಕಾಪಟ್ಟೆ ಟೈಮ್ ಹೋಗುತ್ತೆ. ಸೊ ಅರ್ಜೆಂಟ್ ಯಾವ್ದು ಮಾಡಕ್ಕಲ್ಲ. ಆಯ್ತಪ್ಪ ಈಗ ನಾನು ಮನೆ ಕಟ್ಬಿಡ್ತೀನಿ ಅಂತ ತಿಳ್ಕೊಳ್ಳೋಣ, 1.5 ಕೋಟಿ ಹೋಯ್ತು. ನನ್ಗೆ ಆಮೇಲೆ ಥಾಟ್ ಬಂತು ಅಂದ್ರೆ ಮನೆ ಫ್ರೀಯಾಗಿ ಕಟ್ಬೋದಿತ್ತಲ್ಲ ಅಂತಂದ್ಬಿಟ್ಟು ಏನ್ ಯೂಸ್? ನೀವ್ ಇನ್ನೊಂದು ಮನೆ ಕಟ್ತೀರಾ? ಸೈಂಟಿಸ್ಟ್ಗಳು ಅಷ್ಟೇ, ಏನಾದ್ರೂ ಒಂದು ವಿಷಯ ಆಚೆಗೆ ತೆಗಿಬೇಕಂದ್ರೆ ವರ್ಷಾನ್ಗಟ್ಲೆ ಕೆಲಸ ಮಾಡ್ತಾರೆ. ಹಾಗೆ ಏನೇ ಮಾಡ್ಬೇಕಂದ್ರೆ ಇವನ್ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ಬೇಕಂದ್ರೂ ಕೂಡ ಫಸ್ಟ್ ಯೋಚನೆ ಮಾಡಿ ಆಮೇಲೆ ಶುರು ಮಾಡಿದ್ರು ಕೂಡ ಎಷ್ಟೋ ಫಾಸ್ಟ್ ಆಗಿ ಹೋಗ್ಬೋದು. ಹೌದು. ಸೊ ಅದು ಮೇನ್ ಇಂಪಾರ್ಟೆಂಟ್. ಸೊ ಎಲ್ಲರೂ ಮಾಡ್ತಾರಂತಲ್ಲ, ಎಲ್ಲರೂ ಕೈಲೂ ಮಾಡೋಕ್ಕೂ ಆಗಲ್ಲ. ಇದು ಯೂಟ್ಯೂಬು, ಸೋಷಿಯಲ್ ಮೀಡಿಯಾ. ಇಲ್ಲಿ ಹೇಳ್ದಾಗೆ ಸ್ಕಿಲ್ಸ್ ಇಂಪಾರ್ಟೆಂಟು, ಟೈಮ್ ಇಂಪಾರ್ಟೆಂಟು, ಫಸ್ಟ್ ಆಫ್ ಆಲ್ ಪೇಷನ್ಸ್ ಇಂಪಾರ್ಟೆಂಟು. 3 ತಿಂಗಳು 6 ತಿಂಗಳು ಫ್ರೀಯಾಗಿ ಕೆಲಸ ಮಾಡ್ಬೇಕಲ್ಲ. ಸೇಮ್ ನಿಮ್ಗೆ ಖುಷಿ ಇರಬೇಕಲ್ವಾ ಮೇಡಮ್? ಇವಾಗ ನಿಮ್ಗೆ ದುಡ್ಡು ಕೊಟ್ಟರೆ ನಾವು ಈಗ ನಮ್ಮ ಜೀವನ ದುಡ್ಡು ಇಲ್ದೆ ನಡೆಯೋಕೆ ಹೋಗಲ್ಲ, ದುಡ್ಡು ಇಲ್ದೇನೂ ಮಾಡ್ಬೇಕಲ್ಲ, ಅದು ಮೇನ್ ಇಂಪಾರ್ಟೆಂಟು. ಸೊ ಅಲ್ಲಿಂದಾನೇ ಸ್ಟಾರ್ಟ್. ಸೊ ಸರ್, ಟೋಟಲ್ ಆಲ್ ಓವರ್ ಯುವರ್ ಜರ್ನಿ ನಮ್ಮ ಹತ್ರ ಶೇರ್ ಮಾಡಿದ್ರೆ ಹೆಂಗ್ ಹೇಳ್ಬೇಕು ನನಗೆ ಪದಗಳು ಬರ್ತಾ ಇಲ್ಲ. ನಿಮ್ಮ ಒಂದು ಅಚೀವ್ಮೆಂಟ್ಸ್ಗೆ, ನಿಮ್ಮ ಆಲೋಚನೆಗಳಿಗೆ, ನಿಮ್ಮ ಒಂದು ನಡೆದುಕೊಂಡು ಬಂದಂತಹ ಜೀವನ ಶೈಲಿಗೆ, ನಮ್ಮ CTV ನ್ಯೂಸ್ಗೆ ಇಷ್ಟೊಂದು ಒಳ್ಳೆ ಇಂಟರ್ವ್ಯೂವರ್ ಸಿಗ್ತಾರೆ, ಒಂದು ಒಳ್ಳೆ ಲೈಫ್ ಜರ್ನಿಯನ್ನ ಹೇಳ್ತಾರೆ ಅಂತ ಗೆಸ್ಸೇ ಮಾಡಿರ್ಲಿಲ್ಲ. ಸೊ ನಮ್ಮೆಲ್ಲ ಚಾನಲ್ ಕಡೆಯಿಂದ, ನಮ್ಮ ಒಂದು ಎಲ್ಲ ವೀಕ್ಷಕರ ಕಡೆಯಿಂದನೂ ಸಹ ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ನಿಮ್ ಸಹಕಾರ ಪ್ರೋತ್ಸಾಹ ಹೀಗೆ ಇರ್ಲಿ. ನೆಕ್ಸ್ಟ್ ನಿಮ್ಮ ಅಚೀವ್ಮೆಂಟ್ಗೂ ಸಹ ನಮ್ಗೆ ನಿಮ್ಮ ಒಂದು ಅನುಭವಗಳನ್ನ ಶೇರ್ ಮಾಡಿ. ಯಾಕೆಂದ್ರೆ ಸಾಕಷ್ಟು ಜನ ನೋಡ್ತಾರೆ. ಸೊ ಅದು ಎಷ್ಟೋ ಜನಕ್ಕೆ ಈ ವಿಡಿಯೋ ಒಂದು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಯಾರು ಪೇಷನ್ಸ್ ಆಗಿ ಕುತ್ಕೊಂಡು ಫುಲ್ ಈ ವಿಡಿಯೋ ನೋಡ್ತಾರೋ ಅವ್ರು ಖಂಡಿತ ಅವರು ಆ ಒಂದು ಯೂಟ್ಯೂಬ್ ಮುಗಿಯೋ ಅಷ್ಟರಲ್ಲೇ ಅವ್ರ ಲೈಫ್ ಚೇಂಜ್ ಆಗುತ್ತೆ ಅಂದ್ರೆ 200% ಹೇಳ್ತೀನಿ. ಈ ವಿಡಿಯೋ ಕಂಪ್ಲೀಟ್ ಆಗಿ ಯಾರು ವಿಡಿಯೋ ನೋಡ್ತಾರೋ ಅವ್ರ ಲೈಫ್ ಬದಲಾಗೋದ್ರಲ್ಲಿ, ಆ ವಿಡಿಯೋ ಆಗೋಷ್ಟರಲ್ಲಿ ಅವ್ರು ಏನೋ ಒಂದು ಡಿಸಿಷನ್ ತಗೊಂತಾರೆ 100%. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬಾ ಧನ್ಯವಾದಗಳು.